ಹಾ, ನಮಸ್ಕಾರ ಗುರುಗಳೇ. ಓಹೋ, ಏನವ್ವ ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಶಬ್ಬಾಷ್, ನಗ್ತಾ ಇದ್ದೀರಾ ಅಂದ್ರೆ ಚೆನ್ನಾಗಿದ್ದೀರಾ ಅಂತ. ಆ? ಹೌದು, ಕಾಲ್ ಇಲ್ಲ, ಸಿಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಹೌದಾ? ಹಾ, ನೈಸ್, ಬಹಳ ಖುಷಿ ಬಟ್ ಆಯ್ತು. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಕಾರ್ಯಕ್ರಮನ ಇನ್ನೇನು 1 ವರ್ಷ ಆಯ್ತು ಅನ್ಸುತ್ತೆ. 1 ವರ್ಷ? ಹ್ಮ್. ಇದೇ ಮೊದಲೇ ಸರಿ ಟ್ರೈ ಮಾಡಿದ್ದ? ಇದಕ್ ಮುಂಚೆ ಈಗ 4 ವಾರದಿಂದ ಟ್ರೈ ಮಾಡ್ತಿದ್ದೆ. ಹ್ಮ್. ಕಾಲ್ ಸಿಕ್ಕಿರ್ಲಿಲ್ಲ, ಬಿಸಿ ಬರೋದು, ಯಾರ್ದಾದ್ರೂ ಕಾಲ್ ಕನೆಕ್ಟ್ ಆಗ್ಬಿಟ್ಟಿರೋದು. ಅಯ್ಯೋ ದೇವ. ಇವಾಗ ನಾನು ಕಾಲ್ ಕಟ್ ಮಾಡ್ತೀರಾ 9:45 ಆಯ್ತು, ತಗೊಳಲ್ವೇನೋ ಅಂತ ಡೌಟ್ ಮೇಲೆ ಕಾಲ್ ಮಾಡಿದೆ. ದುರಾದೃಷ್ಟವಶ ತಗೊಂಡ್ಬಿಟ್ರಿ. ದುರದೃಷ್ಟವಶಾತ್ ಏನಿಲ್ಲ, ಇದು ಖುಷಿನೇ ಆಗ್ತಾ ಇದೆ. ಗೊತ್ತಿಲ್ಲ ನನ್ಗೆ ಏನ್ ಮಾತಾಡ್ಬೇಕಂತ. ಸಂತೋಷ. ಏನ್ ಮಾಡ್ಕೊಂಡಿರೋದು? ನಾನು ಇಲ್ಲಿ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಬೆಂಗಳೂರಲ್ಲಿ ಇರೋದು. ಎಷ್ಟು ವರ್ಷನವ ನಿಮಗೆ? ನನಗೆ 32 ವರ್ಷ ಗುರುಗಳೇ. 32 ವರ್ಷ. ಹ್ಮ್. ಸಂತೋಷ, ಒಳ್ಳೇದಾಗ್ಲಿ. ಏನಾದ್ರು ಹಂಚ್ಕೊಳ್ಳೋದಿದ್ಯಾ? ಆ, ಊಟ ಮಾಡಿದ್ರೆ? ಊಟ ಆಯ್ತು, ನಿಮ್ದಾಯ್ತಾ? ಓ, ಆಯ್ತು. ನಿಮ್ದಿನ್ನೂ ಊಟ ಆಗಿಲ್ಲ ಅನ್ಸುತ್ತೆ. ಇಲ್ಲ, ಊಟ ಆಯ್ತು. ಮಧ್ಯಾಹ್ನದಲ್ಲ, ರಾತ್ರಿದು? ರಾತ್ರಿದು ಬರೀ ಹಣ್ಣು ಮಾತ್ರ ತಿಂದೆ. ಓ, ಡಯಟಾ? ಡಯಟ್ ಏನಿಲ್ಲ, ಏನ್ ಬಟ್ ಹಣ್ಣು? ಅಡ್ಗೆ ಮಾಡೋಷ್ಟು. ಕಲ್ಲಂಗಡಿ. ತಗಳಪ್ಪ, ಅಡಿಗೆ ಮಾಡೋದ್ ಕಷ್ಟ ಅಂತ ಕಲ್ಲಂಗಡಿ ತಿಂತಿರದ? ಕಲ್ಲಂಗಡಿ ಇತ್ತು. ಅಡ್ಗೆ ಮಾಡಕ್ಕೆ ಮನ್ಸ್ ಆಫೀಸಿಂದ ಬಂದು ಎಕ್ಸಾಸ್ಟ್ ಆಗಿದ್ದೆ. ಸೊ ಓ, ಒಬ್ರೇ ಇರೋದಾ? ಹಾ, ಹೌದು, ಯಾರಿಲ್ಲ ಹ್ಮ್ ಜೊತೆಲಿ. ಆಯ್ತು, ಹೇಳು. ಊರು ಊರು ಹೆಸರು ಬೇಡ, ಬೇಡ ಅನ್ಸುತ್ತೆ. ಏನು ಬೇಡ, ಏನ್ ತೊಂದ್ರೆ ಇಲ್ಲ. ಊರು ಆ, ಹೆಸರು ಎಲ್ಲ ಬಿಟ್ಬಿಡಿ, ಹೇಳ್ತೀನಿ. ಹ್ಮ್. ಹೇಳಿ, ಏನ್ ಓದಿದ್ದೀರಿ? ನಾನು ಡಿಪ್ಲೊಮಾ ಮಾಡಿದ್ದೀನಿ ಗುರುಗಳೇ, ಎಷ್ಟು ಜನ ಇಂಜಿನಿಯರಿಂಗು. ಮಕ್ಕಳು? ಹಾ, ಮೊದ್ಲಿಂದಾನೇ ಹೇಳ್ಬಿಡ್ತೀನಿ. ಹ್ಮ್. ಆ, ನಾನು ಮತ್ತೆ ನನಗೆ ಒಬ್ರು ಸಿಸ್ಟರ್ ಇದ್ದಾರೆ. ತಂಗಿ? ಹಾ, ಹ್ಮ್. ಅವ್ರದ್ದು ಮದ್ವೆ ಆಗಿದೆ, ಹ್ಮ್. 2 ಮಕ್ಳಿದ್ದಾರೆ. ಹ್ಮ್. ನನ್ಗೆ ಇನ್ನ ಮದ್ವೆ ಆಗಿಲ್ಲ. ನಾನು ಕೆಲಸ ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲಿ. ಒಂದ್ ನಿಮಿಷ. ಈ ಮೂಲತಃ ನೀವು ಬೆಂಗಳೂರವ್ರೇನೋ ಅಥವಾ ಹೊರಗಡೆ ಅವರು? ಇಲ್ಲ, ಹೊರಗಡೆ ಅವರು. ಅಂದ್ರೆ ಡಿಪ್ಲೊಮಾ ಓದಿ ಆದ್ಮೇಲೆ ಬೆಂಗಳೂರಿಗೆ ಬಂದಿದ್ದ? ಹಾ, ಅನಿವಾರ್ಯತೆಗಳಿಂದ ಬೆಂಗಳೂರಿಗೆ ಬರ್ಬೇಕಾಯ್ತು. ಏನಿತ್ತು ಅನಿವಾರ್ಯತೆ? ಆ ಹೊಟ್ಟೆಪಾಡು, ಊಟ. ಊರಲ್ಲಿ ತಂದೆ ತಾಯಿ ಏನ್ ಕೃಷಿ ಮಾಡ್ತಿದ್ರು? ಹೇಳ್ತೀನಿ. ಆಕ್ಚುಲಿ ನಮ್ಮ ಪೇರೆಂಟ್ಸ್ಗೆ 2 ಮಕ್ಳು, ನಾನು ಮತ್ತೆ ನಮ್ಮ ತಂಗಿ. ಹ್ಮ್. ಅವ್ರ ಮದ್ವೆ ಆಗಿದೆ, ಇವಾಗ 2 ಮಕ್ಳಿದ್ದಾರೆ. ಹ್ಮ್. ನನ್ ವಿಚಾರ ಒಂಥರ, ನಂದು ಕಂಪ್ಲೀಟ್ಲಿ ಬೇರೆ ತರಾನೇ ಇದೆ. ಬಟ್ ನನ್ ತಂಗಿದ್ ಒಂಥರ ಆಗ್ಬಿಟ್ಟಿದೆ. ಅವ್ರದ್ದು ಮದ್ವೆ ಆಗಿ ಅವ್ರ ಹಸ್ಬೆಂಡ್ ಮನೇಲಿದ್ದಾರೆ. ಹ್ಮ್. ನಮ್ ತಂದೆಗೆ ಗುರುಗಳೇ, ಅವ್ರು ಒಂದ್ ಸ್ವಲ್ಪ ಡೌಟ್ಫುಲ್ ಪರ್ಸನ್. ಹೆಂಗೆ ಅಂದ್ರೆ, ಹ್ಮ್. ನಾನು ಈಗ ಯಾರ ಹತ್ರನಾದ್ರೂ ಹುಡುಗಿಯರ ಜೊತೆನೋ ಮಾತಾಡ್ತಾ ಇದ್ರೆ, ನನ್ಗೂ ಅವ್ರಿಗೂ ಏನೋ ಇದೆ, ನೀನ್ ಯಾಕೆ ಮಾತಾಡ್ತಾ ಇದೀಯಾ, ಈ ತರ. ಯಾವಾಗ್ಲಿಂದ ಅದು ಚಿಕ್ಕ ವಯಸ್ಸಿಂದಾನು. ಅಂದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ಅಂಟಿಲ್ ನಾವು ಮೆಚೂರ್ಡ್ ಆಗೋ ತನಕ ನಮ್ಗೆ ಯಾವ ತರನೂ ಆತರ ರಿಸ್ಟ್ರಿಕ್ಷನ್ ಇರ್ಲಿಲ್ಲ. ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಹೆಣ್ಮಕ್ಳು ಒಂಚೂರು ದೊಡ್ಡವರಾದ್ಮೇಲೆ ಅವ್ರಿಗೆ ಭಯದಿಂದ ಆತರ ಮಾಡ್ತಾ ಇದ್ರ ಏನಕ್ಕೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಅಂದ್ರೆ ಒಂದ್ ಚಿಕ್ಕ ವಯಸ್ಸಿಂದ ಒಂದು ಉದಾಹರಣೆ ಹೇಳೋದಾದ್ರೆ, ಶಾಲೆ ಸಮಯದದ್ದು ಹೇಗಿರ್ತದೆ ಅವರು ರೆಸ್ಟ್ರಿಕ್ಷನ್? ಯೂಶಲಿ ಅವರು ನಮ್ಮನ್ನ ಸ್ಕೂಲ್ಗೆ ಮೆಚೂರ್ಡ್ ಆದ್ಮೇಲೆ ನಮ್ಮ ಹಳ್ಳಿಗಳ ಸೈಡ್ ಅಲ್ಲಿ ಕಳ್ಸಲ್ಲ. ಬಟ್ ನಮ್ಮಮ್ಮ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಹೋಗ್ಬಿಟ್ಟು ಬಂದ್ಬಿಡ್ಲಿ 10ನೇ ಕ್ಲಾಸ್ ತನಕ ಅಟ್ಲೀಸ್ಟ್ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿ ಕಳ್ಸ್ಕೊಟ್ರು. ನಾನು ಸ್ಕೂಲಿಗೆ ಹೋಗುವಾಗ ನನ್ನ ಜೊತೆಲೆ ಓದಿರೋ ಹುಡುಗ ಬೈಸಿಕಲ್ ಅಲ್ಲಿ ಬರ್ತಾ ಇದ್ರು, ಮಾತಾಡ್ತಾ ಇದ್ರು. ಸೊ ಯಾರೋ ನೋಡಿ ಹೇಳಿದಾರೋ ಅಥವಾ ನಮ್ ತಂದೆಯವರೇ ನೋಡಿದಾರೋ ಗೊತ್ತಿಲ್ಲ, ಮನೆಗ್ ಬಂದ ತಕ್ಷಣ ಫುಲ್ ಕ್ಲಾಸು ನೀನ್ ಯಾಕೆ ಅವನ ಜೊತೆ ಮಾತಾಡ್ಕೊಂಡ್ ಬರ್ತಾ ಇದ್ದೆ. ಅಂದ್ರೆ ನಿಮ್ ಊರಲ್ಲಿ ಸ್ಕೂಲ್ ಇರ್ಲಿಲ್ಲ, ಬೇರೆ ಊರಿಗೆ ಹೋಗ್ಬೇಕು? ಹಾ, ಹೌದು, ಅದು ಹೈಸ್ಕೂಲ್ ಬೇರೆ ಊರು. ನಮ್ ಸ್ಕೂಲಲ್ಲಿ ನೀವು? ಇಲ್ಲ, ಸೈಕಲ್ ಇತ್ತು ನಮ್ಗುನು.
ನಿಮ್ದು ಅವ್ರು ಹೌದೌದು ಇಬ್ರಿಗೂ ಕೊಟ್ಟಿದ್ರು, ಹುಡುಗರಿಗೆ ಹುಡುಗಿಯರಿಗೆ. ಎಣ್ಣೆ ಕ್ಲಾಸ್ ಸೈಕಲ್ ಹಾ ಹೌದು. ಹಂಗೆ ಹೇಳಿ ಯಡಿಯೂರಪ್ಪನ ಸೈಕಲ್ ನಮ್ಗೆ ಹೌದು ಯಡಿಯೂರಪ್ಪನ್ ಸೈಕಲ್. ನಮಗೂ ಕೊಟ್ಟಿದ್ರು. ಓ ನೀವು ಅದೇ ಬ್ಯಾಚ್ ಬರ್ತೀರಾ? ಹೌದು ನೀವು ಒಂಚೂರು ಮುಂದೆ ನಾ ಒಂಚೂರು ಹಿಂದೆ ಅಷ್ಟೇ. ಹೌದೌದು ನಮ್ಮ ಬ್ಯಾಚ್ ಇಂದ ಅದು ಸ್ಟಾರ್ಟ್ ಆಯ್ತು. ಫಸ್ಟ್ ಹುಡುಗಿಯರ ಕೊಟ್ರು, ಪಾಪ ಹುಡುಗರು ತುಂಬಾ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ರು. ನಮ್ಮ ಹತ್ರ ಎಲ್ಲಾ ನಿಮ್ ಸೈಕಲ್ ಕೊಡು, ಒಂದ್ ರೌಂಡ್ ಹೋಗಿ ಬರ್ತೀನಿ ಅಂತೆಲ್ಲ ಕೇಳ್ತಾ ಇದ್ರು. ಸೋ ನೈಸ್. ಬಟ್ ನಮ್ಮಷ್ಟೊತ್ತಿಗೆ ಹುಡುಗ ಹುಡುಗಿರ್ಗೆ ಇಬ್ರಿಗೂ ಕೊಡ್ತಾ ಇದ್ರು. ಕಂಪಲ್ಸರಿ ಆಗ್ಬಿಟ್ಟಿತ್ತು. ಹೌದು ಅವಾಗ ಇಬ್ರಿಗೂ ಅಂದ್ರೆ ನಮ್ ಬ್ಯಾಚ್ ಇಂದಾನೆ ಕೊಟ್ರು. ಅವ್ರಿಗೆ ಒಂದು 5-6 ಮಂತ್ಸ್ ಲೇಟ್ ಆಗಿ ಬಂತು ಹುಡುಗರಿಗೆ. ಪಾಪ ಅಲ್ಲಿ ತನಕ ಅವ್ರಿಗೆ ತುಂಬಾ ಮನ್ಸಿಗೆ ನೋವಾಗ್ಬಿಟ್ಟಿತ್ತು. ಹುಡುಗಿರಿಗೆ ಮಾತ್ರ ಕೊಟ್ಟಿದ್ದಾರೆ, ಓಹೋ ನೈಸ್. ಓಕೆ, ಹುಡುಗರಿಗೆ ಕೊಟ್ಟಿಲ್ಲ ಅಂತ. ನೀಲಿ ಕಲರ್, ಬ್ಲೂ ನಾನಾ ಸೈಕಲ್, ಗ್ರೀನ್ ಮುಂದ್ಗಡೆ ಎಲ್ಲ ಬುಟ್ಟಿ ಇರ್ತಿತ್ತಲ್ಲ. ಹಾ ಬುಟ್ಟಿ ಇರ್ತಿತ್ತು, ಹಿಂದೆ ಒಂದ್ ಕ್ಯಾರಿಯರ್ ಇರ್ತಿತ್ತು. ಟ್ರಿನ್ ನಾನ್ ಆ ಸೈಕಲ್ ನ ಯಾವ ಲೆವೆಲ್ಗೆ ಉಜ್ಜಾಡಿದೀನಿ ಅಂದ್ರೆ ಗುರುಗಳೇ, ಸ್ಕೂಲಿಗೆ ಹೋಗುವಾಗ ಸೈಕಲ್ ತಗೊಂಡ್ ಹೋಗೋದು, ಸ್ಕೂಲ್ ಅಲ್ಲಿ ಫುಲ್ ಎಲ್ಲಿ ನಮ್ ಟೀಚರ್ನೆಲ್ಲ ಡ್ರಾಪ್ ಮಾಡ್ತಿದ್ದೆ. ಶಿ ವಾಸ್ ಪ್ರೆಗ್ನೆಂಟ್ ಆಯ್ತಾ ಅವಾಗ. ನನಗ್ ಫುಲ್ ನನಗೆ ಆ ಟೀಚರ್ ಕಂಡ್ರೆ ಬಹಳ ಇಷ್ಟ. ಸೊ ಅವ್ರನ್ನ ನಮ್ಮ ಸ್ಕೂಲಿಂದ ಬಸ್ ಸ್ಟಾಪ್ ಇಂದ ಸ್ಕೂಲ್ಗೆ ಪಿಕಪ್ ಡ್ರಾಪ್. ಬಟ್ ನಮ್ದೇನು ವಿಚಿತ್ರ ಇತ್ತು ಗೊತ್ತಾ? ಈ ನಮ್ ಸೈಕಲ್ ಕೊಟ್ಟಾಗ ವಿಚಿತ್ರ ಏನಿತ್ತು ಅಂದ್ರೆ, ನನ್ನ ಅಜ್ಜನ ಹಳ್ಳಿಯಲ್ಲಿ ಸ್ಕೂಲ್ ಇತ್ತು, ಹೈಸ್ಕೂಲ್. ನಮ್ಮ ಮನೆಯಿಂದ ಒಂದ್ 2 ನಿಮಿಷ ನಡ್ಕೊಂಡು ಹೋದ್ರೆ ಸ್ಕೂಲ್. ಈ 8ನೇ ಕ್ಲಾಸ್ 2 ನಿಮಿಷ ನಡ್ಕೊಂಡು ಹೋದಕ್ಕೆ ಸೈಕಲ್ ಹಾಕ್ಬೇಕು. ಮನೇಲೆ ನಿಲ್ಸ್ಬಿಟ್ಟು ಆ ಸೈಕಲ್ ಏನಕ್ಕೆ ಬಳಕೆ ಆಗ್ತಿತ್ತು ಅಂದ್ರೆ, ಈ ಹೊಲ್ದತ್ರ ಹುಲ್ ತರೋದು. ಹೌದು ನಾನ್ ಅದೇ ಮಾಡ್ತಾ ಇದ್ದೆ, ಅದನ್ನೇ ಹೇಳಕ್ ಬಂದೆ ನಾನು. ಹಸಿ ಹಾಕ್ಸ್ಕೊಂಬರಕ್ ತಗೊಂಡು ಹೋಗೋದು, ಆಡ್ತತ್ರಕ್ಕೆ ಹೋಗೋದು, ಸ್ಕೂಲಿಗೆ ಬಿಟ್ಟು ಬೇರೆ ಎಲ್ಲದಕ್ಕೂ ಯೂಸ್ ಆಯ್ತದು. ಹೌದೌದು. ನಮ್ಮಮ್ಮ ಅವರು ಎಜುಕೇಟೆಡ್ ಏನಿಲ್ಲ, 2ನೇ ಕ್ಲಾಸ್ ಏನೋ ಓದಿರೋದು. ನಮ್ಮ ಊರಲ್ಲಿ ಎಮ್ಮೆ ಹಸುಗಳೆಲ್ಲ ಇರ್ತಿತ್ತಲ್ಲ ಗುರುಗಳೇ, ಅದೆಲ್ಲ ಮೇಯಿಸ್ಕೊಂಬರಕ್ ಹೋಗುವಾಗ ಸೌದೆ ಕಟ್ ಮಡಗಿರೋರು, ಹುಲ್ಲೆಲ್ಲ ಕುಯ್ದು ಕಟ್ ಮಡಗಿರೋರು. ಸ್ಕೂಲಿಂದ ಬಂದ ತಕ್ಷಣ ಫಸ್ಟ್ ಡ್ಯೂಟಿನೇ ಅದು. ಬ್ಯಾಗ್ ತೆಗ್ದಿಟ್ಬಿಟ್ಟು ಸೈಕಲ್ ತಗೊಂಡು ಹೊಲದ ಹತ್ರ ಹೋಗಿ ಹುಲ್ ತಗೊಂಡ್ಬರೋದು, ಸೌದೆ ತಗೊಂಡ್ಬರೋದು. ಸೈಕಲ್ ಅಲ್ಲಿ ಈ ಒಕ್ಕಣೆ ಮಾಡಿರುವಾಗ ಮೂಟೆಗಳೆಲ್ಲ ಹಾಕಿರ್ತಾರೆ ಅಲ್ವಾ, ಸೊ ಅದೆಲ್ಲ ತಗೊಂಡ್ಬರೋದು. ಕೊನೆಗೆ ಅವರನ್ನು ಪಿಕಪ್ ಮಾಡ್ಕೊಂಡ್ ಬರೋದು. ತುಂಬಾ ಯೂಸ್ ಆಗಿದೆ, ಒಳ್ಳೆ ಲೈಫ್ ಬಂದಿದೆ ಸೈಕಲ್ ಮಾತ್ರ. ನಿಜ. ಆ ಸೈಕಲ್ ನಮ್ಗೆ, ನಾನು PUCಲಿ 30 ಕಿಲೋಮೀಟರ್ ಹೋಗ್ಬೇಕಿತ್ತು. PUC ನಮ್ಗೆ ಹತ್ರ ಇರ್ಲಿಲ್ಲ, ಆಗ ಆ ಸೈಕಲ್ ಬಳಸ್ಕೊಂಡೆ ನಾನು. 30 ಕಿಲೋಮೀಟರ್ ಹೊಡಿತಿದ್ರ? ಈ ಕಡೆಯಿಂದ 15, ಆ ಕಡೆಯಿಂದ 15. ಬೇರೆ ದಾರಿ ಇರ್ಲಿಲ್ಲ ಅವಾಗ್ಲೇ. ಅದೇ ಎಲ್ಲ ನನ್ ಮೊದ್ಲು ಮೋಟಾ ಅಂತ. ಇವಾಗ ಜಿಮ್ಗೆಲ್ಲ ಹೋಗಿ ಫಿಟ್ ಆಗಿದ್ರಲ್ಲ ಬಿಡಿ. ಎಸ್, ಥ್ಯಾಂಕ್ ಯು. ನಿಮ್ದು ಹಳೆ ಫೋಟೋ ಮತ್ತೆ ಈಗಿನ ಫೋಟೋ ನೋಡಿದ್ರೆ ಆಬ್ವಿಯಸ್ಲಿ ಗೊತ್ತಾಗುತ್ತೆ ಅದು. ನೀವು ಅದನ್ನೆಲ್ಲ ನೋಡುವಷ್ಟು ಫ್ರೀ ಇದ್ದೀರಾ? ಹೌದು. ನಾನ್ ತುಂಬಾ ಕೇಳ್ತೀನಿ ಗುರುಗಳೇ, ಆಫೀಸ್ ಅಲ್ಲಿ ಕುತ್ಕೊಂಡಿರ್ಬೇಕಾದ್ರೆ ಪ್ರಾಬಬ್ಲಿ ನಮ್ಮ ಪೇನ್ ಗೊತ್ತಾಗಿ ನಿಮ್ದು ವಿಡಿಯೋ ಪಾಪಪ್ ಅಂತ ಅಥವಾ ಏನ್ ಕತೆ ಗೊತ್ತಿಲ್ಲ, somehow I got your video. ನಿಜ, ಆಫೀಸ್ ದಿನಕ್ಕೆ ಅಟ್ಲೀಸ್ಟ್ 1-2 ವಿಡಿಯೋ ಆದ್ರೂ ಹಾಕೊಂಡು ಕೇಳ್ತೀನಿ. ಸಂತೋಷ. ಸೊ ತಂದೆ ನಿಮ್ಮ ಕುರಿತಾಗಿ ಆ ತರದ ಅನುಮಾನದ ಭಾವ? ನನ್ನೊಬ್ಳೆ ಅಲ್ಲ ಗುರುಗಳೇ, ನಮ್ಮ 3 ಜನ ನಮ್ಮ ಮನೇಲಿ ಗಂಡ್ಮಕ್ಳಿಲ್ಲ. ನನಗೆ, ನಮ್ಮ ತಂಗಿಗೆ ಮತ್ತೆ ನಮ್ಮ ಅಮ್ಮಗೆ. ಅಂಡ್ ಇವಾಗ್ಲೂನು ಕೂಡ ಅವರು ಅದೇ ತರ ಇದಾರೆ. ಅಂದ್ರೆ ತಾಯಿ ಕುರಿತು ಸ್ವಲ್ಪ ಹೆಚ್ಚೇ ಇತ್ತ? ಅವ್ರಿಗೆ ಹೊಡಿಯೋದೆಲ್ಲ ಮಾಡಿದ್ದಾರೆ, ನಮ್ಗೆ ಹೊಡಿತಾ ಇದ್ರು. ಸ್ವಲ್ಪ ಮೆಚೂರ್ಡ್ ಆದ್ಮೇಲೆ ಕಡಿಮೆ ಮಾಡಿದ್ರು. ಬಟ್ ಹಂಗೂನು ನಾನು ಆಮೇಲೂ ಓಡಿಸ್ಕೊಂಡಿದೀನಿ, ನಾನು ಕಾಲೇಜ್ ಬಂದಾಗ್ಲೂ ಓಡಿಸ್ಕೊಂಡಿದೀನಿ ಈ ತರ ಒಂದು ವಿಚಾರಗಳಿಗೆ. ಬಟ್ ಮೇಜರ್ಲಿ ನಿಮ್ ತಲೆಯಲ್ಲಿ ಆ ತರದ ದುರುದ್ದೇಶಗಳೇನು ಇರ್ತಿರ್ಲಿಲ್ಲ? ಏನಿಲ್ಲ. ಬಟ್ ಕಲ್ಪನೆಗಳು ನಿಮ್ ಮೇಲೆ ಹೇರೋರು ಅಂದ್ರೆ ಮನೆಯವ್ರಿಗಿಂತ ಹೊರಗಡೆ ಮಾತುಗಳು ತುಂಬಾ ಬೇಗ ಕಿವಿ ಒಳಗಡೆ, ತಲೆ ಒಳಗಡೆ ಹೋಗೋದು. ಸೊ ಈ ತರ ನಾನ್ ಬೆಳ್ಕೊಂಬಂದಿರೋದು. PUC ಅಲ್ಲಿ ನನ್ನನ್ನ ಹಾಸ್ಟೆಲಿಗೆ ಹಾಕಿದ್ರು. ಓಕೆ. PUC ಅಲ್ಲಿ ನನಗೆ ಸ್ವಲ್ಪ ಹೋಮ್ ಸಿಕ್ ಎಲ್ಲ ಇತ್ತು. ತುಂಬಾ ಮೇಲ್ಮೇಲೆ ಹೇಳ್ತೀನಿ, ತುಂಬಾ ಡೀಟೇಲ್ ಆಗಿ ಹೇಳಕ್ ಹೋಗಲ್ಲ, ಯಾಕಂದ್ರೆ ಡೀಟೇಲ್ ಆದ್ರೆ 1 hour ಆಗ್ಬಿಡುತ್ತೆ. ಈಗ ಆಲ್ರೆಡಿ 9 ಗಂಟೆ 9:30 ಆಗ್ಬಿಟ್ಟಿದೆ. ನಮ್ ತಂದೆಯವರು ಮೊದ್ಲೆಲ್ಲ ಹೆಂಗಿದ್ದೆ ಅಂದ್ರೆ, ಅವ್ರು ಮಾತಾಡ್ಸಿಲ್ಲ ಅಂದ್ರೆ ಕಾಲಿಡ್ಕೊಂಡು ಬೇಡ್ಕೊಂಡು ಹತ್ಕೊಂಡು
ಯಾಕೆಂದ್ರೆ ನನಗೆ ಅವ್ರ ಜೊತೆ ಅಟ್ಯಾಚ್ಮೆಂಟ್ ಚಿಕ್ಕ ವಯಸ್ಸಿಂದ ಜೊತೆಲೆ ಬೆಳೆದಿರೋದ್ರಿಂದ ಇತ್ತು. ಬಟ್ ನಾನ್ ಮೆಚೂರ್ಡ್ ಆದ್ಮೇಲೆ ಈ ಒಂದು ಬಿಹೇವಿಯರ್ ನನಗೆ ತುಂಬಾ ಹಿಂಸೆ ಅನ್ನಿಸ್ತಾ ಇತ್ತು. ಫಾರ್ಚುನೇಟ್ ಅಂತ ಹೇಳ್ಬೋದು. ಸಂಭವ ನನ್ನ PUC ಹಾಕಿದ್ರು ಗುರುಗಳೇ. ನನಗೆ ಕಾಮರ್ಸ್ ಮತ್ತೆ BCom ಮಾಡ್ಬೇಕನ್ನೋ ಆಸೆ ಇತ್ತು. ಅವರು ಇಲ್ಲ ನೀನ್ ಸೈನ್ಸೇ ಮಾಡ್ಬೇಕಂತ. ಹೈಸ್ಕೂಲ್ ಅಲ್ಲೂ ಅಷ್ಟೇ SSLC ನಮ್ಮ ಅಮ್ಮನ್ ರಿಕ್ವೆಸ್ಟ್ ಮೇಲೆ ಕಳಿಸಿದ್ರು. ಈಗ ಹೇಳದ್ನಲ್ಲ ಹುಡ್ಗ ಅಂತ, ಆ ಹುಡ್ಗನ್ ಜೊತೆ ಮಾತಾಡದ್ಮೇಲೆ ನೀನು ಇಷ್ಟು ತೆಗೆದ್ರೆ ಮಾತ್ರ ಕಾಲೇಜ್, ಇಲ್ಲ ಅಂದ್ರೆ ಕಳ್ಸಲ್ಲ. 70% ಗಿನ್ನ ಜಾಸ್ತಿ ತೆಗೆದ್ರೆ ಮಾತ್ರ ನಿನ್ನ ಕಾಲೇಜ್ ಕಳಿಸ್ತೀನಿ, ಇಲ್ಲ ಅಂದ್ರೆ ಕಳ್ಸಲ್ಲ ಅಂದ್ರು. ಸೊ ದೇವ್ರಿಚ್ಛೆ 77 ಚಿಲ್ರೆ ಬಂದ್ಬಿಡ್ತು. PUCಗೆ ಕಳಿಸ್ಲೇಬೇಕಾಗಿತ್ತು. ಅವ್ರ ಮಾತಿನ ಮೇಲೆ ನಿಂತ್ಕೊಬೇಕಾಗಿತ್ತು. PUC ಅಲ್ಲಿ ಯಾವ ತರ ರಿಸ್ಟ್ರಿಕ್ಷನ್ ಅಂದ್ರೆ ನೀನ್ ಸೈನ್ಸ್ ತಗೊಂಡ್ರೆ ಮಾತ್ರ ಕಳ್ಸೋದು, ಇಲ್ಲ ಅಂದ್ರೆ ನಾನ್ ಕಳ್ಸಲ್ಲ. ನನ್ಗೆ ಗಂಧ ಗಾಳಿ ಗೊತ್ತಿಲ್ಲ ಇಂಗ್ಲಿಷ್ದು. ಏನ್ ಮಾಡೋದು, ಓದ್ಬೇಕು ಆಸೆ. ಇಲ್ಲ ಅಂದ್ರೆ ಕಳ್ಸಲ್ಲ. ಆಯ್ತು ಸೈನ್ಸ್ ತಗೊಂಡ್ರು. ಸೈನ್ಸ್ ಅಲ್ಲಿ ನಾನು 20 ಟೆಸ್ಟ್ ಮಾಡ್ತಾ ಇದ್ರು ಗೊತ್ತಾ, ಇಂಟರ್ನಲ್ ಟೆಸ್ಟ್ ಅಂತೆಲ್ಲ ಮಾಡ್ತಾ ಇದ್ರಲ್ಲ. 20ಕ್ಕೆ 3, 4, 2 ಹಿಂಗೇನೆ ತೆಗ್ದಿರೋದು ಗುರುಗಳು. ನಾನ್ ಸೈನ್ಸ್ ಓದಿಲ್ಲ, ಓದಲೇ ಓದಿಲ್ಲ. ಕಾಲೇಜಿಗೆ ಹೋಗಿದ್ದೀರಾ ಅಲ್ವಾ? ಕಾಲೇಜಿಗೆ ಹೋಗಿದ್ದೀನಿ. PUC ಮಾಡುವಾಗ ಟೆಸ್ಟ್ ಗಳು ಮಾಡ್ತಾರೆ ಗೊತ್ತಾ, ಇಂಟರ್ನಲ್ ಟೆಸ್ಟ್ ಗಳು. ನಾನು ಸೈನ್ಸ್ ಅಲ್ಲಿ ಅನ್ಕೊಂಡೆ. ಇಲ್ಲ ಆ ಇಂಟರ್ನಲ್ ಟೆಸ್ಟ್ ಅಲ್ಲಿ, ನನ್ನ ಟೆಸ್ಟ್ ಅಲ್ಲಿ ಸೈನ್ಸ್ ಅಲ್ಲಿ ಸಬ್ಜೆಕ್ಟ್ಸ್ ಅಲ್ಲಿ 3, 4 ಹಿಂಗೇನೆ. ಫೋನ್ ನಂಬರ್ ಹೌದು, ಒಂಥರ ಹಂಗೆ ಅನ್ಕೊಳ್ಳಿ. ಎಲ್ಲ ಟೆಸ್ಟ್ ಸೇರಿಸಿದ್ರೆ ಒಂದ್ ಒಳ್ಳೆ ಫೋನ್ ನಂಬರ್ ಬರೋದು. ಬಟ್ ನಮ್ಮಪ್ಪ ಆಗ, ಹೌದು ನಿಜ, ನಮ್ಮಪ್ಪ ಆಗ ಕಷ್ಟಪಟ್ಟು ಸೇರ್ಸಿದ್ರು ಗುರುಗಳೇ. ಅವ್ರ ಹತ್ರ ಕಾಲೇಜ್ ಫೀಸ್ ಕಟ್ಟಕ್ಕೆ ದುಡ್ಡಿರ್ಲಿಲ್ಲ. 12,000 ಆಗ್ಲೇನೆ 2010-11 ಇಸ್ವಿಯಲ್ಲಿ ಅರ್ಧ ದುಡ್ಡು ಕೊಟ್ಟು ಇನ್ನ ಅರ್ಧ ದುಡ್ಡನ್ನ 1 ವರ್ಷ ಬೆಳೆ ಬೆಳೆದು ಆ ರಾಗಿನ ತಗೊಂಡೋಗಿ ಸಾಲ ಮಾಡಿರೋರ್ಗೆ ಕೊಟ್ಟಿದ್ದಾರೆ. ನಾನಿನ್ನ ನೆನ್ಸ್ಕೊಂತೀನಿ ಅದನ್ನ. ನನಗೆ ಆ ವಿಚಾರಗಳಲ್ಲಿ ಸ್ವಲ್ಪ ರೆಸ್ಪೆಕ್ಟ್ ಇದೆ ಅವ್ರ ಬಗ್ಗೆ. ದೇವ್ರ ಇಚ್ಛೆ ಹೆಂಗಿದೆ ನೋಡಿ, PUCನೂ ಪಾಸ್ ಆಗೋಯ್ತು. ಸೆಕೆಂಡ್ ಕ್ಲಾಸ್ ಆಯ್ತು, ನನ್ಗೆ ಇಂಜಿನಿಯರಿಂಗ್ ಸೀಟ್ ಸಿಕ್ತು. ಬಟ್ ಏನಪ್ಪಾ ಅಂದ್ರೆ ನನ್ಗೆ ಒಳ್ಳೆ ಕಾಲೇಜ್ ಸಿಕ್ತಿರ್ಲಿಲ್ಲ. ಪ್ರಾಬ್ಲಿ ದೂರದಲ್ಲಿ ಸಿಕ್ತಿತ್ತೇನೋ. ಒಂದು 40,000 ಚಿಲ್ಡ್ರೆ ರ್ಯಾಂಕಿಂಗ್ ಬಂದ್ಬಿಡ್ತು. ಅವ್ರಿಗೆ ಯಾರು ಹೇಳಿದ್ದಾರೆ, ನೀನು ಡಿಪ್ಲೊಮಾ ಮಾಡ್ಸು, ಸೊ ದಟ್ ಅವಳಿಗೆ ಇಂಜಿನಿಯರಿಂಗ್ ಈಸಿ ಆಗುತ್ತೆ ಅಂತ. ನಾನ್ ಹೇಳ್ದೆ ಡಿಪ್ಲೊಮಾ ಮಾಡಿದ್ರೆ ಮತ್ತೆ ಸ್ಟಾರ್ಟಿಂಗ್ ಇಂದ ಓದ್ಬೇಕು. ಆಲ್ರೆಡಿ PUC ಮಾಡಿದ್ನಿ, 2 ವರ್ಷ ಪಾಸ್ ಆಗಿದೆ. ನಾನು BCom ಮಾಡ್ತೀನಿ ಅಥವಾ BCA ಮಾಡ್ತೀನಿ, ಬಿಕಾಸ್ ಅದು ಸೈನ್ಸ್ ಬೇಸ್ ಮೇಲೆನೆ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ಬರುತ್ತೆ ಡಿಗ್ರಿ. ಸೊ ಅದನ್ನ ಮಾಡ್ತೀನಿ ಅಂತ ಹೇಳ್ದೆ. ಇಲ್ಲ ನಾನ್ ಹೇಳೋದು ಓದಿದ್ರೆ ಮಾತ್ರ ಕಾಲೇಜ್ ಕಳ್ಸೋದು, ಇಲ್ಲ ಅಂದ್ರೆ ನಾನ್ ಕಳ್ಸೋದಿಲ್ಲ. ಅಲ್ಲಿ ಕೂಡ ಮತ್ತೆ ರೆಸ್ಟ್ರಿಕ್ಷನ್. ಅಲ್ಲಿ ಹೆಂಗೆ ಅಂದ್ರೆ ಗುರುಗಳೇ, ನಾಮಕಾವಸ್ಥೆಗೆ ಅವ್ರಿಗೆ ನಮ್ಗೆ ಎಜುಕೇಶನ್ ಕೊಡ್ತಾ ಇದ್ದಾರೆ ಅನ್ನೋದೊಂದು ಬಿಟ್ರೆ, ನಮಗೆ ನಮ್ಮ ಸ್ವತಂತ್ರವಾಗಿ ಯೋಚನೆ ಮಾಡಕ್ಕೆ ಆಗ್ಲಿ, ಡಿಸೈಡ್ ಮಾಡಕ್ಕೆ ಆಗ್ಲಿ ನಮ್ಗೆ ಅವಕಾಶನೇ ಇರ್ಲಿಲ್ಲ. ಮನೆಯಲ್ಲಿದ್ರೆ ಈ ತರ ಹಿಂಸೆ, ನನ್ಗೆ ಒಂಥರ ಜೈಲಲ್ಲಿ ಇದ್ದಂಗೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಗೊತ್ತಿಲ್ಲ ನಮ್ಮಮ್ಮ ಹೆಂಗಿದ್ದಾರೆ ಅವ್ರ ಜೊತೆ ಈಗ್ಲೂನು ಅಂತ. ಬಟ್ ಆತರ ಅವರು ರಿಸ್ಟ್ರಿಕ್ಷನ್ ಆಗ್ತಿದಾಗ ಯಾವ್ದಕ್ಕೂ ಒಂದ್ ಕಳ್ಸು ಮಾರಾಯ, ಹೋಗ್ಬಿಡ್ತೀನಿ ನಾನು, ಇಲ್ಲ ಮಾತ್ರ ಇರಕ್ಕಾಗಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ನಾನಿದ್ದೆ. ಅಲ್ಲಿ ಹೋಗಿ 3 ವರ್ಷ ಡಿಪ್ಲೊಮಾ ಮಾಡಿದೆ, ಮತ್ತೆ ಇಂಜಿನಿಯರಿಂಗ್ ಸೀಟ್ ಸಿಕ್ತು. ಇಂಜಿನಿಯರಿಂಗ್ ಜಾಯಿನ್ ಮಾಡಿದ್ರು. ಆಯ್ತಾ ಗುರುಗಳೇ, ನಮ್ಮ ತಂದೆಗೆ ನಾನು ಎಷ್ಟು ಭಯ ಪಡ್ತಿದ್ದೆ ಅಂದ್ರೆ, ಏನಾದ್ರೂ ಫೇಲ್ ಆಗಿದ್ದೀನಿ ಅಂತ ಹೇಳ್ಬಿಟ್ರೆ ಎಲ್ಲಿ ಕಾಲೇಜ್ ಬಿಡ್ಸ್ಬಿಡ್ತಾರೋ ಅನ್ನೋ ಒಂದು ಭಯ. ನಾನು ಇದುವರೆಗೂ ಅಂದ್ರೆ ಫಸ್ಟ್ ಸೆಮ್ ಅಲ್ಲಿ ಡಿಪ್ಲೊಮಾದಲ್ಲಿ ಫೇಲ್ ಆದೆ ಒಂದ್ ಸಬ್ಜೆಕ್ಟ್. ನೆಕ್ಸ್ಟ್ ಸೆಮ್ ಅಲ್ಲಿ ಅವರು, ನಮ್ಮಪ್ಪ ಎಷ್ಟು ಇಂಟೆಲಿಜೆಂಟ್ ಅಂದ್ರೆ ಗುರುಗಳೇ, ಅವರು ಓದಿಲ್ಲ, 9ನೇ ಕ್ಲಾಸ್ ತನಕ ಏನೋ ಓದಿದ್ದಾರೆ. ಹಾಗೇನು 9ನೇ ಕ್ಲಾಸ್ ಈಗ ಡಿಗ್ರಿಗೆ ಸಮ ಬಿಡಿ. ಬಟ್ ಆದ್ರೂನು ಅವರು ನಂದು ರೋಲ್ ನಂಬರ್ ತಗೊಂಡು ಪ್ರಿಂಟ್ ಔಟ್ ಅವರೇ ತೆಗಿಸ್ತಾ ಇದ್ರು. ನನ್ನ ಜೊತೆಗೆ ಗೊತ್ತಾಗಿದೆ. ನಾನ್ ಏನು ಸುಳ್ಳು ಹೇಳೋಕೆ ಆಗಲ್ಲ. ಎಲ್ಲ ಅವರು ಅಲ್ಲೇ ತೆಗಿಸ್ತಾ ಇದ್ರಲ್ಲ, ಹೆಂಗ್ ಹೇಳ್ತೀರಾ ಸುಳ್ಳು? ನನ್ನ ಫ್ರೆಂಡ್ ಒಬ್ಳು, ಶಿ ಫೇಲ್ಡ್ ಇನ್ 3 ಸಬ್ಜೆಕ್ಟ್ಸ್. 3 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದ್ರು. ಬಟ್ ಅವ್ರ ಒಂದು, ನಿಮ್ ಫ್ರೆಂಡ್ 3? ಹೌದು. ಮೋಸ್ಟ್ಲಿ ಅವ್ರು ನಿಮ್ಮನ್ನ ನೋಡ್ಕೊಂಡ್ ಬರ್ದಿದ್ರು.
ಇಲ್ಲ ಇಲ್ಲ, ಬಟ್ ಅವ್ರು 3 ಸಬ್ಜೆಕ್ಟ್ ಅಲ್ಲಿ ಫೇಲ್ ಆದ್ರು. ಪಕ್ಕ ಕೂತಿರ್ಲಿಲ್ಲ ತಾನೆ? ಅವ್ರಿಗೆ ಗೊತ್ತಿಲ್ಲ, ಬಟ್ ಅವರಪ್ಪ ಬಂದು ನಮ್ಮಪ್ಪ ಬಂದು ನೀವು ಎಕ್ಸಾಮ್ ಅಲ್ಲಿ ಪಕ್ಕ ಕೂತಿರ್ಲಿಲ್ಲ ತಾನೆ? ಇಲ್ಲ ಇಲ್ಲ ಇಲ್ಲ, ಪುಣ್ಯ ಪಕ್ಕ ಕೂತಿರ್ಲಿಲ್ಲ ಬಚಾವ್ರು. ಗುರುಗಳೇ, Okay. ಪಕ್ಕ ಕೂತಿರ್ಲಿಲ್ಲ. ಹ್ಮ್ ಸೊ ನಾನು ನಮ್ಮ ಅಪ್ಪಂಗೆ ಹೇಳ್ದೆ ಒಂದ್ ಸಬ್ಜೆಕ್ಟ್ ಫೇಲ್ ಆಗಿದೆ ಅಂತ. ಹ್ಮ್ ಅವ್ರಿಗೂ ಗೊತ್ತಿತ್ತು. ಆಮೇಲೆ ಇವಳು ಏನ್ ಮಾಡಿದಾಳೆ, 3 ಸಬ್ಜೆಕ್ಟ್ ಫೇಲ್ ಆಗಿದ್ಲಲ್ಲ ಅವಳು, ಮಾರ್ಕ್ಸ್ ಕಾರ್ಡ್ ನ ಎಡಿಟ್ ಮಾಡಿ ಎಲ್ಲ ಪಾಸ್ ಫಸ್ಟ್ ಕ್ಲಾಸ್ ಅಂತ ಹೇಳಿ ಪ್ರಿಂಟ್ ಔಟ್ ತೆಗ್ಸಿ ಅವ್ರ ತಂದೆಗೆ ತಂದು ಕೊಟ್ಟಿದ್ದಾರೆ. ಹೌದಾ? ಅವ್ರ ತಂದೆ ಅವ್ರ ಮಗಳ ಮೇಲೆ ಎಷ್ಟು ನಂಬಿಕೆ ಅಂದ್ರೆ ಗುರುಗಳೇ, ಅವರು ಕೇರೆ ಮಾಡಲ್ಲ ಆಯ್ತಾ, ಅವಳು ಹೇಳಿದ್ದೆ ವೇದವಾಕ್ಯ ಅನ್ನೋ ತರ. 3 ಫೇಲ್ ಆದ್ರೂ ಕೂಡ ಎಡಿಟ್ ಮಾಡಿಸಿ ಫಸ್ಟ್ ಕ್ಲಾಸ್ ಅಲ್ಲಿ ಮಾಡಿಸಿ ತಂದ್ಕೊಟ್ಟಿದ್ದಾರೆ. ಜಸ್ಟ್ ಪಾಸಿಗೆ ಬರ್ತಾರೆ 3 ಫೇಲ್ ಆಗಿರೋರು. ಇಲ್ಲ, ಫಸ್ಟ್ ಕ್ಲಾಸ್. ದೆನ್ ಅವ್ರ ತಂದೆ ನಮ್ಮಪ್ಪ ಫುಲ್ ಫೀಲ್ ಆಗ್ಬಿಟ್ಟಿದ್ದಾರೆ ದಟ್ ನನ್ ಮಗಳು ಫೇಲ್ ಆಗ್ಬಿಟ್ಟಿದ್ದಾಳೆ ಅಂತ. ಹಾ. ಅವ್ರ ತಂದೆ ನನ್ ಮಗಳು ಫಸ್ಟ್ ಕ್ಲಾಸ್ ಕಣಯ್ಯ, ಬಾರಯ್ಯ ಪಾರ್ಟಿ ಕೊಡಿಸ್ತೀನಿ ಅಂತ ಕರ್ದಿದ್ದಾರೆ. Right. ನಮ್ಮ ಅಪ್ಪಂಗೆ ಫುಲ್ ಬೇಜಾರು. ಹಾ. ದೆನ್ ಮನೆಗ್ ಹೋದೆ, ಎಕ್ಸಾಮ್ ಮುಗಿಸ್ಕೊಂಡು ರಜಕ್ಕೆ ಹ್ಮ್ ಕೂರಿಸ್ಕೊಂಡು ಬಾಯಿಗ್ ಬಂದಂಗ್ ಬೈದ್ರು. ಹ್ಮ್ ನಾನ್ ಹೇಳಂಗಿಲ್ಲ ಅವಳು ಫೇಲ್ ಆಗಿದ್ದಾಳೆ ಅಂತ, ಯಾಕಂದ್ರೆ ಅವಳು ನನಗ್ ಸ್ವಲ್ಪ ಕ್ಲೋಸ್. ಹಾಕಿದ ಉದಾಹರಣೆ ಕೊಡ್ತಿದ್ರು. ಅವಳನ್ನ ಮಕ್ಳು ಎಲ್ಲ ಪಾಸ್ ಆಗ್ಯಾರೆ, ಅವ್ರ ಕಾಲ್ದಡಿ ನುಗ್ಗು, ನೀನು ಒಂದು ಫೇಲ್ ಆಗಿ ಬಂದಿದ್ಯಾ ಅನ್ನೋ ಅರ್ಥದಲ್ಲಿ. ಹೌದು ಹೌದು, ಅದೇ ಅರ್ಥದಲ್ಲಿ ಆ ಪದ ಯೂಸ್ ಮಾಡಿದ್ರು ಕೂಡ. ಹೌದಾ? ಹಾ, ಶಾಬಾಷ್, ನಂಗೆ ಗ್ರೇಟ್ ಆಗೋದೆ. ನನಗೆ ಗೊತ್ತು ಹಿಂಗೆ ಬೈಯೋದು ಅಂತ. ಹಂಗೆ ಒಳ್ಳೆಯದು. ಅವ್ರನ್ನ ನೋಡು ಇವ್ರನ್ನ ನೋಡು ಹೌದು, ಪ್ರಾಬಬ್ಲಿ 90s ಕಿಡ್ ಅಲ್ಲಿ ಎಲ್ಲಾರ್ಗುನು ಇದೇ ತರ ಬೈದಿರ್ತಾರೆ. ಮಕ್ಳು ಅವ್ರ ಕಾಲ್ದಡಿ ನುಗ್ಗು, ದನ ಕಾಯಕ್ ಹೋಗು, ಕತೆ ಮೇಯ್ಸಕ್ ಹೋಗು, ಹೌದು. ಯಾವ್ದೋ ಒಂದು ರಿಪೀಟ್ ಆಗಿರುತ್ತೆ ಒಟ್ಟೆ. Okay. ಹೌದು. ಸೊ ಆಮೇಲೆ ಆಯ್ತು, ನಾನೇನು ಮಾತಾಡ್ಲಿಲ್ಲ ಬಿಕಾಸ್ ಅವಳು ನನ್ ಫ್ರೆಂಡ್ ಅಂತ. ನೆಕ್ಸ್ಟ್ ಇಯರ್ ಏನಾಯ್ತು, ನಂದು ಎಲ್ಲಾ ಸಬ್ಜೆಕ್ಟ್ ಪಾಸ್ ಆಯ್ತು ವಿತ್ ಫಸ್ಟ್ ಕ್ಲಾಸ್. ಸೆಕೆಂಡ್ ಸೆಮ್ದು ಎಲ್ಲ ಕ್ಲಿಯರ್, ಫಸ್ಟ್ ಸೆಮ್ 1 ಸಬ್ಜೆಕ್ಟ್ ಕ್ಲಿಯರ್. ಸೂಪರ್. ದೇವ್ರು ದಯೇನೆ. ಬಟ್ ನಾನು ಕಷ್ಟ ಬಿದ್ದು ಓದ್ದೆ ಬಿಕಾಸ್ ಭಯ, ಫೇಲ್ ಆಗ್ಬಿಟ್ರೆ ಎಲ್ಲಿ ಎಜುಕೇಶನ್ ಸ್ಟಾಪ್ ಮಾಡಿಸ್ಬಿಡ್ತಾರೆ ಅಂತ. ಅವಳದು ಮತ್ತೆ 3 ಸಬ್ಜೆಕ್ಟ್ ಫೇಲ್. ಮತ್ತೆ ಹಾ. ಸೊ ಸೆಕೆಂಡ್ ಇಯರ್ ಕಂಪ್ಲೀಟ್ ಮಾಡೋಷ್ಟ್ರಲ್ಲಿ ನಿಂದು 4 ಸಬ್ಜೆಕ್ಟ್ ಪೆಂಡಿಂಗ್ ಇದ್ರೆ ಮಾತ್ರ ಯು ಕ್ಯಾನ್ ಅಟೆಂಡ್ 3rd ಸೆಮ್, ಅಂದ್ರೆ 5th ಸೆಮ್ ಮತ್ತೆ 6th ಸೆಮ್ ಕ್ಲಾಸಸ್. 4 ಮೇಲೆ ಇರಬಾರ್ದು ಅಂತ. 4 ಮೇಲೆ ಇರಬಾರ್ದು. ಅಕಸ್ಮಾತ್ ನಿಮ್ಗೆ 4 ಸಬ್ಜೆಕ್ಟ್ ಏನಾದ್ರೂ ಜಾಸ್ತಿ ಫೇಲ್ ಆಗಿದ್ರೆ ಯು ಆರ್ ನಾಟ್ ಎಲಿಜಿಬಲ್ ಫಾರ್ ನೆಕ್ಸ್ಟ್ ಸೆಮ್. ಫಾರ್ ನೆಕ್ಸ್ಟ್ ಸೆಮ್. ನೀವು ಮತ್ತೆ ಎಕ್ಸಾಮ್ ಬರ್ದು ನೆಕ್ಸ್ಟ್ ಇಯರ್ ಎಲ್ಲ ಕ್ಲಿಯರ್ ಮಾಡಿ 4 ಸಬ್ಜೆಕ್ಟ್ ಅಷ್ಟೇ ಉಳಿಸ್ಕೊಂಡ್ರೆ ಅಥವಾ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ರೆ ನೀವು ನೆಕ್ಸ್ಟ್ ಇಯರ್ ಹೋಗ್ಬೋದು, 1 ವರ್ಷ ಬಿಟ್ಕೊಂಡು. ಸೊ ಅವರು ಇಯರ್ ಬ್ಯಾಕ್ ಆಯ್ತು, ಅವ್ರ ಮನೆಗೆ ಹೋದ್ರು ನನ್ ಫ್ರೆಂಡು. ನಂದು ಫೈನಲ್ ಇಯರ್ ಬಂತು. ನಿಮ್ ಫ್ರೆಂಡಿಗೆ ಅಲ್ಲಿ ಎಡಿಟ್ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿಲ್ಲ. ಆಕ್ಚುಲಿ ಹೌದು, ಎಡಿಟ್ ಮಾಡಕ್ ಅವಕಾಶ ಸಿಕ್ಕಿದ್ರೆ ಇನ್ನ ಮಾಡಿರೋರು ಅನ್ಸುತ್ತೆ. ಕಾಲೇಜ್ ಹಂತಕ್ ಬಂದಾಗ ಇನ್ನೇನ್ ಮಾಡ್ತಾರೆ, ಕಾಲೇಜ್ ಹೇಳಕ್ಕಾಯ್ತತ? ಹೌದು, ಕಾಲೇಜ್ ಹೇಳಕ್ ಆಗಲ್ಲ. ಇನ್ನೊಂದು ಬಗೆದರೆ ದೈವ, ಇನ್ನೊಂದು ಬಗ್ದಂಗ ಆಯ್ತವ ಅಮ್ಮನ್ ಕತೆ. ಮನೆಗೆ ಹೋದ್ರು ಅವ್ರ ಮನೆಗೆ ಹೋದ್ರು ಅವರು. ಸೊ ನೀವು ಅದ್ರಲ್ಲೂ ಸುಳ್ಳು ಹೇಳಿ ಯಾವ್ದೋ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದೀರಿ ಅಂತ ಹೇಳಿ ಯಾರ ಹತ್ರನೋ ದುಡ್ಡು ಇಸ್ಕೊಂಡು ಮನೆಗ್ ಸ್ಯಾಲ್ರಿ ಅಂತ ಕೊಟ್ಟು ಏನೇನೋ ಮಾಡ್ಕೊಂಡಿದ್ರೆ ಅವ್ರ ಮ್ಯಾಟ್ರ್ ನನಗ್ ಬೇಡ ಬಿಡಿ. ಅದು ಬಿಕಾಸ್ ಅವಳದು ತುಂಬಾ ರೋಲ್ ಇದೆ ನನ್ನ ಲೈಫ್ ಅಲ್ಲಿ, ಅದನ್ನ ಹೇಳಕ್ ಬರ್ತಾ ಇದೀನಿ. ಯಾಕೆಂದ್ರೆ ಅವಳ ವಿಚಾರ ಮೆನ್ಷನ್ ಮಾಡಿದ್ದು ಅದೇ ರೀಸನ್. ಫೈನಲ್ ಇಯರ್ ಮುಗಿಸ್ಕೊಂಡುವಾಗ ನಮ್ಗೆ ಪ್ರಾಜೆಕ್ಟ್ ವರ್ಕ್ ಅಂತ ಕೊಡ್ತಾರೆ ಗುರುಗಳೇ. ಆ ಪ್ರಾಜೆಕ್ಟ್ ವರ್ಕ್ ಅಲ್ಲಿ ಬಂದು ಹುಡುಗರು ಹುಡುಗಿಯರ್ನ ಸೇರಿ ಗುಂಪು ಮಾಡಿರ್ತಾರೆ. ಸೊ ನಾವು ಆಬ್ವಿಯಸ್ಲಿ ಹುಡುಗರ ಜೊತೆ ಮಾತಾಡ್ಬೇಕು ವಿತ್ ರೆಸ್ಪೆಕ್ಟ್ ಟು ಪ್ರಾಜೆಕ್ಟ್ ವರ್ಕ್. ನಮ್ಗೆ ಇಂಥದ್ದು ಮಾಡೇ ಇರ್ಲಿಲ್ವಲ್ಲ. ನಮ್ದು ಟೆಕ್ನಿಕಲ್ ಬರುತ್ತಲ್ವಾ, ಅಲ್ಲಿ ಸೇರ್ಬೇಕಿತ್ತು. ಸೇರ್ಕೊಬೇಕಾಗಿತ್ತು. ನೀವು ಬಿಕಾಮ್ ಮಾಡ್ಕೊಂಡ್ಬಿಟ್ಟು ಎಂತ ಕೆಲ್ಸ ಆಗೋಯ್ತು. ಹೌದೌದು, ನಮ್ಮನ್ನ ಒಂದ್ ದಿವ್ಸಲು ಆತರ ಗ್ರೂಪ್ ಡಿಸ್ಕಷನ್ ಬಿಡ್ಲೇ ಇಲ್ಲ. ಯಾಕೆ ಹುಡುಗಿಯರ ಜೊತೆ ಮಾತಾಡ್ಲಿಕ್ಕ? ಅಲ್ಲ, ಹುಡುಗಿನ ಪಕ್ಕನೆ ಕೂರಿಸ್ತಿರ್ಲಿಲ್ಲ. ಅಯ್ಯೋ, ಉದ್ದಕ್ಕೂ ನಮ್ ಬಾಳೆಲ್ಲ ಹಂಗೆ ಬಂದ್ಬಿಡ್ತು ನೋಡಿ. ಹೋಗ್ಲಿ ಬಿಡಿ, ನಿಮ್ಗೋಸ್ಕರ ದೇವ್ರು ಯಾರಾದ್ರೂ ಒಳ್ಳೆ ಹುಡುಗಿನ ದೇವತೆ ಕಳ್ಸಿರ್ತಾನೆ. ಹೇಳಿ.
ಆ ದಿನ ನಂದು ಫೈನಲ್ ಇಯರ್ ಮುಗಿಯೋ ಟೈಮ್ ಅಲ್ಲಿ ಏನಾಗಿದೆ, ಈ ಹುಡುಗಿ ಇದ್ದಾಳಲ್ಲ, ಈ ಹುಡುಗಿ ನಮ್ಮ ತಂದೆಗೆ ಕಾಲ್ ಮಾಡಿ, ನಿಮ್ ಹುಡುಗಿ ಆ ಹುಡುಗರ ಜೊತೆ ಮಾತಾಡ್ತಾಳೆ, ಕಾಲೇಜಿಗೆ ಕಳಿಸ್ಬೇಡಿ ಅಂತ ಹಾಕೊಟ್ಟಿದ್ದಾಳೆ. ಓಹೋ, ಈ ಫೇಲರ್ ಹುಡುಗಿ. ಫೇಲ್ ಆಗಿರೋಳು. ನಮ್ ತಂದೆ ಫೈನಲ್ ಇಯರ್ ಎಕ್ಸಾಮ್ ಮುಗಿಸ್ಕೊಂಡ್ ಬರ್ತಿದ್ದಂಗೆ ಫುಲ್ ಕ್ಲಾಸ್, ನನಗೆ ಫುಲ್ ಕ್ಲಾಸ್ ಹೊಡೆದಿಲ್ಲ ಬಿಟ್ರೆ ಮಾತಲ್ಲೇ ಚುಚ್ಚಿ ಸಾಯಿಸ್ಬಿಟ್ಟಿದ್ದಾರೆ. ನಿಮಗೆ ಅದು ಗೊತ್ತಿಲ್ಲ ಮನೆಗೆ ಬರೋವರೆಗೂ? ನನಗ್ ಗೊತ್ತಿಲ್ಲ. ಬಂದು ಹಿಂಗ್ ಫೋನ್ ಮಾಡಿ ಮಾತಾಡ್ತಾ ಇದ್ರೆ, ಹಿಂಗ್ ಬೈತಾ ಇದಾರೆ. ನಾನು ಕೇಳೋ ಅಷ್ಟು ಕೇಳ್ದೆ ಗುರುಗಳೇ. ನಮ್ ತಂದೆ ಬಾಯಿ ಬಿಟ್ರೆ ಬರೀ ಹೊಲ್ಸ್ ಮಾತುಗಳೇ. ನಾನು ಒಂದೇ ಮಾತು ಹೇಳ್ದೆ, ನೀವು ಹುಡ್ಸಿರೋ ಮಗಳನ್ನ ನಂಬ್ತೀರಾ ನಂಬಲ್ವಾ? ಇಷ್ಟು ವರ್ಷ ನಾನು ಕರೆಕ್ಟ್ ಆಗಿ ನಿಯತ್ತಾಗಿದ್ದೀನಿ. ನನ್ನನ್ನ ನಂಬೋದಿದ್ರೆ ಕಾಲೇಜಿಗೆ ಕಳಿಸ್ರಿ, ಇಲ್ಲ ಅಂದ್ರೆ ಬೇಡ, ನಾ ಹೋಗೋದಿಲ್ಲ. ನಾನೇನು ಓದಿ ಉದ್ಧಾರ ಏನ್ ಮಾಡೋ ಅವಶ್ಯಕತೆ ಇಲ್ಲ ಯಾರನ್ನು. ಪರವಾಗಿಲ್ಲ, ನಾನೇನ್ ಓದ್ಕೊಂಡಿದೀನಿ ಅಷ್ಟೇ ಸಾಕು ಅಂತ. ಆಮೇಲೆ ನಾನು ಇಷ್ಟು ತಿರ್ಗಾಕೊಂಡು ಜೋರಾಗಿ ಮಾತಾಡಿದ್ಮೇಲೆ ನನ್ನನ್ನ ನಂಬಿ ಮತ್ತೆ CET ಎಕ್ಸಾಮ್ ಬರ್ಲಿಕ್ಕೆ ಕಳ್ಸಿದ್ರು. ಬಟ್ ಆಕೆನೇ ಹೇಳಿರೋದು ಅಂತ ನಿಮಗೆ ಗೊತ್ತಾಯ್ತಾ? ಅದ್ ಹೆಂಗ್ ಗೊತ್ತಾಯ್ತು ಅಂತ ಹೇಳ್ತೀನಿ. ಫಸ್ಟ್ CET ಎಕ್ಸಾಮ್ ಬಂದಿದ್ದೀನಿ ಗುರುಗಳೇ. ಅದು ಅವಳಿಗೆ ಗೊತ್ತಾಗಿದೆ ನಾನು ಎಕ್ಸಾಮಿಗೆ ಹೋಗಿದ್ದೀನಿ ಅಂತ. ಮತ್ತೆ ಕಾಲ್ ಮಾಡಿದಾಳೆ ನಮ್ ತಂದೆಗೆ. ನಾನು ಇಷ್ಟೆಲ್ಲ ಹೇಳಿದ್ರುನು ನೀನು ಅವಳನ್ನ ಎಕ್ಸಾಮ್ ಕಳ್ಸಿದೀಯ ಅಂತ ನಮ್ಮ ಅಪ್ಪಂಗೆ ಆವಾಜ್ ಹಾಕಕ್ಕೆ. ನಮ್ಮಪ್ಪ ಒಂದೇ ಮಾತು ಹೇಳಿದ್ರು ಆ ದಿನ, ನೀನು ನಿಮ್ಮ ಅಪ್ಪಂಗೆ ಹುಟ್ಟಿದ್ರೆ, ಸಾರಿ ನಾನು ಈ ತರ ಪದಗಳೆಲ್ಲ ಯೂಸ್ ಮಾಡ್ತಾ ಇದ್ದೀನಿ, ಬಟ್ ನಮ್ಮಪ್ಪ ಹೇಳಿದ್ರು ಮಾತಿದು, ನೀನು ನಿಮ್ ತಂದೆಗೆ ಹುಟ್ಟಿದ್ರೆ ನೀನ್ ಎಲ್ಲಿದ್ಯಾ ಹೇಳು, ನಾನು ಇವಳನ್ನ ಕರ್ಕೊಂಡ್ ಬರ್ತೀನಿ. ನನಗೆ ಹುಷಾರಿಲ್ಲ ಗುರುಗಳೇ, ನಮ್ ತಂದೆಯವ್ರು ನನ್ನ ಹಾಸ್ಪಿಟ್ಲ್ ಕರ್ಕೊಂಡ್ ಹೋಗ್ತಾ ಇದ್ರು. ನಾನು ಇವಳನ್ನ ಕರ್ಕೊಂಡ್ ಬರ್ತೀನಿ. ಆ ದಿನ ಕಾಲ್ ಮಾಡಿರೋದು ಅವಳು. ನನ್ಗೆ ಕಾಲೆಲ್ಲ ನಡುಕ ಫುಲ್ಲು. ಫೋನ್ ಬಂತು ಅಂದ್ರೆ ಭಯ ಆಗೋದು. ಯಾಕೆಂದ್ರೆ ನಮ್ಮಪ್ಪ ಹುಚ್ಚ, ಯಾವ ತರ ಮಾತಾಡ್ತಾರೆ ಗೊತ್ತಿಲ್ಲ ನನಗೆ. ನೀನು ನಿಮ್ ತಂದೆಗೆ ಹುಟ್ಟಿದ್ರೆ ಹೇಳು, ಲೊಕೇಶನ್ ಕಳಿಸು, ನಾನು ಇವಳನ್ನ ಇಲ್ಲಿಗೆ ಕರ್ಕೊಂಡ್ ಬರ್ತೀನಿ. ಇವಳು ತಪ್ಪು ಮಾಡಿದ್ರೆ ಇವಳನ್ನ ಸಿಗದಾಕ್ತೀನಿ, ಇವಳು ತಪ್ಪು ಮಾಡಿಲ್ಲ ಅಂದ್ರೆ ನಿನ್ನನ್ನ ಬಿಡೋದಿಲ್ಲ ಮಾತ್ರ ಅಂತ. ಅದೇ ಲಾಸ್ಟ್ ಗುರುಗಳೇ, ಮತ್ತೆ ಅವಳು ಕಾಲ್ ಮಾಡಿಲ್ಲ. ಅಲ್ಲಿಗೆ ಮುಗ್ದೋಯ್ತು. ಮತ್ತೆ ಎಲ್ಲ ಕ್ಲಿಯರ್ ಆಯ್ತು. ನನ್ನ ಕಾಲೇಜಿಗೆ ಸೇರ್ಸಿದ್ರು, ಹಾಸ್ಟೆಲ್ಗೆ ಸೇರ್ಸಿದ್ರು. ನಂದು ಕಾಲೇಜು ಬೆಂಗಳೂರಲ್ಲಿ. ಉತ್ತರದಲ್ಲಿ ಕಾಲೇಜ್ ಆದ್ರೆ ದಕ್ಷಿಣದಲ್ಲಿ ಹಾಸ್ಟೆಲ್. ನಿಮ್ಗೆ ಗೊತ್ತಲ್ಲ ಬೆಂಗಳೂರು ಟ್ರಾಫಿಕ್. ಬೆಳಿಗ್ಗೆ 6 ಗಂಟೆ ಬಿಟ್ರೆ ಸಾಯಂಕಾಲ 7 ಗಂಟೆಗೆ ಮನೆಗೆ ಬಂದು ತಲುಪ್ತಾ ಇದ್ದೆ. ಬೆಳಿಗ್ಗೆ 8:30 ಕ್ಲಾಸು. ಒಂದೊಂದು ಕ್ಲಾಸು ಗ್ಯಾರಂಟಿ ಮಿಸ್ ಆಗಿರೋದು ಬಿಕಾಸ್ ಆಫ್ ಟ್ರಾಫಿಕ್, ಮತ್ತೆ ಬಸ್ಸಸ್ ಇರಲ್ಲ, ಆತರ ಎಲ್ಲ ಆಗಿ ತುಂಬಾ ಸಲ ನಾನು ಕಾಲೇಜ್ ಅಟೆಂಡೆನ್ಸ್ ಶಾರ್ಟೇಜ್ ಆಗಿ ಕಾಲೇಜ್ ಫೀಸ್ ಕಟ್ಟಕ್ ಆಗಿಲ್ಲ. ನಾನು ಇವ್ರ ಹತ್ರ ಫ್ರೆಂಡ್ಸ್ ಹತ್ರ ಈಸಿ ಎಲ್ಲಾ ಕೊಡ್ತಾ ಇದ್ದೆ. ನನಗ್ ಪಾಕೆಟ್ ಮನಿ ಕೊಟ್ಟಿದ್ನ ಕೂಡ್ಸಿ ಅವರಿಗೆ ಕೊಡ್ತಿದ್ದೆ. ನಮ್ ತಂದೆಯವ್ರನ್ನ ಕೇಳಕ್ ಆಗ್ತಿರ್ಲಿಲ್ಲ. ಒಂದ್ ಸಬ್ಜೆಕ್ಟ್ ಫೇಲ್ ಆಗೋಯ್ತು, ಫ್ರೀ ಹಾಸ್ಟೆಲ್ ಹೊರಟೋಯ್ತು. ಆಮೇಲೆ ನಮ್ಮ ಅಣ್ಣ ಮನೆಗೆ ಹೋದೆ. ಕೊನೆಗೆ ಅವರು ಎಲ್ಲ ನನ್ನನ್ನ ತುಂಬಾ ತುಚ್ಛವಾಗಿ ಕಂಡುಬಿಟ್ರು. ಅಂದ್ರೆ ಆ ಟೈಮಲ್ಲಿ ನನ್ನ ಉಳ್ಸ್ಕೊಂಡ್ರು. ಮನೇಲಿ ಊಟ ಹಾಕಿದ್ದಾರೆ. ನಾನು ಅವ್ರಿಗೆ ಯಾವತ್ತು ಅಣ್ಣ ಅಂದ್ರೆ ನಮ್ ದೊಡ್ಡಮ್ಮನ್ ಮಗ. ಅವ್ರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ರು. ಅವ್ರ ಮನೆಗೆಲ್ಲ ಗೊತ್ತಿತ್ತು ನನ್ಗೆ ಈ ತರ ಆಗ್ಬಿಟ್ಟಿದೆ, ನಾನು ಅಲ್ಲಿ ಉಳ್ಕೊಂಡಿದ್ದೀನಿ ಅಂತ. ಬಟ್ ನಮ್ ತಂದೆಯವ್ರಿಗೆ ಹೇಳಿದ್ರೆ ಎಲ್ಲಿ ಬೈದು ಕಾಲೇಜ್ ಬಿಡಿಸ್ಬಿಡ್ತಾರೆ ಅನ್ಬಿಟ್ಟು ಅವರು ಹೇಳಿಲ್ಲ, ನಾನು ಹೇಳಿಲ್ಲ. ಇದೊಂದೇ ನಾನು ಇದುವರೆಗೂ ಅವ್ರಿಗೆ ಸುಳ್ಳಂತ ಹೇಳಿತ್ತು. ಆಕ್ಚುಲಿ ಏನಾಯ್ತು ಅಂದ್ರೆ, ಸೆಕೆಂಡ್ ಇಯರ್ ಎಲ್ಲ ಮುಗೀತು ಗುರುಗಳೇ. 3rd ಇಯರ್ ಟೈಮ್ ಅಲ್ಲಿ ಅಂದ್ರೆ ಫೈನಲ್ ಇಯರ್ಗೆ ಹೋಗ್ಬೇಕಾಗಿತ್ತು. ಆ ದಿನ ಏನಾಗಿದೆ, ನಮ್ಮ ತಂದೆಯವರಿಗೆ ನಮ್ಮ ಅಮ್ಮಂಗೆ ಇದೇ ಒಂದು ವಿಚಾರಕ್ಕೆ ಸುಮ್ನೆ ಅವ್ರು ಹೆಂಗೆ ಅಂದ್ರೆ ಗುರುಗಳೇ, ನಾವೇನಾದ್ರೂ ಕುತ್ಕೊಂಡು ಮಾತಾಡ್ತಾ ಇದ್ರೆ ಬೆಕ್ಕನ್ ಮರಿ ತರ ಬಂದು ಕಿವಿ ಕೊಟ್ಟು ಕೇಳಿಸ್ಕೊಳ್ಳೋದು. ಯಾರು? ನಮ್ ತಂದೆಯವರು. ಯಾರ್ಯಾರು ಮಾತಾಡ್ತಾ ಇದ್ರೆ? ನಾನು, ನಮ್ಮಮ್ಮ ಮಾತಾಡ್ತಾ ಇರೋದು, ಅಥವಾ ನಮ್ಮಮ್ಮ ಇನ್ನ ಯಾರ ಜೊತೆನೋ ಮಾತಾಡ್ತಾ ಇರೋದು, ಅವ್ರ ಅಕ್ಕ ತಂಗಿಯರ ಜೊತೆನೋ ಅಥವಾ ಅಕ್ಕಪಕ್ಕದ ಮನೆಯವ್ರ ಜೊತೆ ಮಾತಾಡ್ತಾ ಇದ್ರೆ. ಆಮೇಲೆ ನಮ್ದು 2 ಮನೆ ಇದೆ. 2 ಮನೆ ಇನ್ ದ ಸೆನ್ಸ್ ಸ್ವಂತ ಮನೆನೆ, ಬಟ್ ಹಳೇ ಮನೆಗಳು ಊರಲ್ಲಿ. ಮಧ್ಯದಲ್ಲಿ ಯಾರ್ದೋ ಬೇರೆ ಮನೆ ಇತ್ತು. ಈ ಮನೇಲಿ ಏನಾದ್ರೂ ಕೆಲಸ ಮಾಡಕ್ ಬಂದ್ರೆ ತುಂಬಾ ಡೌಟ್ ಆಗಿ ಬಂದು ಬಗ್ ನೋಡೋದು, ಯಾರಿದ್ದಾರೆ ಅಂತ ನೋಡೋದು. ಯಾರು ಸಿಕ್ಕಾಕೊಂಡಿಲ್ಲ ಅಂದ್ರೆ ಫುಲ್ ಜೋರ್ ಜಗಳ ಮಾಡೋದು, ಈ ತರ. ನಾನ್ ಚಿಕ್ಕ ವಯಸ್ಸಿಂದ ನೋಡಿದ್ದೇನಲ್ಲ, ಅವ್ರದ್ದು ಡೌಟ್ ಇದೆ ಅಂತೆಲ್ಲ.
ಸೊ ನಾವ್ ಅಷ್ಟು ತಲೆ ಕೆಡ್ಸ್ಕೊತಿರ್ಲಿಲ್ಲ. ಏನಾದ್ರೂ ಇದ್ರೆ ತಾನೇ ಭಯ ಪಡ್ಬೇಕು, ನಾವೇನು ತಪ್ಪೇ ಮಾಡ್ತಾ ಇಲ್ಲ. ಹಂಗಿದ್ಮೇಲೆ ಅವ್ರು ಬಂದಾದ್ರೂ ನೋಡ್ಕೊಳ್ಳಿ, ಏನಾದ್ರೂ ಕೇಳಿಸ್ಕೊಳ್ಳಿ ಅನ್ನೋ ತರ ಆಗ್ಬಿಡ್ತು. ಆ ದಿನ ಏನಾಗಿದೆ, ನಾನು ಒಂದು ದೇವಸ್ಥಾನಕ್ಕೆ ಅಂತ ಹೋಗ್ ಬರ್ತೀನಿ. ಹಿಂಗೆ ಈವ್ನಿಂಗು ಯಾವ್ದು ಮೈ ಮೇಲೆ ದೇವ್ರು ಬರುತ್ತೆ ಅಂತ, ನಮ್ದು ಸೋಮವಾರ ಶುಕ್ರವಾರ ಬರುತ್ತೆ ಗುರುಗಳ ಊರಲ್ಲಿ ಒಂದು ಹೆಣ್ ದೇವ್ರು. ಅಲ್ಲಿಗೆ ಹೋಗ್ ಬರೋಣ ಅಂತ ಹೋಗಿರ್ತೀನಿ. ಅವಾಗಿನ್ನ ಓದ್ತಾ ಇದ್ದೆ. ಸೊ ಅವಾಗ ಸ್ವಲ್ಪ ಜಾಸ್ತಿ ದೇವ್ರು ದಿಂಡ್ರೆಲ್ಲ ಮಾಡ್ತಾ ಇದ್ದೆ. ಇವಾಗ ಮಾಡಕ್ ಟೈಮ್ ಇಲ್ಲ. ಆಗ ಬರೋ ತನಕ ನಮ್ ತಾಯಿಯವ್ರಿಗೆ ಹೊಡೆದು ತಲೆ ಬುಡೆಯಲ್ಲಿ ರಕ್ತ ಬರ್ಸಿ ಫುಲ್ ಸೀನ್ ಕ್ರಿಯೇಟ್ ಮಾಡಿ ಕೂತಿದ್ರು. ನಾನು ಫುಲ್ ಜೋರ್ ಜಗಳ ಆಯ್ತು. ಜೋರ್ ಜಗಳದಲ್ಲಿ ನಾನು ನಮ್ಮ ಅಮ್ಮಂಗೆ ಸಪೋರ್ಟ್ ಮಾಡಿದೆ. ಬಿಕಾಸ್ ನಾನು ಇದುವರೆಗೂ ಅವರಲ್ಲಿ ಯಾವುದೇ ಆತರ ಬ್ಯಾಡ್ ಬಿಹೇವಿಯರ್ ನಾನು ನೋಡಿಲ್ಲ ಅವ್ರ ಕಡೆ. ಸೊ ನನಗೆ ಯಾವ್ದು ಸರಿ ಅನ್ಸುತ್ತೆ ಅದನ್ನೇ ಮಾತಾಡೋಳು, ಅದೇ ತರ ಇರೋಳು. ಸುಮ್ನೆ ನೀವು ದುಡ್ಡು ಕೊಡ್ತೀರಾ, ನಿನ್ನ ಹತ್ರ ಆಸ್ತಿ ಇದೆ ಅಥವಾ ನಿನ್ನಿಂದ ನಮ್ಗೆ ಸಪೋರ್ಟ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ನಾನು ಇವ್ರ ಪರವಾಗಿ ಮಾತಾಡಕ್ ಆಗ್ತಿರ್ಲಿಲ್ಲ. ಬಟ್ ಅವರಿಗೆ ಎಕ್ಸ್ಪೆಕ್ಟೇಷನ್ ಏನಿತ್ತು, ನಾನು ಅವ್ರ ಪರವಾಗಿ ಮಾತಾಡ್ತೀನಿ ಅಂತ. ನಾನು ಸ್ವಲ್ಪ ಚೆನ್ನಾಗಿ ಓದ್ತಾ ಇದ್ದೆ ಅಂತ, ಆಮೇಲೆ ಅವ್ರು ನನ್ನನ್ನ ಒಂದು ಇಂಜಿನಿಯರ್ ಮಾಡಿಸ್ಬೇಕು ಅಂತ ಹೇಳಿ ತುಂಬಾ ಆಸೆ ಇಟ್ಕೊಂಡು ತುಂಬಾ ಓದಿಸ್ಬೇಕಂತೆಲ್ಲ ಇಟ್ಕೊಂಡಿದ್ರು ಎಕ್ಸ್ಪೆಕ್ಟೇಷನ್. ಬಟ್ ಅಲ್ಲಿ ಹಿಂಗಾಯ್ತು. ಫೈನಲ್ ಇಯರ್ಗೆ ಅವರು ನನಗೆ ಫೀಸ್ ಕಟ್ಲಿಲ್ಲ. ಕಾಲೇಜ್ ಡಿಸ್ಕಂಟಿನ್ಯೂ ಆಯ್ತು. ಕಾಲೇಜ್ ಡಿಸ್ಕಂಟಿನ್ಯೂ ಆದ್ಮೇಲೆ ನಮ್ಮಮ್ಮ ನಮ್ಮಪ್ಪ ಗಲಾಟೆ ಮಾಡ್ಕೊಂಡಿದ್ರಲ್ಲ, ನಾನು ನಮ್ಮಮ್ಮ ಬಂದು ನಮ್ಮ ತಂಗಿಯವ್ರ ಮನೆಗೆ ಹೋಗಿ ಉಳ್ಕೊಂಡಿದ್ವಿ. ಪಾಪ ಅವರು ತಂಗಿಯವ್ರ ಮನೆ ಅಂದ್ರೆ ಅವ್ರು ಮದ್ವೆ ಆಗಿದೆ ಅನ್ನಲ್ಲ ನಮ್ ಸಿಸ್ಟರ್ಗೆ. ಅದ್ಯಾವಾಗ ಆಯ್ತು? ಅದು ನಾನು ಕಾಲೇಜ್ಗೆ ಸೇರ್ಕೊಂಡೆ. ಅದು ಹೇಳಿಲ್ಲ, ಸಾರಿ ಮರ್ತೋಗ್ಬಿಟ್ಟೆ. ನಾನು ಇಂಜಿನಿಯರಿಂಗ್ ಸೇರ್ಕೊಂಡಲ್ಲ ಗುರುಗಳೇ. ಇಂಜಿನಿಯರಿಂಗ್ ಓದುವಾಗ ಅವಳು ಕಾಲೇಜಿಗೆ ಹೋಗಲ್ಲ, ನನ್ಗೆ ಓದಕ್ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ಲು. ನಮ್ ತಂದೆಯವರು ಮತ್ತೆ ನಮ್ಮಮ್ಮ ಇಬ್ರು ನನ್ನನ್ ಕೇಳಿದ್ರು, ಏನ್ ಮಾಡೋಣ, ಇಬ್ಬರನ್ನ ಇಟ್ಕೊಂಡ್ರೆ ಇಬ್ಬರನ್ನು ಒಂದೇ ಸಲ ಮದ್ವೆ ಮಾಡಕ್ ಕಷ್ಟ ಆಗುತ್ತೆ ಅಂತ. ನಾನು ಕಾಲೇಜ್ಗೆ ಹೋಗ್ತಾ ಇದ್ದೇನೆ, ನನಗೆ ಏನೂ ಪ್ರಾಬ್ಲಮ್ ಇಲ್ಲ. ನಾಳೆ ದಿನ ಹುಡುಗ ಬಂದು ನಿನ್ಗೆ ಪ್ರಾಬ್ಲಮ್ ಇದೆ, ಅದಕ್ಕೆ ತಂಗಿಗ್ ಮದ್ವೆ ಮಾಡಿದಾರೆ ಅಂತಾರೆ, ಯೋಚನೆ ಮಾಡು ಅಂತ ಹೇಳಿದ್ರು. ನಾಳೆ ದಿನ ಹುಡುಗ ಬಂದು ನಿನಗ್ ಪ್ರಾಬ್ಲಮ್ ಇದೆ ಅಂತನೋರು ಮದ್ವೆ ಆಗದೆ ಬೇಡ, ಹೋಗ್ಲಿ ಮನೆಗೆ. ಬೇಕಾಗಿರೋರು, ಇಷ್ಟಪಟ್ಟಿರೋರು, ನಂಬಿಕೆ ಇರೋರು ಮದ್ವೆ ಮಾಡ್ಕೊಂಡು ಹೋಗ್ತಾರೆ. ನೀವ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಬೇಡಿ. ಫಸ್ಟ್ ಅವಳು ಮಾಡ್ಕೊಂತೀನಿ, ಅವಳು ಒಪ್ಪಿಗೆ ಇದೆ ಅಂದ್ರೆ ಮದ್ವೆ ಮಾಡಿ ಕಳ್ಸಿ. ಅವಳು ಒಪ್ಕೊಂಡ್ಲು, ನಮ್ ತಂದೆಯವರು ಓಕೆ ಅಂದ್ರು, ಅವಳಿಗೆ ಮದ್ವೆ ಮಾಡಿ ಕಳ್ಸಿದ್ರು. ಇವಾಗ ಅವ್ರಿಗಿಬ್ರು ಮಕ್ಳಿದಾರೆ, ಚೆನ್ನಾಗಿದ್ದಾರೆ. ಸೊ ಆಗ ನೀವು ತಂದೆ ಇಷ್ಟೆಲ್ಲರಾದಂತಾದ್ಮೇಲೆ ನೀವು ತಂಗಿ ಮನೆಗೆ ಹೋಗಿ ಸ್ವಲ್ಪ ದಿನ ಇದ್ರಿ? ಹಾ ಗುರುಗಳೇ, ಹೌದು. ತಂಗಿ ಮನೆಗೆ ಹೋಗಿ ಒಂದೆರಡು ತಿಂಗಳು ಇದ್ವಾ ಅಂತ. ಹೌದು. ಆ ಟೈಮಲ್ಲಿ ನನಗೆ ನನ್ನ ಹೈಸ್ಕೂಲ್ ಫ್ರೆಂಡ್ ಒಬ್ರು, ತುಂಬಾ ಕ್ಲೋಸ್ ಫ್ರೆಂಡ್, ನಾವು ಅವಾಗ ಕಾಂಟ್ಯಾಕ್ಟ್ ಅಲ್ಲಿ ಇರ್ಲಿಲ್ಲ, ಮೊಬೈಲ್ ಇರ್ಲಿಲ್ಲ ಅಂತ. ದೆನ್ ಆ ಟೈಮಲ್ಲಿ ಇವರು ತುಂಬಾ ಸಪೋರ್ಟ್ ಮಾಡಿದ್ರು. ಸಪೋರ್ಟ್ ಇನ್ ದ ಸೆನ್ಸ್ ನಾಟ್ ಫಿನಾನ್ಷಿಯಲಿ, ಎಮೋಷನಲಿ. ಫ್ರೆಂಡ್ ಅಂದ್ರೆ ಹುಡುಗ. ಹೈಸ್ಕೂಲ್, ಪ್ರೈಮರಿ ಸ್ಕೂಲ್ ಎಲ್ಲ ಜೊತೆಲೆ ಬೆಳೆದಿದ್ದು. ಸೊ ಇದೆಲ್ಲ ನನ್ನ ಪ್ರಾಬ್ಲಮ್ಸ್ ಎಲ್ಲ ಅವ್ರಿಗೆ ಗೊತ್ತು, ನಮ್ಮ ಮನೆ ಸಿಚುವೇಶನ್ ಎಲ್ಲ ಅವ್ರಿಗೆ ಗೊತ್ತು. ಸೊ ಹಂಗಾಗಿ ಅವರು ಸ್ವಲ್ಪ ಫಿನಾನ್ಷಿಯಲಿ ಸಪೋರ್ಟ್ ಮಾಡಿಲ್ಲ. ಬಟ್ ಒಂದ್ ಟೈಮಲ್ಲಿ ತಗೊಂಡಿದ್ದೀನಿ ಹೆಲ್ಪ್, ನಾ ಹೇಳ್ತೀನಿ. ಮಾರಲ್ ಆಗಿ ಹೌದು. ನಿಮ್ಗೆ ಒಳ್ಳೊಳ್ಳೆ ಪದಗಳು ಸಿಗುತ್ತೆ ಹೇಳಲಿಕ್ಕೆ, ನಾವು ಹುಡುಕಾಡ್ತಾ ಇರ್ತೀವಿ ಪದಗಳನ್ನ. ಸೊ ಆಮೇಲೆ ಏನಾಯ್ತು, ಕೆಲ್ಸ ಹಿಂಗೆ ಮನೆಗ್ ಹೋದ್ವಿ. ಅಂದ್ರೆ ಸ್ವಲ್ಪ ದಿನ ಆದ್ಮೇಲೆ ಮಮ್ಮಿ ಸ್ವಲ್ಪ ಹುಷಾರಾದ್ಮೇಲೆ, ನಮ್ದು 2 ಮನೆ ಇತ್ತಂದಲ್ಲ, ನಾವ್ ಒಂದ್ ಮನೇಲಿ ಇದ್ವಿ, ನಾನು ನಮ್ಮಮ್ಮ. ಇನ್ನೊಂದ್ ಕಡೆ ನಮ್ಮಪ್ಪ ಅವ್ರೊಬ್ರು ಇದ್ರು. ಅವ್ರಿಗೆ ಅಡ್ಗೆ ಬರುತ್ತೆ, ಅವ್ರಿಗೆ ಹೆಂಡತಿ ಅವಶ್ಯಕತೆ ಇಲ್ಲ ಏನಿಕ್ಕೂನು. ಅಂಡ್ ಅವರಿಗೆಲ್ಲ ಬೇರೆ ಬೇರೆ ತರ ಎಲ್ಲ ಅಫೇರ್ಸ್ ಎಲ್ಲ ಇತ್ತು. ಆ ಒಂದ್ ರೀಸನ್ಗೆ ಅವರು ಪ್ರಾಬಬ್ಲಿ ನಮ್ಮನ್ನು ಅದೇ ತರ ಇದೆ ಅಂತ ಅನ್ಕೊಂಡಿದ್ರು, ಏನೋ ಗೊತ್ತಿಲ್ಲ. ಅದಕ್ಕೆ ಈ ತರ ಡೌಟ್ಸ್ ಬರ್ತಿದ್ಯೋ ಏನೋ ಗೊತ್ತಿಲ್ಲ. ಹುಡುಗ ಕುಡಿತಾರೆ, ಇಸ್ಪಿಟ್ ಆಡ್ತಾರೆ, ಎಲ್ಲ ಇತ್ತು. ಅವ್ರಿಗಿದ್ದಾಗ ಆಬ್ವಿಯಸ್ಲಿ ಒಬ್ಬರು ನೋಡಿದ್ರೆ ಇವಳಿಗೂ ಇದೆ ಇವ್ರಿಗೂ ಇದೆ ಅನ್ನೋ ತರ ಯೋಚನೆ ಬರುತ್ತೆ. ಅವರು ಆತರ ಬಂದಿತ್ತೋ ಏನೋ ಗೊತ್ತಿಲ್ಲ, ಇರ್ಬೋದೇನೋ ಅನ್ಕೊಂಡಿದೀನಿ ನಾನು, ಗೊತ್ತಿಲ್ಲ. ಗೊತ್ತಿಲ್ಲ. ಹೌದು. ಸೊ ನಾವು ನಮ್ಮಮ್ಮ ಅಲ್ಲಿಗೆ ಹೋದಾಗ ನಮ್ಮ ತಂಗಿಯವರು ಪ್ರೆಗ್ನೆಂಟ್ ಆದ್ರು. ನಮ್ ಭಾವನವರು ತುಂಬಾ ಸಪೋರ್ಟ್ ಮಾಡಿದ್ರು.
ಅಲ್ಲಿಂದ ನನಗೆ ವ್ಯಾಲ್ಯೂ ಕಡಿಮೆ ಆಗ್ತಾ ಬಂತು. ಅಂದ್ರೆ ಯಾವ ತರ ಅಂದ್ರೆ, ಕೂತ್ಕೊಂಡ್ ತಿಂತಾ ಇದ್ದಾಳೆ ಯಾರು ಹೇಳ್ತಿದ್ದಿದ್ದು? ಅಂದ್ರೆ ಅವ್ರು ಟ್ರೀಟ್ ಮಾಡಿದ್ ಹಂಗಿತ್ತು ಗುರುಗಳೇ. ಅಂದ್ರೆ ಯಾರು ಅಂದೆ? ನಮ್ಮಮ್ಮ, ನಮ್ ತಂಗಿ. ಓಹೋ, ಇವರು? ಹಾ, ಅವ್ರೆ ಅವರಿಂದನೂ ನನಗೆ ಬೇಜಾರಾಗಿದೆ, ಇಲ್ಲ ಅಂತ ಹೇಳಲ್ಲ. ಆ ಟೈಮಲ್ಲಿ ನಮ್ ತಂದೆಯವ್ರಿಗೆ ಏನಾದ್ರು ಸಪೋರ್ಟ್ ಮಾಡಿದ್ರೆ ಇಷ್ಟೊತ್ತಿಗೆ ನನ್ಗೆ ಒಳ್ಳೆ ಕಡೆ ಮದ್ವೆ ಮಾಡಿ ಸೆಟಲ್ ಮಾಡ್ರೋರೇನೋ ಗೊತ್ತಿಲ್ಲ. ಬಟ್ ಧರ್ಮಕ್ಕೆ ನಿಂತ್ರಿ. ಧರ್ಮ, ಹೌದು. ನನ್ಗೇನ್ ಸರಿ ಅನ್ನಿಸ್ತು ನಾನು ಅದನ್ನ ಮಾಡಿದೆ. ಬಟ್ ಆ ಟೈಮಲ್ಲಿ ಕಷ್ಟ ಇತ್ತು ನಿಜ. ಪ್ರತಿಯೊಂದನ್ನು ನಮ್ಮ ತಂಗಿ ಅವರ ಮನೆಯವರು ಸಪೋರ್ಟ್ ಮಾಡ್ತಾ ಇದ್ರು. ಆ ಒಂದು ಕಾರಣಕ್ಕೆ ಅವ್ರು ಹಂಗೆ ಹೇಳಿದ್ರು ಇಲ್ಲೋ ಗೊತ್ತಿಲ್ಲ. ಆ ಒಂದು ದಿನ ಮಾತ್ರ ನನಗೆ ಯಾಕೆ ಹಂಗ ಅನ್ನಿಸ್ತೋ ಗೊತ್ತಿಲ್ಲ ಗುರುಗಳೇ, ಒಂದ್ ಪ್ಯಾಕೆಟ್ ಬಿಸ್ಕೆಟ್ ತಿನ್ಬೇಕನ್ನಿಸ್ತು. ಆಯ್ತಾ, ಪಾರ್ಲೇಜಿ. ಯಾವ ಬಿಸ್ಕೆಟ್? ಪಾರ್ಲೇಜಿ. ಫಸ್ಟ್ ಹೋದೆ, ನಮ್ಮ ಅಮ್ಮನ ಪರ್ಸ್ ನೋಡ್ದೆ, ನನ್ ತಂಗಿ ಪರ್ಸ್ ನೋಡ್ದೆ, ದುಡ್ಡಿದೆ, ಸಾವಿರಾರು ಗಟ್ಲೆ ದುಡ್ಡಿದೆ ನೋಡಿದ್ವಿ. ನಮ್ಮ ಮಮ್ಮಿ ಹತ್ರ ಒಂದ್ 500-600, ನನ್ ತಂಗಿ ಹತ್ರ ಒಂದ್ 2-3 ಸಾವಿರ ಇತ್ತೇನೋ, ಮೇ ಬಿ, ಗೊತ್ತಿಲ್ಲ. ಆಮೇಲೆ ನಮ್ ತಾಯಿ ಹತ್ರ ಹೋದೆ, ಮಮ್ಮಿ 10 ರೂಪಾಯಿ ಕೊಡಿ, ನನಗೆ ಬೇಕು. ಯಾಕೆ ಅಂತ ಕೇಳಿದ್ರು. ಬಿಸ್ಕೆಟ್ ತಿನ್ಬೇಕು ಅಷ್ಟೆ. ಅವ್ರು ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿದ್ರು. ಇದು ನನಗೆ ತುಂಬಾ ಮನ್ಸು ಹೊಡೆದೋಗಿರೋ ವಿಚಾರ. ಅದು ನನಗೆ ಗೊತ್ತಿಲ್ಲ ಸಾಯೋವರೆಗೂ ನಾನು ಮರಿತೀನೋ ಇಲ್ಲ ಅಂತ. ಅವ್ರ ಪರ್ಸಲ್ಲಿ ದುಡ್ಡು ನೋಡಿಲ್ಲ ಅಂದಿದ್ರೆ ನಾನು ನಂಬ್ತಿದ್ನೇನೋ ಅವ್ರ ಮಾತನ್ನ. ಬಟ್ ಪರ್ಸಲ್ಲಿ ದುಡ್ಡು ನೋಡಿ ಹೋಗಿ ಕೇಳಿದಾಗ ಅವ್ರಿಲ್ಲ ಅಂದಾಗ ತುಂಬಾ ಬೇಜಾರಾಯ್ತು. ನಿನ್ ತಂಗಿನ ಹೋಗಿ ಕೇಳು ಅಂದ್ರು. ನನ್ ತಂಗಿನ ಕೇಳ್ದೆ, ಅವಳು ಇಲ್ಲ ಅಂತ ಹೇಳಿದ್ಲು. ಅದು ಬೇರೆಯವ್ರ ದುಡ್ಡು, ನಿಮ್ ಭಾವ ಅವ್ರ ದುಡ್ಡು, ನನ್ನ ಹತ್ರ ಇಲ್ಲ. ಓಕೆ, ಫೈನ್, ಬಿಡಿ. ನನಗ ಅವಾಗ ಅರ್ಥ ಆಯ್ತು. ಓಕೆ ಬಿಡಿ, ಆಯ್ತು ಅಂತ ಹೇಳಿ ಸುಮ್ನೆ. ಹಿಂಗೆ ಏನೋ ನಮ್ಮ ಊರಲ್ಲಿ ಹಬ್ಬ ನಡೀತಾ ಇತ್ತು. ನಮ್ ತಂದೆ ಅವರ ರಿಲೇಟಿವ್ಸ್ ಎಲ್ಲ ಬಂದಿದ್ರು. ಅವ್ರ ಅಕ್ಕ ಅವ್ರಿಗೂ ಗೊತ್ತು ನಮ್ಮ ಅಪ್ಪನ ಬುದ್ಧಿ ಏನು ಅಂತ. ಅವ್ರ ಜೊತೆ ಹಿಂಗೆ ಅವ್ರು ಬಂದು ಬೈತಾ ಇದ್ರು, ನಿಮ್ಮಪ್ಪ ಹಂಗೆ, ನಿಮ್ಮಪ್ಪ ಹಿಂಗೆ ಅಂತ. ನಾನು ಒಂದೇ ಮಾತಂದೆ ಕೂತ್ಕಳೆ. ಅದು ತುಂಬಾ ದೊಡ್ಡ ಮಾತು. ಪ್ರಾಬಬ್ಲಿ ನನಗ್ ಜನ್ಮ ಕೊಟ್ಟಿರೋ ತಂದೆಗೆ ಅದನ್ನ ಕೇಳಿಸ್ಕೊಂಡಾಗ ಹರ್ಟ್ ಆಗಿರ್ಲೇಬೇಕು. ಬಟ್ ನಾನು ಆ ಮಾತು ಹೇಳ್ಬೋದಿತ್ತೋ ಗೊತ್ತಿಲ್ಲ. ಬಟ್ ಹೇಳ್ಬಟ್ಟೆ, ನೀವು ಇದ್ದು ಮುಂಡೆ ತರ ಬದುಕ್ತಾ ಇದೀರಾ, ಸತ್ತು ಮುಂಡೆ ತರ ಬದುಕ್ತಾ ಇದೀರಾ ಅಂತ ಹೇಳ್ಬಿಟ್ಟೆ. ನಮ್ಮ ಮಮ್ಮಿ ಹಿಂಗ್ ಬದುಕ್ತಾ ಇದಾರೆ ಅಂತ, ನಮ್ಮ ಮಮ್ಮಿ ಹಿಂಗ್ ಬದುಕ್ತಾ ಇದಾರೆ ಅಂತ ನಮ್ಮ ಅಪ್ಪ ಅವ್ರ ಅಕ್ಕಂಗೆ ಹೇಳ್ದೆ ನಾನು. ಬಟ್ ನಿಮ್ಮ ಅತ್ತೆಯ ಗಂಡ ಇದ್ರ? ಅವ್ರ ಅತ್ತೆಯರ್ ಗಂಡ ಇದ್ರು. ಬಟ್ ಅವ್ರ ಅತ್ತೆಯರ್ ಗಂಡ ಬಂದಿರ್ಲಿಲ್ಲ ಹಬ್ಬಕ್ಕೆ. ಅತ್ತೆಯರ್ ಮಾತ್ರ ಬಂದಿದ್ರು. ಬಟ್ ನೀವಲ್ಲಿ ಎಕ್ಸಾಕ್ಟ್ ಏನ್ ಹೇಳಿದ್ರಿ? ಅವರು ನಮ್ ತಂದೆಯವ್ರನ್ನ ಬೈತಾ ಇದ್ರು, ಈ ತರ ಮಾಡ್ಬಿಟ್ಟ, ನಿಮ್ ಜೀವನ ಹಾಳ್ ಮಾಡ್ಬಿಟ್ರು, ಹಂಗೆ ಹಿಂಗೆ ಅಂತ. ಆಗ ಅಯ್ಯೋ ಬಿಡಿ ಅತ್ತೆ, ಏನ್ ಮಾಡಕ್ಕಾಗತ್ತೆ, ನಿಮ್ಮ ಇವಳು ನಮ್ಮಮ್ಮ ಇದ್ದು ಮುಂದೆ ತರ, ಗಂಡ ಇದ್ರುನು ಮುಂದೆ ತರ, ಅಂದ್ರೆ ಇದ್ದು ನೆಮ್ಮದಿ ಇಲ್ಲ, ಸತ್ರು ಆತರ ಇದಾರೆ ಅಂತ ಹೇಳ್ಬಿಟ್ಟೆ ನಾನು. ಅಲ್ಲಿ ಏನಾಗಿದೆ, ನಮ್ ತಂದೆಯವ್ರು ಬಂದು ಎಲ್ಲ ಮಾತು ಕೇಳಿಸ್ಕೊಂಡಿದ್ದಾರೆ ಮಾತಾಡಿರೋದು. ಕೇಳಿಸ್ಕೊಂಡಿದ್ದೆ. ಟೋಟಲಿ ಸಿನಿಮಾ ಸ್ಟೈಲ್ ಗುರುಗಳೇ. ಬಂದ್ರು, ಹೊಡೆದ್ರು, ಬೈದ್ರು, ನನ್ನನ್ನ ತಿಂತಿದೀಯ, ನನ್ನ ಮನೇಲಿದೀಯ, ಹೋಗು ಮನೆ ಬಿಟ್ಟ ಆಚೆ ಅಂತ. ತೆಗೆದು ನಾನು ಬ್ಯಾಗ್, ಟೋಟಲಿ ಸಿನಿಮಾ ಸ್ಟೈಲ್, ಬ್ಯಾಗ್ ತೆಗೆದು ಆಚೆ ಎಸೆದ್ರು, ಗೆಟ್ ಔಟ್ ಅಂದ್ರು. ನನಗೆ ಫುಲ್ ಸಿಟ್ಟು, ಬಿಸಿ ರಕ್ತ. ನಾನು ಇರಲ್ಲ ಅನ್ಕೊಂಡು ಫುಲ್ ಬ್ಯಾಗ್ ಎಲ್ಲ ಎತ್ಕೊಂಡು ನನ್ ತಂಗಿ ಮನೆಗೆ ಹೋದೆ. ಅಲ್ಲಿ 2 ದಿನ ಇದ್ದೆ. ಟಿವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ಲ ಗುರುಗಳೇ, ಇಲ್ಲಿ ಕೆಲ್ಸ ಖಾಲಿ ಇದೆ ಅಂತ, ಕೆಲ್ಸಕ್ಕೆ ಬೇಕಾಗಿದ್ದಾರೆ ಅಂತ. ಹೌದು. ಊಟ ತಿಂಡಿ ವಸತಿ ಎಲ್ಲ ಫ್ರೀ ಅನ್ಬಿಟ್ಟು ಕೊಡ್ತಾರೆ. ನಾನು ಈ ಕೆಲ್ಸಕ್ಕೆ ಹೋಗ್ತೀನಿ ಹುಡ್ಕೊಂಡು ಅಂದ್ಬಿಟ್ಟು ನಮ್ಮ ಮಮ್ಮಿಗೆ ಹೇಳಿದಾಗ, ಆ ದಿನ ಅವರು ನನಗೆ 1700 ರೂಪಾಯಿ ಕೊಟ್ರು. ಈ ಹುಡುಗ ಮಾರಲ್ ಸಪೋರ್ಟ್ ಇದಾರೆ ಅಂತ ಹೇಳಿದ್ನಲ್ಲ, ಅವ್ರ ಹತ್ರ 2000 ಸಾಲ ತಗೊಂಡೆ. ಟೋಟಲ್ 3700 ರೂಪಾಯಿ ಗುರುಗಳೇ ಎತ್ಕೊಂಡು ಬೆಂಗಳೂರು ಬೀದಿ ಹತ್ಕೊಂಡ್ ಬಂದೆ. ನಮ್ಮಪ್ಪ ಒಂದು ಹುಡುಗಿ ಇವಳು ಮನೆಯಿಂದ ಆಚೆ ಕಳ್ಸಿ, ನನಗೆ ಪ್ರಪಂಚ ಜ್ಞಾನ ಇಲ್ಲ, ಎಲ್ಲ ಸರ್ಕಲ್ ಅಲ್ಲಿ ಬೆಳೆಸಿದಾರೆ. ಒಬ್ರ ಹತ್ರ ಹೆಂಗ್ ಮಾತಾಡ್ಬೇಕು, ಯಾವ ತರ ಇರ್ಬೇಕು ಅನ್ನೋದ್ ಗೊತ್ತಿಲ್ಲ. ತೆಗೆದು ಮನೆಯಿಂದ ಆಚೆ ಹಾಕಿ ಕಳಿಸ್ಬಿಟ್ರು. ನಾನು ಸಪೋಸ್
ಈಗ ಪ್ರಪಂಚದಲ್ಲಿ ಒಂಟಿ ಹುಡುಗಿ ಹಿಂಗೆಲ್ಲ ಓಡಾಡ್ತಾ ಇದ್ದಾಳೆ, ಏನೇನೆಲ್ಲ ಆಗ್ತಾ ಇದೆ ನೋಡಿದ್ರೆ ಭಯ ಆಗತ್ತೆ. ಅಷ್ಟು ಕೂಡ ಯೋಚನೆ ಮಾಡಿಲ್ಲ ಅವರು, ತೆಗೆದು ಹಾಕಿದ್ರು. ನಾನು 3,700 ರೂಪಾಯಿನ ಇಸ್ಕೊಂಡು ಬಂದೆ ಬೆಂಗಳೂರಿಗೆ. ಮಹದೇವಪುರ ಅಂತ ಒಂದು ಏರಿಯಾ ಇದೆ, ಇಲ್ಲಿ ಬಂದು ಎಲ್ಲಿಗೆ ಬರಬೇಕು ಅಂತ ಹೊರಟ್ರಿ ನೀವು ಎಕ್ಸಾಕ್ಟ್ಲಿ? ಆ ಅಡ್ವರ್ಟೈಸ್ಮೆಂಟ್ ನೋಡ್ಕೊಂಡು ಕೆಲಸ ಸಿಕ್ಕುತ್ತೆ ಅಂತ ಬಂದೆ. ಆ ನಂಬರ್ ಸೇವ್ ಮಾಡ್ಕೊಂಡಿದ್ರಿ? ಹಾ ಹೌದು, ಆ ನಂಬರ್ ಸೇವ್ ಮಾಡ್ಕೊಂಡಿದ್ದೆ. ಫೋನ್ ಈ ಹುಡುಗನ ಹತ್ರ ಇಸ್ಕೊಂಡಿದ್ದೆ. ಯಾವ್ದು ಅವರು ಮನೆಯಲ್ಲಿ ಯೂಸ್ ಮಾಡ್ದಿರೋಂತ ಫೋನ್ ನ ತಗೊಂಡು ಒಂದು ಸಿಮ್ ತಗೊಂಡು ಹಾಕೊಂಡಿದ್ದೆ. ಆಗೆಲ್ಲ 10 ರೂಪಾಯಿ ರಿಚಾರ್ಜ್, ಈ ತರ 300-400 ಎಲ್ಲ ಇಲ್ಲ. 10 ರೂಪಾಯಿ ರಿಚಾರ್ಜ್ ಹಾಕೊಂಡ್ರೆ ಮಿಸ್ಡ್ ಕಾಲ್ ಕೊಟ್ಕೊಳ್ಳೋದು, ಎಲ್ಲ ಟಾಕ್ ಟೈಮ್ ಈ ತರ. ತುಂಬಾ ಡ್ರ್ಯಾಗ್ ಮಾಡ್ತಾ ಇದ್ದೀನ? ಇಲ್ಲ ಅಲ್ಲ, ಇಲ್ಲ ಹೇಳುವ. ಬೆಂಗಳೂರಿಗೆ ಬಂದೆ. ಕನ್ಸಲ್ಟೆನ್ಸಿ ಅವರು ನೀವು 2,000 ಕಟ್ಬೇಕು ಅಂದ್ರು, ಕೊಟ್ಟೆ. ಇಲ್ಲಿ ಒಂದು ಡೈರಿ ಸರ್ಕಲ್ ಅಂತ ಇದೆ, ನಿಮಗ್ ಗೊತ್ತಿರ್ಬೋದು ಬಹುಶಃ. ಅಲ್ಲಿಗೆ ಕಳ್ಸಿದ್ರು, ಒಬ್ಬರು ನಂಬರ್ ಕೊಟ್ಟು. ಅಲ್ಲಿ ಏನ್ ಕೆಲ್ಸ ಅಂದ್ರೆ, ಪ್ಯಾಕೆಟ್ ಹಾಲಿನ ಪ್ಯಾಕೆಟ್ ತುಂಬಾ ಸೀಲಾಗಿ ಬೀಳುತ್ತೆ. ನಿಮಿಷಕ್ಕೆ ಮಿನಿಮಮ್ ಒಂದು 50-60. ಅದನ್ನ ಎತ್ತಿ ಟ್ರೇಗೆ ತುಂಬಿ ಕಳಿಸ್ಬೇಕು. ಇದು ಕೆಲ್ಸ. ಇಲ್ಲಿಗೆ ಬಂದಾಗ ನನಗೆ ಗೊತ್ತಿಲ್ಲ, ಜನ ಗೊತ್ತಿಲ್ಲ, ಬೆಂಗಳೂರು ಗೊತ್ತಿಲ್ಲ, ಯಾವ ರಿಲೇಟಿವ್ಸ್ ಮನೆಗೂ ಹೋಗಕ್ ಆಗ್ತಾ ಇಲ್ಲ. ಬಿಕಾಸ್ ನಮ್ಮ ಅಪ್ಪ ಫುಲ್ ಸ್ಟ್ರಾಂಗ್ ಪರ್ಸನ್, ಸ್ಟ್ರಾಂಗ್ ಇನ್ ದ ಸೆನ್ಸ್ ಸ್ವಲ್ಪ ಡಾಮಿನೇಟ್ ಪರ್ಸನ್. ಅವರಿಗೆ ಸಪೋರ್ಟ್, ಯಾರುನು ಅವ್ರನ್ನ ಎದುರಾಕೊಂಡು ನಮಗೆ ಸಹಾಯ ಮಾಡುವಷ್ಟು ಧೈರ್ಯ ಹೊಂದಿಲ್ಲ. ಸೊ ಅವ್ರು ಬಂದ್ರು, ಮೇಡಮ್ ಅಂದ್ರೆ ಇಲ್ಲಿಗೆ ಫೋನ್ ಮಾಡ್ಕೊಂಡ್ ಬಂದೆ ಡೈರಿ ಸರ್ಕಲ್ಗೆ. ಅವರು ಬಂದ್ರು, ನೀವೇನಾ ಅಂದ್ರು. ಹ್ಞೂ ಅಂದೆ. ಮೇಡಮ್ ನೀವು ಓದ್ಕೊಂಡಿರಂಗ್ ಕಾಣಿಸ್ತೀರಾ, ಇದು ನಿಮಗ್ ಸೂಟ್ ಆಗಲ್ಲ ಮೇಡಮ್, ಊರಿಗೆ ಹೋಗ್ಬಿಡಿ, ಬೇಡ ಈ ಕೆಲ್ಸ ನಿಮ್ಗೆ ಅಂದ್ರು. 6:30 ಸರ್, ನನ್ ಆ ಟೈಮಲ್ಲಿ 6:30 ಸಾಯಂಕಾಲ. ನಿಜವಾಗ್ಲು ನನ್ ಕೈ ಕಾಲು ಆಡಿಲ್ಲ, ಏನ್ ಮಾಡ್ಬೇಕು ಎಲ್ಲೋಗ್ಬೇಕು ಗೊತ್ತಿಲ್ಲ. ಆಮೇಲೆ ಅವ್ರು ಹೇಳ್ದೆ, ನಿಮ್ಮ ದಮ್ಮಯ್ಯ ಅಂತೀನಿ, ಇವತ್ತೊಂದಿನ ನಾ ಇಲ್ಲಿ ಉಳ್ಕೊಂಡ್ಬಿಡ್ತೀನಿ, ನಿಮ್ ಲೇಬರ್ಸ್ ರೂಮ್ ಏನಿದೆ ಅಲ್ಲಿ ಉಳ್ಕೊಂಡ್ಬಿಡ್ತೀನಿ, ನಾಳೆ ದಿನ ಎದ್ದೋಗ್ಬಿಡ್ತೀನಿ ಸರ್, ನಾನು ಇಲ್ಲಿಗೆಲ್ಲೂ ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ದೆ. ಅವ್ರು ಸರಿ ಮೇಡಮ್ ಆಯ್ತು ಬನ್ನಿ. ಅಲ್ಲಿ ಹೋಗಿ ನೋಡಿದಾಗ ನಂತರ ಹುಡುಗಿಯರು ತುಂಬಾ ಜನ ಇದ್ದಾರೆ. ಮತ್ತೆ ಕೆಲ್ಸ ಬಿಟ್ಟು ಓಡೋದ್ರೆ ಮತ್ತೆ ನಮ್ಮ ತಂದೆಯವ್ರ ಕಾಲ್ ಕೆಳಗಡೆ ಹೋಗ್ಬೇಕಾಗತ್ತೆ ಅನ್ನೋ ಒಂದು ಹಠ. ಆ ಟೈಮಲ್ಲಿ ಹಠ ಗೊತ್ತಲ್ಲ, ಬಿಸಿರಾಗ್ತಾ ಫುಲ್ ಕೋಪ ಅವ್ರ ಮೇಲೆ. ಪಣವಿಡು ಅಂತ ಒಂಥರ ಹಂಗೇನೆ ಪಣವಿಡು. ಆ ದಿನ ಹೋಗಿ ಉಳ್ಕೊಂಡೆ. ನೆಕ್ಸ್ಟ್ ಡೇ ಡಿಸೈಡ್ ಮಾಡ್ದೆ, ಹೋಗೋಣ ಇಲ್ಲೇ ಕೆಲ್ಸಕ್ಕೆ, ಎಷ್ಟು ದಿನ ಆಗುತ್ತೆ ಅಷ್ಟು ಮಾಡೋಣ ಅಂತ. ನಾನ್ ಇಂಜಿನಿಯರಿಂಗ್ ಓದ್ತಿರೋ ಹುಡುಗಿ ಬಂದು ಪ್ಯಾಕೆಟ್ ಹಾಕಿ, ಯಾವ ಕೆಲ್ಸನೂ ಅವಮಾನ ಇಲ್ಲ ಗುರುಗಳೇ. ಆ ದಿನ ನನಗೆ ಸ್ವಲ್ಪ ಬೇಜಾರಾಯ್ತು, ಓದ್ಕೊಂಡು ಈ ಕೆಲ್ಸ ಮಾಡ್ಬೇಕಲ್ಲ ಅಂತ. ಬಟ್ ಅನಿವಾರ್ಯತೆ, ಆ ಸ್ವಾಭಿಮಾನ, ಅವ್ರ ತಪ್ಪು ಮಾಡಿಲ್ಲ ಅಂದ್ಮೇಲೆ ಹೋಗಿ ಅವ್ರ ಹತ್ರ ಕ್ಷಮೆ ಕೇಳಬಾರ್ದು ಅನ್ನೋ ಒಂದೇ ಒಂದು ಹಠ ನನ್ನನ್ನ ಆ ಕೆಲ್ಸ ಮಾಡಿಸ್ತು. ಅಲ್ಲಿ ಹೆಂಗೆ ಅಂದ್ರೆ, ಡ್ಯೂಟಿ ಬೆಳಿಗ್ಗೆ 3 ಗಂಟೆಗೆ ಎದ್ದು ಬಂದು ಡ್ಯೂಟಿಗೆ ವೇಟ್ ಮಾಡ್ಬೇಕು. ಫಸ್ಟ್ 50 ಜನಕ್ಕೆ ಮಾತ್ರ ಡ್ಯೂಟಿ. ಅಲ್ಲಿ ಹೆಂಗೆ ಅಂದ್ರೆ, ಅನ್ಎಜುಕೇಟೆಡ್ಸು, ಆಮೇಲೆ ಈ ಆಂಟೀಸ್ ಎಲ್ಲ ಇರ್ತಾರೆ ಗೊತ್ತಾ, ಮನೇಲಿ ಕೂತಿರ್ತಾರಲ್ಲ, ಆ ತರದವ್ರೆಲ್ಲ ಬರ್ತಾರೆ. ಅವ್ರುನು ಮಾಡುವಂತ ಕೆಲ್ಸ. ಅಲ್ಲಿಗೆ ಬಂದು ಗುರುಗಳೇ ಪ್ರತಿದಿನ ಬೆಳಿಗ್ಗೆ 3 ಗಂಟೆಗೆ ಬಂದು ಕಾಯ್ಕೊಂಡು ಕುತ್ಕೊಬೇಕು, ಡ್ಯೂಟಿ ಬರ್ಸ್ಬೇಕು, ಒಳಗಡೆ ಹೋಗ್ಬೇಕು, ಕೆಲ್ಸ ಎಲ್ಲ ಮುಗಿಸ್ಬೇಕು. ಊಟ ತಿಂಡಿ ಅಲ್ಲೇ ಕೊಡ್ತಾ ಇದ್ರು, 5 ರೂಪಾಯಿ ಊಟ. ಕಾಫಿ 2 ರೂಪಾಯಿ, ಟೀಗೆ 2 ರೂಪಾಯಿ, ತುಂಬಾ ಚೆನ್ನಾಗ್ ಮಾಡ್ಕೊಡೋರು. ಅಲ್ಲಿ ಊಟ, ಮಧ್ಯಾಹ್ನ ಊಟ ಅಲ್ಲೇ ಆಗ್ತಾ ಇತ್ತು. ಲೇಬರ್ಸ್ ರೂಮ್ ಅಲ್ಲಿ ನೈಟ್ ಊಟ ಮಾಡ್ಕೊಂತ ಇದ್ವಿ, ಅದಕ್ಕೆ 30 ರೂಪಾಯಿ ಇಟ್ಕೊಳ್ಳೋರು ಒಂದೇ ಟೈಮ್ಗೆ. ಫಸ್ಟ್ ಸ್ಯಾಲರಿ ನಂದು 3,000. ಸೆಕೆಂಡ್ ಸ್ಯಾಲರಿ ನನಗೆ 3,500 ಕೊಟ್ರು. ಅದ್ರಲ್ಲಿ ನಮ್ಮ ಸಿಸ್ಟರ್ ಮಗುಗೆ ಒಂದು ಬೆಳ್ಳಿ ಚೈನು, ಉಂಗ್ರ, ಅವ್ರಿಗೆ ಒಂದು ಸ್ವೆಟರು, ತುಂಬಾ ಒಳ್ಳೆ ಲೈಫ್ ಬಂತು. ಅದು ಒಳ್ಳೆ ಮನ್ಸಲ್ಲಿ ತಗೊಂಡೋಗಿ ಕೊಟ್ರೆ ಒಳ್ಳೇದಾಗುತ್ತೆ ಅಂತನೋ ಏನೋ ಗೊತ್ತಿಲ್ಲ ನನಗೆ. ಆ ಟೈಮಲ್ಲಿ ತಗೊಂಡೋಗಿ ಕೊಟ್ಟಿದ್ದೆ. ಒಂದ್ 15 ಡೇಸ್ ಕೆಲ್ಸ ಮಾಡ್ತಾ ಇದ್ದೆ. ಆಗ ಗುರುಗಳಲ್ಲಿ ಎಂತ ಹೊಲಸು ಜಾಗ ಅಂದ್ರೆ, ಆ ಲಾರಿ ಡ್ರೈವರ್ ಅನ್ಬೇಡಿ, ಅಲ್ಲಿ ಆಪರೇಟ್ ಮಾಡ್ತಾರಲ್ಲ, ಮಿಷಿನ್ ಆಪರೇಟ್ ಮಾಡೋ ಹುಡುಗರು ಎಲ್ಲ ಈ ಡ್ರಿಂಕ್ಸ್ ಮಾಡೋರು ಅಥವಾ ಪಾನ್ ಪರಾಗ್ ಹಾಕೋರು ಫುಲ್ ಲೋಕಲ್ಸು. ಹೆಂಗೆ ಅಂದ್ರೆ, ಒಂದ್ ಹೊಸ ಹುಡುಗಿ ಬಂತು ಅಂದ್ರೆ ಫುಲ್ ಕೆಟ್ಟದಾಗೆ ನೋಡೋದು, ಕೆಟ್ಟದಾಗೆ ಟೀಸ್ ಮಾಡೋದು, ಈ ತರ ಎಲ್ಲ ಮಾಡೋರು. ಬಟ್ ಅದೆಲ್ಲ ನಾವು ಕೇರ್ ಮಾಡಿಲ್ಲ. ಮೊದ್ಲೇ
ಬಯಲ್ಸೀಮೆ ಅವರು ಅಂದ್ರೆ ಹಳ್ಳಿ ಸೈಡ್ ಅವರು. ಈ ಹಠ ಬೇರೆ ಇತ್ತಲ್ಲ ಇನ್ನೊಂದು. ಆ ಟೈಮಲ್ಲಿ ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ತಾರಲ್ಲ, ಅವ್ರನ್ನ ಕೇಳ್ಕೊಂಡು, ಸರ್ ನೋಡಿ ಹಿಂಗ್ ಓದ್ಕೊಂಡಿದೀನಿ, ಈ ಕೆಲ್ಸ ಬಿಟ್ಟು ಬೇರೆ ಕೆಲ್ಸ ಏನಾದ್ರು ಕೊಡಕ್ಕಾಗತ್ತಾ ಅಂತ ಕೇಳಿದೆ. ಅವಾಗ ಏನ್ ಮಾಡಿದ್ರು, ಈ ಆಪರೇಟರ್ಸ್ಗೆ ಸೂಪರ್ವೈಸರ್ ಆಗಿ ನನ್ನನ್ನ ಕಳ್ಸಿದ್ರು. ಅದೇ ವೆಂಡರ್, ಬಟ್ ಕೆಲ್ಸ ಸೂಪರ್ವೈಸರು. ಪ್ಯಾಕೆಟ್ ಹಾಕಿ ಸಂಬಳ ಏನೋ ಜಾಸ್ತಿ ಇಲ್ಲ, ಅಷ್ಟೇ ಬಂತು. ಸಂಬಳ ಅಷ್ಟೇ. ಹೌದು ಹೌದು. ಅವ್ರ ಸೂಪರ್ವೈಸರ್ ಆದಾಗ ನನ್ನನ್ನ ರ್ಯಾಗ್ ಮಾಡ್ತಿದ್ದ ಆಪರೇಟರ್ಸ್ ಎಲ್ಲ ಮೇಡಮ್ ಮೇಡಮ್ ಅಂತ ಕಾಲ್ ಮಾಡಕ್ ಶುರು ಮಾಡಿದ್ರು. ನನ್ಗೆ ಬಿಸಿ ಬಿಸಿ ಪೇಡ ತಂದ್ಕೊಡೋದೇನು, ಲಸ್ಸಿ ತಂದ್ಕೊಡೋದೇನು ಇಲ್ಲ, ತಮ್ಮಂದ್ರ ತರ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ಅದ್ರಲ್ಲೇನು ಮೋಸ ಇಲ್ಲ, ಯಾರು ಆತರ ಕೆಟ್ಟದಾಗಿ ನೋಡ್ಲಿಲ್ಲ. ಆಮೇಲೆ ಏನ್ ಕೆಲ್ಸ ಅಂದ್ರೆ, ಹಾಲಿನ ಪ್ಯಾಕೆಟ್ ವೆಯ್ಟ್ ಸರಿಯಾಗಿದ್ಯಾ, ಸೀಲಿಂಗ್ ಸರಿಯಾಗಿ ಹಾಕ್ತಾ ಇದೆಯಾ, ಕೊನೆಗೆ ಎಲ್ಲ ವೇಸ್ಟೇಜ್ ಎಲ್ಲ ಮುಗಿದ್ಮೇಲೆ ಎಲ್ಲ ವೇಸ್ಟೇಜ್ ಎಷ್ಟಾಗಿದೆ ಅಂತ ಹೇಳಿ ತೂಕ ಹಾಕ್ಸಿ ಮನೆಗ್ ಬರ್ಬೇಕಾಗಿತ್ತು. 2 ಕಿಲೋಮೀಟರ್ ರೂಮು ನಡ್ಕೊಂಡ್ ಬರ್ಬೇಕು. ಈ ಕೆಲ್ಸ ಏನಾಯ್ತು, ನನ್ಗೆ ಆಪರೇಟರ್ ಸೂಪರ್ವೈಸರ್ ಆಗಿ ಕೊಟ್ಮೇಲೆ 2 ರಿಂದ 11 ಗಂಟೆ ಆಗೋಯ್ತು ಡ್ಯೂಟಿ. ಮಧ್ಯಾಹ್ನ ಡ್ಯೂಟಿ ಪಕ್ಕ 2 ರಿಂದ ರಾತ್ರಿ 11. ಹೌದು. ಬೆಳಿಗ್ಗೆ ಇದ್ದಿದ್ದು ಡ್ಯೂಟಿ 3 ಗಂಟೆಗೆ ಬಂದ್ ಬರ್ಸ್ಬೇಕಾಗಿತ್ತು. ಈ ಆಪರೇಟರ್ ಸೂಪರ್ವೈಸರ್ ಆದ್ಮೇಲೆ ಡ್ಯೂಟಿ ಪಕ್ಕ, ಆದ್ರೆ ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 11 ಗಂಟೆ ತನಕ. ಸೊ ಇಷ್ಟೆಲ್ಲ ಆದ್ಮೇಲೆ ಓಕೆ ಆಯ್ತು ಅಂತ ಹೇಳಿ ಅಲ್ಲಿ ಮಾಡ್ತಾ ಇದೆ ಗುರುಗಳೇ. ಅಲ್ಲಿ ಒಬ್ಬ ಸೂಪರ್ವೈಸರ್ ಫುಲ್ ಟಾರ್ಚರ್ ಗುರುಗಳೇ. ಯಾವ ತರ ಈ ಲವ್ ಅದು ಇದು ಅನ್ಕೊಂಡು ಒಂಥರ ಹಂಗೇನೆ ಅವನು ಆ ಕೆಲ್ಸ ಬಿಟ್ಟು ಬೇರೆ ಕಂಪ್ನಿಯಲ್ಲಿ ಕೆಲ್ಸಕ್ಕೆ ಸೇರ್ಕೊಂಡ್ ಮೇಲೂನು ಹೊಸಿ ಟಾರ್ಚರ್ ಕೊಟ್ಟಿಲ್ಲ ಗುರುಗಳೇ. ಹೌದು, ಒಂಥರ ಅಲ್ಲಿದ್ದಾಗೇನು ಅವ್ನು ಹೇಳಿಲ್ಲ ಆಯ್ತಾ, ನಂಬರ್ ಇತ್ತು ಅವನ ಹತ್ರ. ಇದು ಒಂದು ಅಲ್ಲಿ ಎಂತ ಕೆಟ್ಟ ಜಾಗ ಅಂದ್ರೆ ಬರೀ ಇದೇ ತರದ್ದು ಲವ್ ಸೆಕ್ಸ್ ದೋಖಾ ಅಂತಾರೆ ಗೊತ್ತಾ, ಸೇಮ್ ಅದೇ ತರ ಸೀನ್ಗಳು ಅಲ್ಲಿ ಜಾಸ್ತಿ. ನೀವ್ ನಂಬಲ್ಲ, ಅಲ್ಲಿ ಕೆಲ್ಸ ಮಾಡ್ತಿದೀನಿ ಅಂತ ಚಪ್ಪಲಿ ಹೊಡಿಯೋರು, ಅವ್ರಿಗಾದ ಅವ್ರ ರೆಸ್ಪೆಕ್ಟ್ ಇದೆ, ನಾನು ಅವ್ರನ್ನ ರೆಸ್ಪೆಕ್ಟ್ ಮಾಡ್ತೀನಿ. ಬಟ್ ಅವರು ಕೂಡ ಚಾಲೆಂಜ್ ಮಾಡ್ತಾರೆ, ನೀನ್ ಈ ಪ್ಲೇಸ್ ಅಲ್ಲಿ ಇದೆಯಾ, ನೀನ್ ಲವ್ ಮಾಡೇ ಹೋಗ್ತೀಯ ಅಂತ. ಆ ಲೆವೆಲ್ ಫೇಮಸ್ ಆ ಪ್ಲೇಸ್. ಹೋಗ್ಲಿ ಬಿಡಿ, ಆಯ್ತು. ಅಲ್ಲಿಂದ ಕೆಲ್ಸ ಬಿಟ್ಟು ಬಂದೆ. ಆ ಟೈಮಲ್ಲಿ ನನಗೆ ಗೊತ್ತಾಯ್ತು, ಅದೇ ಇದೆಲ್ಲಾ ತಗೊಂಬಂದೆ ಅಂತ ಹೇಳದ್ನಲ್ಲ, ಬೆಳ್ಳಿ ಐಟಮ್, ಸ್ವೆಟರು ಎಲ್ಲ. ಆಗ ಊರಿಗೆ ಬಂದಿದೆ ನಮ್ಮ ತಂಗಿಯವ್ರ ಮಗು ನೋಡ್ಲಿಕ್ಕೆ ಅಂತ. ಆ ದಿನ ನನಗೆ ಗೊತ್ತಾಯ್ತು ವೆಂಡರ್ ಹೋಗ್ಬಿಟ್ಟಿದೆ, ನನ್ ಕೆಲ್ಸ ಹೋಯ್ತು ಅಂತ. ಯಾಕೆ? ಆ ವೆಂಡರ್ ತೆಗ್ದಾಕಿದ್ರು ಇಲ್ಲಿ ಡೈರಿಯಲ್ಲಿ. ಏನಕ್ಕೆ ಅಂತ ಗೊತ್ತಿಲ್ಲ, ಅವ್ರ ಏನ್ ಗೋಲ್ಮಾಲ್ ಮಾಡಿದ್ರು ಅಥವಾ ಏನ್ ಕತೆನೋ ಏನ್ ಗೊತ್ತಿಲ್ಲ. ಬಟ್ ಈ ವೆಂಡರ್ನ ಅವರು ಅರೇಂಜ್ ಮಾಡುವಾಗ ಇದ್ ಮಾಡ್ತಾರೆ, ಈ ಏನ್ ಹೇಳ್ತಾರೆ, ಹರಾಜ್ ಕೂಗ್ತಾರೆ ಅಂತಾರೆ ಗೊತ್ತಾ, ಆತರ ಏನೋ ಮಾಡಿ ವೆಂಡರ್ನ ಸೆಲೆಕ್ಟ್ ಮಾಡ್ತಾರೆ ಅನ್ಸುತ್ತೆ. ಆ ಟೈಮಲ್ಲಿ ಮೇ ಬಿ ವೆಂಡರ್ ಹೋಗಿದೆ ಅನ್ಸುತ್ತೆ, ಗೊತ್ತಿಲ್ಲ. ಹೌದು ಹೌದು, ಗುತ್ತಿಗೆದಾರರು ಹೋಗ್ಬಿಟ್ಟಿದ್ದಾರೆ. ನಾ ಮನೆಗ್ ಬಂದೆ ಮತ್ತೆ 6 ಮಂತ್ ಗುರುಗಳೇ, ನನಗ್ ಕೆಲ್ಸ ಇಲ್ಲ. ನಿಮ್ ಊರಿಗೆ ಹೋದ್ರ ಅಪ್ಪನ ಮನೆಗೆ? ಹೌದು. ಬಟ್ ನಾವ್ ಬೇರೆ ಮನೇಲಿ ಇದ್ವಿ. ನಮ್ಮಪ್ಪ ಬೇರೆ ಮನೇಲಿ ಇದ್ರು. ಸೊ 6 ತಿಂಗಳು ಮತ್ತೆ ಅನ್ಎಂಪ್ಲಾಯಿ. ಮತ್ತೆ ನಾಯಿಗೂ ಒಂದ್ ಪಕ್ಷ ಬೆಲೆ ಕೊಡ್ತಿದ್ರು ಏನೋ ಗೊತ್ತಿಲ್ಲ, ನಮಗ ಅದೇ ತರ ಟ್ರೀಟ್ಮೆಂಟ್, ಕೆಲ್ಸ ಇಲ್ಲ ಅನ್ನೋ ಒಂದೇ ಕಾರಣ. ಅಂಡ್ ಈವನ್ ನಮ್ಗೆ ಈಗ ಮಾರಲ್ ಸಪೋರ್ಟ್ ಕೊಡ್ತಾ ಇದ್ರಲ್ಲ, ಈ ಒಂದು ಡ್ಯೂರೇಷನ್ ಡೈರಿ ಸರ್ಕಲ್ ಅಲ್ಲಿ ಅವರು ನನಗೆ ಪ್ರಪೋಸ್ ಮಾಡಿದ್ರು. ನನಗೂ ಇಷ್ಟ ಇತ್ತು, ಒಪ್ಕೊಂಡೆ. ಅವ್ರು ಇನ್ನು ನಾನು ಅವ್ರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದೀನಿ. ಬಟ್ ಅಂದ್ರೆ ಗೊತ್ತಿಲ್ಲ, ನಾನ್ ಮನೆಯವ್ರನ್ನೆಲ್ಲ ಒಪ್ಸಿ ಮದ್ವೆ ಮಾಡ್ಕೊಂಡ್ಬಿಟ್ಟು ಅಲ್ಲಿಗೆ ಬರ್ತೀನಿ. ಫಸ್ಟ್ ನಾನು ತುಂಬಾ ಡ್ರ್ಯಾಗ್ ಮಾಡಲ್ಲ, ಹೇಳ್ಬಿಡ್ತೀನಿ. ಅದಾದ್ಮೇಲೆ 6 ಮಂತ್ ಆದ್ಮೇಲೆ ನಮ್ಮ ಅಣ್ಣನ ಮೂಲಕ ಒಂದು ಕೆಲ್ಸ ಸಿಕ್ತು ಊರುಗಳೇ, ಒಂದು ಕಂಪನಿಯಲ್ಲಿ. ಆ ಕಂಪನಿಯಲ್ಲಿ ಕೆಲ್ಸ ಸಿಕ್ಕಿದಾಗ ಅವ್ರದ್ದು ಏನ್ ಡಿಮ್ಯಾಂಡ್ ಗೊತ್ತಾ, ನಮ್ಮ ಅಣ್ಣನ ಫ್ರೆಂಡ್ ಒಬ್ರು ಇದ್ರು ಹುಡುಗಿ, ಅವ್ರ ಅಣ್ಣನ ಮಗನ ಕಂಪನಿ ಅದು. ಅವ್ರ ಅಣ್ಣನ ಮಗ ಅಲ್ಲಿ ಮ್ಯಾನೇಜರ್ ಅಂತೆ. ಅವ್ರ ಕಡೆಯಿಂದ ರೆಫರೆನ್ಸ್ ಕೊಡಿಸ್ತೀನಿ. ಯಾವ ಡಿಮ್ಯಾಂಡ್ ಮೇಲೆ? ನಾನು ನಮ್ಮ ಅಣ್ಣನ ಫ್ರೆಂಡ್ ತಮ್ಮನ್ನ ಮದ್ವೆ ಮಾಡ್ಕೊಂಡ್ರೆ, ನಮ್ಮ ಅಣ್ಣನ ಫ್ರೆಂಡ್ ಹುಡುಗಿ, ಅವರು ಬಂದು ಗೆ. ಅರ್ಥ ಆಗ್ಲಿಲ್ಲ. ನಿಮ್ಮ ಅಣ್ಣನ ಫ್ರೆಂಡ್ ಹುಡುಗಿ, ಹುಡುಗಿಯ ತಮ್ಮನ ನೀವು ಮದುವೆ ಆಗ್ಬೇಕು? ಹಂಗಿದ್ರೆ ಮಾತ್ರ ಅವ್ರ ಆ ಹುಡುಗಿ ಇದಾರಲ್ಲ, ಅವ್ರ ಅಣ್ಣನ ಮಗನ್ ಕೇಳಿ ನಾನು ಕೆಲ್ಸ ಕೊಡಿಸ್ತಾರೆ. ಗೆ ಯಾರಿಲ್ಲಿ? ಆ ಹುಡುಗಿ ತಮ್ಮ. ಯಾರು ನೀವು ಮದುವೆ ಆಗ್ಬೇಕಲ್ಲ ಅವರು?
ಅವ್ರು ಹೌದು. ನಿಮ್ಗೆ ಹೆಂಗ್ ಗೊತ್ತಾಯ್ತು? ಅದು ತುಂಬಾ ಲೇಟ್ ಆಗಿ ಗೊತ್ತಾಯ್ತು. ಹೆಂಗೆ ಅಂತಂದ್ರೆ ನಾನು ಹೇಳ್ದೆ ಸಿಚುವೇಶನ್, ನಾನು ಮದ್ವೆ ಆಗೋ ಪರಿಸ್ಥಿತಿಯಲ್ಲಿಲ್ಲ, ಸೊ ನೀವು ಮದ್ವೆ ಮಾಡಿದ್ಕೊಂಡ್ರೆ ಕೆಲ್ಸ ಕೊಡ್ಸೋದಾದ್ರೆ ನನ್ಗೆ ಈ ಕೆಲ್ಸ ಬೇಡ ಅಂತ ಹೇಳ್ದೆ. ದೆನ್ ಅವರು ಏನ್ ಹೇಳಿದ್ರು ಏನೋ ಗೊತ್ತಿಲ್ಲ. ಆಮೇಲೆ ಇಂಟರ್ವ್ಯೂಗೆ ಕಳ್ಸಿದ್ರು, ಇಂಟರ್ವ್ಯೂ ಹೋಗಿ ಕೊಟ್ಟೆ. ಗುರುಗಳೇ ಪಕ್ಕ ಹಳ್ಳಿ ಕಮಾಡ್ ನಾನು. ಅದೇನ್ ಇಂಟರ್ವ್ಯೂ ಕೊಟ್ನೋ ಗೊತ್ತಿಲ್ಲ. ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಅಂದ್ರೆ ಅದನ್ನ ಮಗ್ಗಪ್ ಮಾಡ್ಕೊಂಡು ಹೋಗಿ ಹೇಳಿದೀನಿ. ಮೈ ನೇಮ್ ಇಸ್ ಇದು. ಹೌದು, ನನ್ಗೆ ಇಂಗ್ಲಿಷ್ ಜ್ಞಾನ ಗಂಧ ಗಾಳಿನೇ ಗೊತ್ತಿಲ್ಲ ಗುರುಗಳೇ. ನಿಮ್ ಇಂಗ್ಲಿಷ್ ಅವ್ನ ಇಂಗ್ಲಿಷ್ ಮರ್ತೋದ ಅವನಿಗೆ. ಆಮೇಲೆ ಇವನ್ ಏನ್ ಹೇಳಿದ್ರು ಅಲ್ವಾ, ನಮ್ಮ ಅಣ್ಣನ ಫ್ರೆಂಡ್ ಅವ್ರ ಅಣ್ಣನ್ ಮಗ ಯಾರು ನನ್ನ ಈ ಕಂಪ್ನಿಗೆ ರೆಫರ್ ಮಾಡ್ದ, ಅವ್ನ್ ಹೇಳಿದ್ನಂತೆ ಇಂಟರ್ವ್ಯೂ ತಗೊಳೋನ್ಗೆ, ನಿನ್ಗಳು ಕೆಲ್ಸ ಮಾಡ್ತಾಳೆ ಅನ್ಸಿದ್ರೆ ಮಾತ್ರ ತಗೊಳ್ಳೇಬೇಕನ್ನೋ ಮ್ಯಾಂಡೇಟ್ರಿ ಇಲ್ಲ ಅಂತ. ಯಾಕೆ ಅಂದ್ರೆ ನಾ ಹೇಳಿದ್ನಲ್ಲ ಮದ್ವೆ ಆಗಲ್ಲ ಅಂತ, ಅದಕ್ಕೆ ನೇಮ್ ಸೆಕ್ ಅವ್ರು ನನ್ನನ್ನ ರೆಫರ್ ಮಾಡಿದ್ದಾರೆ. ಸೊ ಹೋದೆ, ನಾ ಹೇಳ್ದೆ. ಆಮೇಲೆ ಏನ್ ಕೆಲ್ಸ ಮಾಡ್ತೀಯ ಅಂತ ಹೇಳಿದ್ರು. ಅಷ್ಟ್ರಲ್ಲಿ ಅವ್ನು ಬಂದು ನಂಗೆ ಹೇಳಿದ್ರೆ ನೀನ್ ಏನೇನ್ ಮಾಡ್ತೀಯಾ ಇಲ್ಲಿ ಸೆಲೆಕ್ಟ್ ಆದ್ರೆ ಅಂತ. ನಾನು ಅದನ್ನ ಹೇಳ್ದೆ. ಹಿ ವಾಸ್ ಸೋ ಸರ್ಪ್ರೈಸ್ಡ್. ನೀನ್ ನಿಂಗೆ ಹೇಳ್ತಾ ಇದೀಯ, ನಿಂಗೆ ಹೆಂಗ್ ಗೊತ್ತಿ ಕೆಲ್ಸ ಅಂತ. ಅವ್ರು ಹೇಳ್ಕೊಟ್ರ ನಾ ಹೇಳ್ದೆ ಅಂದೆ. Then he got to know I need this job. Somehow he understood and he took me. ನಾನ್ ಹೆಂಗೋ ಕೆಲ್ಸಕ್ ಹೋದೆ. ಅಲ್ಲಿ ಮಾತ್ರ ಗುರುಗಳೇ ಗೊತ್ತಾ, ಕಾರ್ಪೊರೇಟ್ ಅಲ್ಲಿ ಹಳ್ಳಿ ಗಮಾಡ್ಗಳು, ಒಂದು ಸಿಸ್ಟಮ್ ಜ್ಞಾನ ಇಲ್ಲ, ಒಂದು ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ. ಎಲ್ಲಾ ತರನು ಅವಮಾನ ಎಲ್ಲಾ ನೋಡ್ಬಿಟ್ಟೆ ಫಸ್ಟ್ 3 months ಅಲ್ಲಿ. ಬಟ್ ಏನ್ ಮಾಡೋದು, ಕೆಲ್ಸ ಬಿಟ್ಟು ಹೋಗಂಗಿಲ್ಲ. ಒಂಥರ ಇದು ನನ್ನ ಕಾಲೇಜ್ ಲೈಫ್ ಅಲ್ಲಿ ನಾನು ಏನ್ ಎಂಜಾಯ್ ಮಾಡಿಲ್ಲ. ಆಮೇಲೆ ಐ ಸ್ಟಾರ್ಟೆಡ್ ಮೇಕಿಂಗ್ ಫ್ರೆಂಡ್ಸ್ ಓವರ್ ದೇರ್. ಮತ್ತೆ ಫುಲ್ ಎಂಜಾಯ್ ಮಾಡಿದೆ. ನನ್ನ ಕಾಲೇಜ್ ಲೈಫ್ ಹೆಂಗಿರುತ್ತೋ ಅಷ್ಟು ಎಂಜಾಯ್ ಮಾಡಿದೀನಿ ನಾನು ಫಸ್ಟ್ ಕಂಪನಿಯಲ್ಲಿ ಗುರುಗಳೇ. ಬರೀ 13,000 ಸಂಬಳ. 13,000ದಲ್ಲಿ ಮೆಟ್ರೋಗ್ ಒಂದ್ 3,000, PGಗ್ ಒಂದ್ 5,000, ಮನೆಗ್ ಒಂದ್ 2,000. ನನ್ ಖರ್ಚು ವೆಚ್ಚ ಎಲ್ಲಾ ನೋಡ್ಕೊಂಡು ಫುಲ್ ಜಾಲಿ ಮಾಡಿದೀನಿ ಗುರುಗಳೇ, ಜಾಲಿ ಮಾಡಿ ಹಾಕಿದೀನಿ. ಹಾ ಅದು ಹೇಳ್ತೀನಿ. ಅಲ್ಲಿ ಜಾಯಿನ್ ಆಗಿ ಅಲ್ಲಿ 4 ವರ್ಷ ಕೆಲಸ ಮಾಡಿದೆ. ಆ 4 ವರ್ಷದಲ್ಲಿ ಏನಾಯ್ತು, 2 ವರ್ಷ ಒಳಗಡೆ ಅವನಿಗೆ ಮದ್ವೆ ಫಿಕ್ಸ್ ಆಯ್ತು. ಬೇರೆ ಹುಡುಗಿ ಜೊತೆ, ಅದೇ ಗೆ ಅವರಿಗೆ ಬೇರೆ ಹುಡುಗಿ ಜೊತೆ ಮದ್ವೆ ಫಿಕ್ಸ್ ಆಯ್ತು. ಹಿ ವಾಸ್ ವರ್ಕಿಂಗ್ ಇನ್ ಅ ಬೆನ್ಸ್ ಕಂಪನಿ, ಇಲ್ಲಿ ITPL ಅಲ್ಲಿ ಇದೆ, ಮರ್ಸಿಡೀಸ್ ಬೆನ್ಸ್ ಕಂಪನಿ. ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಆ ಕಾಲದಲ್ಲೇ ಅವನಿಗೆ 80,000 ಸಂಬಳ. ಅವರು ನನ್ನನ್ನ ದುಡ್ಡನ್ನ ಮುಂದೆ ಇಟ್ಕೊಂಡು ಏನೆಲ್ಲಾ ಬ್ರೈನ್ ವಾಶ್ ಮಾಡಕ್ ಟ್ರೈ ಮಾಡಿದಾರೆ. ಬಟ್ ಐ ವಾಸ್ ಆಲ್ರೆಡಿ ಕಮಿಟೆಡ್ ವಿತ್ ದಿಸ್ ಮೈ ಹೈಸ್ಕೂಲ್ ಫ್ರೆಂಡ್. ಅವ್ರ ಜೊತೆ ನಾನು ಮೂವ್ ಆನ್ ಆಗಕ್ ಆಗಿಲ್ಲ. ಅಂಡ್ ನಾನ್ ಹೇಳೋ ಧೈರ್ಯನೂ ಇರ್ಲಿಲ್ಲ ನಾನ್ ಕಮಿಟ್ ಆಗಿದ್ದೀನಿ ಅಂತ. ಸೊ ಹೇಳಿಲ್ಲ. ಸೊ ಆಯ್ತು, ಓಕೆ ಫೈನ್. ಅವ್ರ ಮದ್ವೆ ಆಯ್ತು. ಮದ್ವೆ ಆದ್ಮೇಲೆ ಅವ್ರಿಬ್ರು ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಕಾಸ್ ಆಫ್ ಸಮ್ ಫಿಸಿಕಲ್ ಏನು ಇಲ್ಲ ಅಂತಾನೋ ಏನೋ ಗೊತ್ತಿಲ್ಲ. ಅವ್ರು ಕಂಪ್ಲೇಂಟ್ ಕೊಟ್ರು. ವಿತಿನ್ 6 months ಡಿವೋರ್ಸ್ ಕೂಡ ಆಯ್ತು. ಅವನ್ ಮೇಲೆ ಮೋಸ ಮಾಡಿ ಮದ್ವೆ ಆಗಿದ್ದೀನಿ ಅಂತ ಹೇಳಿ ಫುಲ್ ಕಂಪ್ಲೇಂಟ್ ಕೊಟ್ಟು ಅವ್ನ ಅಬ್ಸ್ಕೊಂಡಾಗಿ. ಅವ್ರಿಗೆ ಅಂತ ಹೆಂಗ್ ಗೊತ್ತಾಯ್ತು ಅಂದ್ರೆ, ಅವ್ರ ವೈಫು ಅವ್ರದ್ದು ಗೇ ಗ್ರೂಪ್ದು ಚಾಟ್ ನೋಡ್ಬಿಟ್ಟಿದ್ದಾರೆ. ಚಾಟ್ ನೋಡಿ ಕ್ವೆಶ್ಚನ್ ಮಾಡಿ ದೊಡ್ಡ ಗಲಾಟೆ ಮಾಡಿ. ಗ್ರೂಪ್ ಬೇರೆ ಇರುತ್ತಾ? ಅವರೆಲ್ಲ ಗ್ರೂಪ್ಸ್ ಎಲ್ಲ ಮಾಡ್ಕೊಂಡಿರ್ತಾರಂತೆ. ಏನೇನೋ ಕಮ್ಯುನಿಟಿ, ಏನೇನೋ ಫಂಕ್ಷನ್. 1 ನಿಮಿಷ ಗುರುಗಳೇ, ಲೈನ್ ಅಲ್ಲಿ 2 ನಿಮಿಷ ಬಂದೆ. ಸಾರಿ, ಈ ಟೈಮಲ್ಲಿ ನಿಮ್ಮನ್ನ ವೇಟ್ ಮಾಡಿಸ್ತಾ ಇರೋದಕ್ಕೆ 2 ನಿಮಿಷ. ಅಲ್ಲಿವರೆಗೂ ನಾವೊಂದ ಹಾಡ್ಯಾಡೋಣಲ್ವಾ? ಮೇಷ್ಟ್ರು ಬರತಕ್ಕ ಒಂದು ಹಾಡ್ಯಾಡೋಣ. ನನಗಂತೂ ಇವತ್ತು ವೇಟಿಂಗ್ ಪೀರಿಯಡ್ ಅರ್ಧ ಶೋ ಕಳೆದಿದ್ದೀವಿ. ಇಲ್ಲ ನಾನು ಮಕ್ಕಳು ಬೇಜಾರು ಮಾಡ್ಕೊಳ್ತೇವೆ ಅಂತ ಹಾಡು ಹೇಳ್ತಾ. ಇಲ್ಲ, ನೀವ್ ಹೇಳಿಲ್ಲ. ನಾ ಕೇಳಿಸ್ಕೊಂಡೆ. ಲಾಸ್ಟ್ ಅಲ್ಲಿ ನಾನು ಕೂಡ ಒಂದ್ ಹಾಡು ಹೇಳ್ತೀನಿ ಆಯ್ತಾ? ಹೌದಾ? ಹೌದು, ಲಾಸ್ಟ್ ಅಲ್ಲಿ ಕತೆ ಎಲ್ಲ ಮುಗ್ದೋಗ್ಬಿಡ್ಲಿ.
ಈಗ್ಲೇ ಹೇಳಿದ್ರೆ ನನಗ್ ಧೈರ್ಯ ಇರಲ್ಲ ನೆಕ್ಸ್ಟ್ ಕತೆ ಮುಂದುವರ್ಸಕ್ಕೆ. ಯಾಕೆ ಅಲ್ಲ ಖುಷಿಗೆ ಹೇಳ ಈಗೊಂದು ಹೇಳ್ತೀನಿ, ಕಥೆನೇ ಹೇಳ್ತೀರಾ? ಕಥೆನೇ ಹೇಳ್ತೀನಿ. ಈಗ ಒಂದು ದೇವ್ರ ಸಾಂಗ್ ಹೇಳ್ಬಿಡ್ತೀನಿ, ಆಮೇಲೆ ಒಂದು ಯಾವ್ದಾರ ಫಿಲಿಂ ಸಾಂಗ್ ಹೇಳುವ. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು. ತಿಂಗಳ ರಾತ್ರಿ ತಾರೆಯ ಸಮೀಪ, ತಿಂಗಳ ರಾತ್ರಿ ತಾರೆಯ ಸಮೀಪ, ಉರಿದರೆ ಯಾವುದೋ ದೀಪ, ಉರಿದರೆ ಯಾವುದೋ ದೀಪ. ಯಾರೋ ಮೋಹನ ಯಾವ ರಾಧೆಗೋ, ಯಾರೋ ಮೋಹನ ಯಾವ ರಾಧೆಗೋ, ಬಡುತ್ತಿರುವನು ಪರಿತಾಪ. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು. ಅಷ್ಟೇ. ಸೂಪರ್, ಏನ್ ಸಖತ್ತಾಗಿ ಹಾಡಿದ್ರಿ. ಸಂಗೀತ ಕಲ್ತಿದ್ದೀರಾ? ಇಲ್ಲ ಗುರುಗಳೇ, ಸುಮ್ನೆ ಹಂಗೆ ಹಾವಿ. ಎಷ್ಟು ಸಂಗತಿಗಳನ್ನೆಲ್ಲ ಸಖತ್ತಾಗಿ ಹಾಡಿದ್ರಿ. ಅಂದ್ರೆ ಚಿಕ್ಕ ವಯಸ್ಸಿಂದ ಇಂಟ್ರೆಸ್ಟ್. ನನ್ನ ಸರ್ಕಲ್ ಹೇಳುದ್ನಲ್ಲ, ನಮ್ಗೆ ಯಾವ್ದಕ್ಕೂ ಸಪೋರ್ಟ್ ಸಿಕ್ಕಿಲ್ಲ. ಪ್ರಾಬಬ್ಲಿ ಸಿಕ್ಕಿದಿದ್ರೆ ಒಳ್ಳೆ ಸ್ಪೋರ್ಟ್ಸ್ ಪ್ಲೇಯರ್, ಸಂಗೀತಗಾರರು, ಇನ್ನೇನೋ ಒಂದ್ ಆಗ್ತಿದ್ದೆ. ಸಖತ್ತಾಗಿ ಹೇಳಿದ್ರಿ. ದಟ್ಸ್ ಗ್ರೇಟ್. ಹೇಳುವ, 10 ನಿಮಿಷ ಸಮಯ ಇದೆ, ಬೇಗ. ಅವರು ಗೆ ಅಂತ ಗೊತ್ತಾಯ್ತು ಅಷ್ಟೇ. ಅಲ್ಲಿಂದ ನಾನು ಒಂದು ಕಂಪನಿ ಚೇಂಜ್ ಮಾಡಿದೆ ಗುರುಗಳೇ. ನನಗೆ ನಮ್ ತಂದೆಯವರು ಯಾವಾಗ ಮನೆಯಿಂದ ಆಚೆ ಓಡಿಸ್ಬಿಟ್ರು, ಆ ದಿನದಿಂದ ಈವರೆಗೂನು ನನ್ ಜೊತೆ ಅವ್ರು ಮಾತಾಡ್ತಾ ಇಲ್ಲ. ತಂದೆಯವರು ಮಾತಾಡ್ತಾ ಇಲ್ಲ. ಇದುವರೆಗೂ ಆಲ್ಮೋಸ್ಟ್ 10 ವರ್ಷ ಆಯ್ತು. ನಮ್ ತಾಯಿಯವರಿಗೆ ಗರ್ಭಕೋಶದಲ್ಲಿ ಗೆಡ್ಡೆ ಬೆಳ್ಕೊಂಡು ಅದು ತುಂಬಾ ಅಂದ್ರೆ ಫೈನಲ್ ಸ್ಟೇಜ್ಗೆ ಬಂದಿತ್ತು. ಆಯ್ತಾ, ಅದನ್ನ ನಾವು ಹೊರಗಡೆ ಆಪರೇಷನ್ ಮಾಡಿಸ್ಬೇಕು ಅಂದಿದ್ರೆ ಎಷ್ಟಾಗ್ತಿತ್ತೋ ಗೊತ್ತಿಲ್ಲ. ದೇವ್ರ ದಯಿಂದ ಆ ಟೈಮಲ್ಲಿ ನನ್ ಕೆಲ್ಸಕ್ಕೆ ಸೇರಿ 8 ತಿಂಗಳಾಗಿತ್ತು. ESI ಅಲ್ಲಿ ಮಾಡ್ಸಿದ್ವಿ. ನಮ್ಮಪ್ಪ ಅವ್ರದ್ದು ದಿಮಾಕಿನ ಮಾತು ಹೆಂಗೆ ಹೇಳಿ, ನನಗ್ ಗೊತ್ತು ನೀನ್ ESI ಅಲ್ಲೇ ಮಾಡ್ಸಿರ್ತೀಯ ಅಂತ ಅನ್ನೋ ತರ. ಏನೋ ಒಂದಾಗಿದೆ, ದೇವ್ರ ದಯಿಂದ ಏನೋ ಒಂದಾಗಿದೆ. ನಾನು ಇದುವರೆಗೂ ಯಾರಿಗೂ ಮನ್ಸಾರೆ ಕೆಟ್ಟದ್ ಬಯಸಿಲ್ಲ ಗುರುಗಳೇ, ಅಂಟಿಲ್ ಅನ್ಲೆಸ್ ಅವರು ನನಗೆ ಕೆಟ್ಟದ್ ಮಾಡೋ ತನಕ. ಕೆಟ್ಟದ್ ಮಾಡಿದ್ರೆ ನಾನ್ ಬಾಯಿ ತುಂಬಾ ಬರೀ ಶಾಪನೆ ಹಾಕ್ತೀನಿ. ಅದು ಗೊತ್ತಾದ್ರೆ, ಅದು ನನಗೆ 100% ಅವರೇ ಮಾಡಿದ್ದಾರೆ ಅಂತ ಗೊತ್ತಾದ್ರೆ ಮಾತ್ರ ನಾನು ಹಂಗೆ ಹಾಕೋದು. ಸರಿ, ಇವಾಗ ನಾನು 3ನೇ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. 3 ವರ್ಷ ಆಯ್ತು. ಹೊರಗಡೆ ಕೆಲ್ಸ ಸಿಗ್ತಾ ಇಲ್ಲ. ಮದ್ವೆ ಮಾಡ್ಕೊಬೇಕು ಅಂತ ಇವ್ರು ಹೇಳ್ತಾ ಇದಾರೆ. ಆ ಹುಡ್ಗ, ಆ ಹುಡ್ಗನ್ಗೆ ನಾನು 2,000 ಏನ್ ಇಸ್ಕೊಂಡಿದ್ದೆ ಅದು ವಾಪಸ್ ಕೊಟ್ಟಿದ್ದೀನಿ. ಇದುವರೆಗೂ ನಮ್ಮ ಇಬ್ರ ಮಧ್ಯೆ ಫಿನಾನ್ಷಿಯಲಿ ಏನು ವ್ಯವಹಾರಗಳಿಲ್ಲ. ಬಟ್ ಅವ್ರು ಹೇಳ್ತಾ ಇದಾರೆ ಏಜ್ ಆಯ್ತು, ಮದ್ವೆ ಮಾಡ್ಕೊಳ್ಳೋಣ ಅಂತ. ನಮ್ಮ ಮನೆಯಲ್ಲಿ ನಮ್ ತಂದೆಯವರು ಮಾತಾಡ್ತಾ ಇಲ್ಲ. ನಮ್ಮಮ್ಮ ಮಾಡ್ಕೊ ನೀನು, ನಿನ್ಗಿಷ್ಟ ಇದ್ರೆ ಅನ್ನೋ ತರ ಹೇಳ್ತಾ ಇದಾರೆ. ನನ್ ತಂದೆಯವ್ರು, ನಾನು ಇಷ್ಟು ವರ್ಷ ಮದ್ವೆ ಆಗೋದಾಗಿದ್ರೆ ನಾನು ಯಾವಾಗ್ಲೂ ಓಡೋಗಿ ಮದ್ವೆ ಆಗ್ತಾ ಇದ್ದೆ ಗುರುಗಳೇ. ನನ್ಗೆ ನಮ್ ಪೇರೆಂಟ್ಸು ಬೇಕು, ನಮ್ ತಂದೆ ತಾಯಿಯವರು ಬೇಕು. ಇಷ್ಟು ವರ್ಷ ನಾನು ಅವ್ರು ಮಾತಾಡಿಸ್ತಾರೆ ಅಂತ ವೇಟ್ ಮಾಡ್ದೆ, ಮಾತಾಡಿಸ್ತಾ ಇಲ್ಲ ಅವರು ನನಗೆ.
ಆ, ಏನಂತ ಗೊತ್ತಾಗ್ತಾ ಇಲ್ಲ ಗುರುಗಳೇ. ಈಗ ಈಗ ಮದುವೆ ವಿಚಾರದಲ್ಲಿ ಐ ಮೀನ್ ನಿಮ್ ಮಾತೇ ಆಡ್ತಾ ಇಲ್ಲ, ಅಥವಾ ತಂದೆ ಆ ಥರದ ಶರಣಾಗತಿ ಅಥವಾ ಮತ್ತೆ ಮರಳಿ ಒಂದು ಪ್ರೀತಿಯುತವಾದ ಪ್ರೇಮಯುತವಾದ ಬದುಕನ್ನ ಸ್ವೀಕರಿಸೋಕೆ ನಿಮ್ಮೊಂದಿಗೆ ತಯಾರಿಲ್ಲ ಅಂದಾಗ ಮತ್ತೆ ಮದುವೆ ಕುರಿತಾಗಿ ಏನ್ ನಿರ್ಧಾರ ತಗೊಳ್ತೀರಿ? ಇದು ಹೇಗೆ ಮುಂದುವರೆದ್ರೆ? ನನ್ಗೆ ಗೊತ್ತಿಲ್ಲ, ನಾ ಇನ್ನೂ ಡಿಸೈಡೇ ಮಾಡಿಲ್ಲ ಗುರುಗಳೇ, ಇದೇನಾಗುತ್ತೆ ಅನ್ನೋದು ಗೊತ್ತಿಲ್ಲ ನನ್ಗೆ. ಹೋಪ್ಸೇ ಹೋಗ್ಬಿಟ್ಟಿದೆ. ಯಾಕಂದ್ರೆ ನಾನ್ ನೋಡಿರೋ ತುಂಬಾ ಮ್ಯಾರೇಜ್ಗಳಲ್ಲಿ ಹ್ಮ್ 99 ಭಾಗ ಬರೀ ಇಂತ ಕಷ್ಟಗಳೇ, ಪ್ರಾಬ್ಲಮ್ಸ್ ನೋಡ್ರೋರೆ. ಈ ಒಂದು ವಿಚಾರಗಳು ನೋಡಿದ್ರೆ ಬಿಡು ಮದ್ವೆ ಆಗದೆ ಇದ್ರೆ ಆಗುತ್ತೆ ಅನ್ನೋ ತರ. ಬಟ್ ಅವರು ಪಾಪ ನನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದಾರೆ. ಅವ್ರಿಗೆ ಎಷ್ಟು ವರ್ಷ? ಅವರು ನನ್ಗೂ 6 ತಿಂಗಳು ಹೆಚ್ಚು ಕಡಿಮೆ ಇದೆ. ಅವ್ರು ನನ್ಗಿನ್ನ 6 ತಿಂಗಳು ದೊಡ್ಡವರು. ಬಟ್ ಅವ್ರ ಮನೆಯಲ್ಲಿ ಇದೆಲ್ಲ ಗೊತ್ತಾ, ಅಥವಾ ಅವರೇನು ಕೇಳಲ್ವಾ, ಒತ್ತಾಯ ಮಾಡ? ಅವ್ರ ಮನೆಯಲ್ಲಿ ಗೊತ್ತಿರ್ಲಿಲ್ಲ ಗುರುಗಳೇ. ಅವ್ರ ಮನೆಯಲ್ಲಿ ಕೊನೆಗೆ ಗೊತ್ತಾಯ್ತು, 2 ವರ್ಷ ಆಯ್ತು ವಿಷಯ ಗೊತ್ತಾಗಿ. ಫಸ್ಟ್ ಬೇಡ ಅಂತಾನೆ ಹೇಳಿದ್ರು. ಗೊತ್ತಲ್ಲ, ಹಳ್ಳಿ ಅಂದ್ರೆ ಈ ಲವ್ ಗಿವ್ ಅಂದ್ರೆ ಫುಲ್ ಕ್ರೈಮ್ ಅನ್ನೋ ತರ ನೋಡ್ತಾರೆ. ಬಟ್ ಏನಾಗಿದೆ ಅಂದ್ರೆ ನಮ್ಮೂರಲ್ಲಿ ನನಗಿನ್ನ ಸಣ್ಣ ಮಕ್ಕಳೆಲ್ಲ ಫುಲ್ ರನ್ನಿಂಗ್ ರೇಸ್ ಅಲ್ಲಿ ಎಕ್ಸ್ಪರ್ಟ್ ಆಗ್ಬಿಟ್ಟು ಮದ್ವೆ ಆದ್ರೂ ಪರವಾಗಿಲ್ಲ, ಲವ್ ಮಾಡಿ ನಮ್ಮವ್ರನ್ನೇ ಮದ್ವೆ ಮಾಡ್ಕೊ ಅನ್ನೋ ಲೆಕ್ಕಾಚಾರಕ್ಕೆ ಬಂದಿದ್ದಾರೆ ಮೆಂಟಾಲಿಟಿ ಇವಾಗ. ಹ್ಮ್ 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 ಸೊ ಅವ್ರ ಮನೆಯಲ್ಲೂ ನಿಮ್ದು ಅವ್ರದ್ದು ಒಂದೇ ಕಮ್ಯುನಿಟಿನ? ಒಂದೇ ಕಮ್ಯುನಿಟಿ. ಬಟ್ ಈಗ ಮತ್ತೆ ಒಪ್ಪಿದ್ದಾರೆ ಅಂತ ಅನ್ಸುತ್ತಾ ಅವ್ರ ಮನೆಯವರು? ಅವ್ರ ಮನೆಯವ್ರು ಒಪ್ಕೊಂಡಿದ್ದಾರೆ ಗುರುಗಳೇ, ನೀವೇ ನೋಡ್ಕೊಂಡ್ ಮಾಡ್ಕೊಳ್ಳಿ ಅಂತ. ಅವ್ರಿಗೆ ತಂದೆ ಇಲ್ಲ, ಅವರು ಸ್ವಲ್ಪ ಫಿನಾನ್ಷಿಯಲಿ ಸ್ಟ್ರಗಲ್ ಮಾಡ್ತಾ ಇದಾರೆ. ನಾನು ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಏನೋ ಒಂದ್ ಮಾಡೋಣ, ತೊಂದ್ರೆ ಇಲ್ಲ. ಬಟ್ ನನಗೆ ನಮ್ಮ ಪೇರೆಂಟ್ಸ್ ಅವರ ಉಪಸ್ಥಿತಿಯಲ್ಲಿ ಮಾಡ್ಕೊಬೇಕಂತ ತುಂಬಾ ಇನ್ನೊಂದ್ 4-5 ವರ್ಷದಿಂದ ವೇಟ್ ಮಾಡಿದೆ. ಈಗ ನಮ್ಮ ಅತ್ತೆ ಅವ್ರಿಗೆಲ್ಲ ವಿಚಾರ ಹೇಳಿ ಅವರಿಗೆ ವಿಷಯ ಮುಟ್ಟಿಸ್ದೆ, ನಮ್ಮ ತಂದೆ ಅವರಿಗೆ. ಅವರು ನಮ್ಮ ಅತ್ತೆ ಅವ್ರಿಗೆ ಸರಿಯಾಗಿ ಬಾಯಿಗೆ ಬಂದಂಗೆ ಬೈದು, ನಿನ್ ಕೆಲ್ಸ ಏನಿದೆ ಅಷ್ಟ್ ಮಾತ್ರ ನೋಡ್ಕೊಂಡು ಹೋಗು ಅನ್ನೋ ತರ. ನಮ್ಮ ತಂದೆ ಅವ್ರಿಗೆ ಏನೋ ಒಂದು ಅಸೂಯೆ ಅಂದ್ರೆ ನಾನು ಅವ್ರಿಗೆ ಸಂಪಾದನೆ ಮಾಡಿರೋ ದುಡ್ಡು ಕೊಡ್ತಾ ಇಲ್ಲ ಅಂತ. ಗುರುಗಳೇ, ನಿಮ್ ಮನೆಯಿಂದ ಹಾಕುವಾಗ, ಮನೆಯಿಂದ ಆಚೆ ಹಾಕುವಾಗ ಅವ್ರಿಗೆ ಗೊತ್ತಿಲ್ಲ ನಾನು ಬೀದಿ ಹಣ ಹಾಕ್ತೀನ, ಇನ್ಯಾರೋ ಕರ್ಕೊಂಡೋಗಿ ಏನೋ ಮಾಡ್ತಾರ, ಏನ್ ಆಗ್ತೀನಿ ಬಿಡ್ತೀನಿ ಅಂತ ಮನೆಯಿಂದ ಹಚ್ಚೆ ಹಾಕ್ಬಿಟ್ರು. ಇವಾಗ ಅವರು ದುಡ್ಡನ್ನ ಹೆಂಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ? ಓನ್ಲಿ ಬಿಕಾಸ್ ನಾನು ನಿಯತ್ತಾಗಿ ಇನ್ನ ಮನೆಗೆ ಹೋಗ್ತಾ ಇದೀನಿ ಅನ್ನೋ ಕಾರಣಕ್ಕೆ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ದುಡ್ಡು ಕೊಟ್ಟಿಲ್ಲ ಅಂತ. ಇಲ್ಲಿ ನೀವು ಆ ವಿಚಾರದಲ್ಲಿ ಸರಿಯಾಗಿ ನಡ್ಕೊಂಡಿದ್ದೀರಿ. ಬಟ್ ತಂದೆ ಕುರಿತಾಗಿ ಇದಾಗಿಯೂ ನಿಮ್ಮಲ್ಲಿ ಪ್ರೇಮದ ಕುರುಹುಗಳು ಉಳಿದಿರೋದು ಅದು ನಿಮ್ಮ ದೊಡ್ಡ ಗುಣ. ಯಾಕಂದ್ರೆ ನಾನು ಯಾಕೆ ಅಂದ್ರೆ ಗುರುಗಳೇ, ನಾನು ಅವ್ರಿಗೆ ಗಂಡ್ಮಕ್ಳಿಲ್ಲ, ಆಯ್ತಾ? ಅವ್ರ ಕಷ್ಟ ಸಾಯೋ ಟೈಮಲ್ಲಿ ನಾನೇ ನೋಡ್ಬೇಕು. ನಂಗೆ ಬೇಜಾರಿಲ್ಲ. ಅವರು ಮನೆಯಿಂದ ಆಚೆ ಹಾಕಿರೋ ಕಾರಣಕ್ಕೆ ನಾನ್ ಇಷ್ಟು ಧೈರ್ಯವಾಗಿ, ಬಿಕಾಸ್ ನಾನ್ ಈ ತರ ಹುಡುಗಿನೇ ಅಲ್ಲ, ಹೊರಗಡೆ ಬಂದು ಧೈರ್ಯವಾಗಿ ಮಾತಾಡೋ ಹುಡುಗಿನೇ ಅಲ್ಲ. ಒಂದು ಸಣ್ಣ ಪುಟ್ಟ ಮಾತಾಡಿದ್ರು ಮನೆಯಿಂದ ಆಚೆ ಕೇಳಿಸ್ತಾರಲ್ಲ, ಆ ತರ ಇದ್ದ ಹುಡುಗಿನ ತುಂಬಾ ಇಂಡಿಪೆಂಡೆಂಟ್ ಆಗಿ ಸ್ಟ್ರಾಂಗ್ ಆಗಿ ಅವಳ ಕಾಲ್ ಮೇಲೆ ಅವಳು ನಿಂತ್ಕೊಳ್ಳೋ ತರ ಮಾಡಿರೋದಕ್ಕೆ ಅವ್ರು ಕೊಡ್ಸಿರೋ ಸ್ವಲ್ಪ ಎಜುಕೇಶನ್ ಮತ್ತೆ ಮನೆಯಿಂದ ಆಚೆ ಹಾಕಿರೋ ರೀಸನ್, ಆ ಒಂದು ಕಾರಣಕ್ಕೆ ತುಂಬಾ ಬೇಜಾರು ಇದೆ, ತುಂಬಾ ಕೃತಜ್ಞತೆನೂ ಇದೆ. ಆಯ್ತವ, ಇಲ್ಲಿ ಸರಿಯಾಗಿ ನಿರ್ಧರಿಸುವ ಸಮಯ. ತೀರಾ ಭಾವನಾತ್ಮಕವಾಗಿ ಮೂರ್ಖಳಾಗುವುದು ಅಥವಾ ತೀರಾ ರೂಢಾಗಿ ರಾಕ್ಷಸಳಾಗುವುದು ಎರಡೂ ಒಳ್ಳೆಯದಲ್ಲ. ಇಂಥದ್ದೊಂದು ಸಮಯದಲ್ಲಿ ನಿನ್ನ ಬದುಕನ್ನ ನೀನು ಟೇಕ್ ಓವರ್ ಮಾಡಿ ಅಥವಾ ನೀವು ಅದನ್ನ ಕಂಟ್ರೋಲಿಗೆ ತಗೊಂಡು, ಅಂದ್ರೆ ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಅಂದ್ಕೊಳ್ಳಿ. ಅವತ್ತು ಮನೆಯಿಂದ ಹೊರಗಡೆ ಹಾಕಿದ್ದ ಪರಿಸ್ಥಿತಿಗಳು, ಕಾರಣಗಳು ಅಥವಾ ಅವರ ವೈಷಮ್ಯಗಳು, ಅವರ ಮನಸ್ಥಿತಿಗಳು ಏನೇ ಇದ್ರೂ ಕೂಡ ಇವತ್ತಿಗೆ ನಿನಗೆ ಬದುಕಿನ ಕುರಿತು ತಿಳಿದಿರೋ ಜ್ಞಾನ ಅಥವಾ ಬದುಕಿನ ಬಗ್ಗೆ ಸಿಕ್ಕಿರುವ ಹಿಡಿತ, ಇವತ್ತಿರುವ ಲೋಕಜ್ಞಾನ, ಇವತ್ತಿರುವಂತಹ ಮನಸ್ಥಿತಿ, ಆ ಘಟನೆ ಆಗದೆ ಹೋದ್ರೆ ನೀನು ಎಲ್ಲ ಒಂದು ಕಡೆ ಎಲ್ಲ ಮುಸ್ರತಿಕೊಂಡಿರ್ತಿದ್ದೆ ಅಷ್ಟೆ. ಹೌದು. ಆದ್ರೆ ಇದನ್ನ ನಾನು ನೋಡುವ ದೃಷ್ಟಿಕೋನದಲ್ಲಿ ವ್ಯತ್ಯಾಸ ಮಾಡಿಕೊಳ್ಬೇಕು. ಅಯ್ಯೋ ಹಂಗ ಹಾಕದ, ಹೌದು, ಏನೂ ತಿಳಿಯದ, ಅಷ್ಟೇನು ಶಕ್ತಿ ಇಲ್ಲದ, ಅಷ್ಟೇನು ಲೋಕದ ಅರಿವಿಲ್ಲದ, ಲೋಕಜ್ಞಾನವಿಲ್ಲದ ಭಯದಲ್ಲಿದ್ದ ಒಂದು ಹೆಣ್ಮಗಳನ್ನ ಆಚೆಗೆ ಹಾಕಿದಾಗ ಅದೆಂತ ರಾಕ್ಷಸ ಬುದ್ಧಿ ಅದು ಅಂತ ಅನ್ಸುತ್ತೆ. ಹೌದು. ಬಟ್ ಈಗ ನನ್ನ ಪ್ರಕಾರ ನಿನ್ನ ಬದುಕು ಈ ಮಟ್ಟಿಗೆ ದೃಢವಾಗಿ ಬಂದು ನಿಂತು ನಾಳೆ ಯಾರು ಇವ್ರು ಎಲ್ಲ ಬಿಟ್ಟು ಹೋದ್ರು ನಾನು ಬದುಕ್ತೀನಪ್ಪ ಅನ್ನೋ ಧೈರ್ಯ ಬಂದಿರೋದು ಈ ತರದ ಅಗ್ನಿ ಪರೀಕ್ಷೆಗಳಿಂದಲೇ. ಹಾಗಾಗಿ ಪರೀಕ್ಷೆಗಳಿಲ್ಲದ ಹೊರತು ಒಬ್ಬ ವಿದ್ಯಾರ್ಥಿಯ ಅರ್ಹತೆ ಅಥವಾ ಶಕ್ತಿ ಗೊತ್ತಾಗ್ಲಿಕ್ಕಿಲ್ಲ. ಪರೀಕ್ಷೆಗಳಿಂದಾನೇ ಮನುಷ್ಯನ ನಿಜವಾದ ಯೋಗ್ಯತೆಯನ್ನು ತಿಳಿಸಿಕೊಡೋದು. ಹಾಗಾಗಿ ತಂದೆ ಹೊರಗಡೆ ಹಾಕಿದ್ದಾಗಿರ್ಬೋದು, ಅಥವಾ ತಂಗಿ ಅಥವಾ ಅಮ್ಮ ಒಂದು ಪಾರ್ಲೇಜಿ ಬಿಸ್ಕೆಟ್ ತಗೊಳ್ಳಿಕ್ಕೆ ದುಡ್ಡು ಕೊಡದೇ ಇದ್ದಿದ್ದಾಗಿರೋ, ಇವುಗಳನ್ನ ಲೌಕಿಕ ದೃಷ್ಟಿಯಿಂದ ನೋಡಿದ್ರೆ ಅವರೆಲ್ಲ ಶತ್ರುಗಳು.
ಅಲೌಕಿಕದ ದೃಷ್ಟಿಕೋನದಲ್ಲಿ, ಅಧ್ಯಾತ್ಮ ದೃಷ್ಟಿಕೋನದಲ್ಲಿ ನೋಡಿದ್ರೆ ಇವು ನಿನ್ನನ್ನು ಈ ಮಟ್ಟಕ್ಕೆ ವಿಧಿ ತರಬೇಕಿತ್ತು ಅಂದ್ರೆ ಆ ಎಲ್ಲ ಅವಮಾನಗಳು ಅನಿವಾರ್ಯವಾಗಿತ್ತು. ಅವ್ರನ್ನೆಲ್ಲ ದಾಳವಾಗಿ ಬಳಸ್ಕೊಂಡಿದೆ ವಿಧಿ. ಹ್ಮ್ ಹಾಗಾಗಿ ನಿನ್ನ ಮನಸ್ಥಿತಿಯಲ್ಲಿ ಈ ಮಟ್ಟಿನ ಗಟ್ಟಿಗಿತ್ತಿಯ ಭಾವನೆ ಬರ್ಬೇಕಂದ್ರೆ ಅವ್ನು ನಡಿಬೇಕಿತ್ತವ. ಅದು ಒಂದು. ಅಂಡ್ ಎರಡನೇದು, ಇವತ್ತಿಗೆ ಮದುವೆ ಅನ್ನೋ ಒಂದು ಸಂಗತಿಯನ್ನು ನಿರ್ಧಾರ ಮಾಡಬೇಕಾದ್ರೆ ನಿನ್ನ ತಂದೆ ತಾಯಿಯ ಉಪಸ್ಥಿತಿಯನ್ನು ಬಯಸುವ ನಿನ್ನ ಸಂಸ್ಕಾರ ಶ್ರೇಷ್ಠವಾದದ್ದೇ ಆದರೂ ಕೂಡ ಈ ಹಂತದಲ್ಲಿ ನಿನ್ನನ್ನು ನಂಬಿಕೊಂಡು ಕೂತಿದ್ದ ಒಬ್ಬ ಹುಡುಗನಿಗೆ ಈ ನಿನ್ನ ತಂದೆ ತಾಯಿಯ ನೆಪವನ್ನು ಹೊಡ್ಡಿ ನೀನು ಲೇಟ್ ಮಾಡೋದು ಅಥವಾ ತಿರಸ್ಕರಿಸೋದು ಧರ್ಮವಲ್ಲ. ಇಲ್ಲ ಗುರುಗಳೇ, ನನ್ ಮದ್ವೆ ಮಾಡ್ಕೊಳ್ಳೋಣ ಅಂತಾನೆ ಹೇಳ್ದೆ, ಆಯ್ತಾ. ಅವರು ಅವ್ರ ಪೇರೆಂಟ್ಸ್ ನ ಬಿಟ್ಟು ಮುಂದೆ ಹೋಗಕ್ಕೆ ರೆಡಿ ಇಲ್ಲ. ಈಗ ಮದ್ವೆ ಅಂತ ಆದ್ರೆ ಒಂದು ಪ್ರೊಸೀಜರಲ್ ಪ್ರಕಾರ ಆಗ್ಬೇಕು, ಹುಡುಗಿ ಬಂದ್ ಕೇಳ್ಬೇಕು, ನಾನ್ ಯಾರನ್ನ ಕೇಳ್ಬೇಕು ಅಂತ ಹೇಳ್ತಾ ಇದಾರೆ. ನನಗೆ ಗೊತ್ತಿಲ್ಲ. ನಾನ್ ಅವ್ರಿಗೆ ಹೇಳ್ದೆ, ಈ ವರ್ಷ ಮದ್ವೆ ಆಗಿಲ್ಲ ಅಂದ್ರೆ ನಾನು ಇನ್ ಲೈಫ್ ಟೈಮ್ ಯಾವ ಹುಡುಗನು ಮದ್ವೆ ಆಗಲ್ಲ. ನನ್ ಕರಿಯರು, ನನ್ ಜೀವನ. ಅವ್ರು ಏನ್ ಹೇಳಿದ್ದವ್ರು ಆಕ್ಚುಲಿ? ನಮ್ಮ ತಂದೆ ಅವ್ರನ್ನ ಬಂದು ಕೇಳ್ಬೇಕು ಹುಡುಗಿನ. ನಿಮ್ ತಂದೆ ನಿನ್ ಜೊತೆ ಮಾತಾಡ್ತಾ ಇಲ್ಲ, ಏನೋ ರೆಸ್ಪಾಂಡ್ ಮಾಡ್ತಿಲ್ಲ, ನಾನ್ ನಿಮ್ಮ ಅಮ್ಮನ ಬಂದು ಕೇಳ್ದ, ಯಾರನ್ನ ಕೇಳ್ಬೇಕು ಹುಡುಗಿನ ಅಂತ ಕೇಳ್ತಾ ಇದಾರೆ ಅವ್ರು. ನಿಜವಾಗ್ಲೂ ನಿನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡ್ರೆ ನೀವಿಬ್ರು ಸೇರಿ ತಂದೆ ತಾಯಿಯ ಉಪಸ್ಥಿತಿಯ ಹೊರತಾಗಿಯೂ ಮದುವೆ ಆಗೋದು ತಪ್ಪಿಲ್ಲ. ಅಂದ್ರೆ ಧರ್ಮ ಸೂಕ್ಷ್ಮ ಹೇಳ್ತಾ ಇದ್ದೀನಿ. ನಿನ್ನ ಮನೆಯಲ್ಲಿರೋ ಪರಿಸ್ಥಿತಿ ನೋಡ್ಕೊಂಡ್ರೆ ಇವನ್ ತಾಯಿಯ ಒಪ್ಪಿಗೆ ಇದೆ, ತಾಯಿಯ ಸಮ್ಮತಿ ಇದೆ, ಹೌದಲ್ಲ? ತಂದೆ ಕುರಿತಾಗಿ ಪೂರ್ಣ ಸಮ್ಮತಿ ಆಶೀರ್ವಾದ ಅದು ಈಗಲೇ ಸಿಗ್ಲಿಕ್ಕಿಲ್ಲ, ಆಯ್ತಾ. ಆದ್ರೆ ಈ ಹುಡುಗ ಈ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ಆಯ್ತು ನಾವಿಬ್ರು ಮದುವೆ ಆಗಿ, ನನಗೂ ತಂದೆ ಅಥವಾ ಅವ್ರಿಗೂ ತಂದೆ ಇಲ್ವೋ ತಾಯಿ ಇಲ್ವೋ? ತಂದೆ ಇಲ್ಲ, ತಾಯಿ ಇದ್ದಾರೆ. ತಂದೆ ಇಲ್ಲ. ನಾವಿಬ್ರು ಈಗ ಏನ್ ವ್ಯವಸ್ಥೆ ಇದೆಯೋ, ಈಗ ಯಾರು ನಮ್ಮ ಮುಂದಿಗಿದ್ದಾರೋ, ಈಗ ನಾವು ಏನ್ ಚಿಕ್ಕ ಹುಡುಗರಲ್ಲ, ಇದು ಕಾಲೇಜ್ ಲವ್ ಸ್ಟೋರಿ ಅಲ್ಲ. ಹೌದು, ಇಲ್ಲಿಗೆ ಬಂದಿದ್ದೀವಿ, ಬದುಕು ಕಟ್ಕೊಂಡಿದ್ದೀವಿ. ಈ ಹಂತಕ್ಕೆ ಬಂದು ತಡೆಯಪ್ಪ, ನಾನು ನಿನಗೇನು ಕಣ್ ತಪ್ಪಿಸಿ ನಿನ್ನ ಮದುವೆ ಆಗಿ ಸುಖ ಪಟ್ಟು ಕೈ ಬಿಟ್ಬಿಡ್ತೀನಿ ಅನ್ನೋ ಆ ಚಿಕ್ಕ ಚೈಲ್ಡ್ ಬುದ್ಧಿ ಇಬ್ಬರಿಗೂ ಇಲ್ಲ. ಬದುಕಿನ ಈ ಹಂತಕ್ಕೆ ಬಂದಿದ್ದೀವಿ. ಆಯ್ತು, ನಿನ್ನ ಮನೆ ಕಡೆ ಯಾರು ಬರ್ತಾರೆ ಬರಲಿ, ನನ್ನ ಮನೆ ಕಡೆ ಯಾರು ಬರ್ತಾರೆ ಬರಲಿ, ನಾವು ಆಗೋಣ, ನನ್ನ ಮನೆಯವರಂತೂ ಒಪ್ಪಿದ್ದಾರೆ ಅಂದ್ರೆ ಇರೋ ಪರಿಸ್ಥಿತಿಯಲ್ಲಿ ನಿನಗೆ ಇಷ್ಟು ಧೈರ್ಯ ಕೊಟ್ಟು ಮುನ್ನಡೆಸಬೇಕಾದವರು ಇಲ್ಲೊಂದು ನೆಪ ಇಟ್ಕೊಂಡು ಕೂತ್ಕೊಂಡ್ರೆ ಅದು ಒಳ್ಳೇದಲ್ಲ. ಈಗ ಅಲ್ಲಿ ನಿಮ್ಮ ಅಪ್ಪ ಒಪ್ಪಿಲ್ಲ, ನಾನು ಯಾರನ್ನು ಹೋಗಿ ಕೇಳಿ. ಅರೆ, ಪ್ರೀತಿ ನಿಜವಾಗಲೂ ಒಂದು ಮದುವೆಯ ರೂಪ ತಗೊಂಡು ಅದು ಯಶಸ್ವಿ ಆಗಬೇಕು ಅನ್ನೋದಾದ್ರೆ ಈ ಚಿಕ್ಕ ಪುಟ್ಟವನ್ನೆಲ್ಲ ನಾವು ಲೆಕ್ಕ ಹಾಕಬಾರ್ದಲ್ಲ. ಈಗ ಈ ತಾಯಿನೋ ಯಾರನ್ನೋ ಕೇಳಿ 4 ಜನರು ಒಪ್ಪಿಗೆ ಪಡ್ಕೊಂಡು ಮುಂದೆ ಆಗ್ತಿದ್ದಲ್ಲ, ನಿಮ್ಗೆ ಮುಂದೆ ಆಗ್ಬೇಕು. ಅದೇ ನಿಜವಾದದ್ದು ಪ್ರೀತಿ, ಅಥವಾ ಈಗ ಅನಿವಾರ್ಯ ಅದು. ಇಲ್ಲ ನಿನ್ ತಂದೆ ಒಬ್ಬರಿಗೂ ಆಗಲ್ಲ ಅಂದ್ರೆ ನೀವಿಬ್ರು ಮದುವೆ ಆಸೆ ಬಿಟ್ಬಿಡಿ, ಹೇಳ್ತೀನಿ. ಅದಾಗಲ್ಲ ಗುರುಗಳೇ, ನಮ್ ತಂದೆ ಅಷ್ಟು ದ್ವೇಷ ಮಾಡ್ತಾರೆ ಇವಾಗ್ಲೂ ಕೂಡ. ನನ್ನ ಜ್ಞಾನದಲ್ಲೇ ಹೇಳ್ತೀನಿ, ಅದು ಈಗಲೇ ಆಗೋದಿಲ್ಲ. ಅಂದ್ರೆ ಅದಕ್ಕೆ ನಿಮ್ಮಿಬ್ಬರದಕ್ಕಿಂತ ಸ್ವಭಾವತಃ ಅದೊಂದು ಸಾಧಿಸೋ ಬುದ್ಧಿ, ಅದು ಆತ್ಮವಾಗಿ ತಾನು ಶರಣಾಗಲ್ಲ ಅನ್ನೋ ಬುದ್ಧಿ, ಅದು ದುರ್ಯೋಧನ ಬುದ್ಧಿ. ನೀವು ಆ ಬದಲಾವಣೆ ಬರ್ಲಿ ಆಮೇಲೆ ಆಗೋಣ ಅಂದ್ರೆ ನೀವು ಹಿರಿಯ ನಾಗರಿಕರಾಗಿರ್ತೀರ ಅಷ್ಟೊತ್ತಿಗೆ. ಹಾಗಾಗಿ ನೀವು ನಿರ್ಧಾರ ಮಾಡಿ, ಆಯ್ತು ಮದುವೆ ಬೇಕೋ ಬೇಡವೋ ಆ ನಿರ್ಧಾರ ಮಾಡೋದು ಅಥವಾ ಇದನ್ನ ಆಗೋದು. ಇದಾದರೆ ಇದು ಬಿಟ್ಬಿಟ್ರೆ ನಾನು ಇನ್ನು ಜೀವನ ಪೂರ್ತಿ ಆಗಲ್ಲ ಅನ್ನೋ ನಿರ್ಧಾರಕ್ಕೂ ಬರಬೇಡಿ, ಅಥವಾ ಇದನ್ನ ಈಗಲೇ ನಾನು ಬಿಟ್ಬಿಡ್ತೀನಿ ಅನ್ನೋದು ಅಲ್ಲ. ಆತನಿಗೆ ಹೇಳಿ, ನೋಡಪ್ಪ, ನನ್ನ ತಂದೆ ನಮ್ಮಿಬ್ಬರನ್ನು ಒಪ್ಪಿ ಆಶೀರ್ವಾದ ಮಾಡಿ ಕಳಿಸ್ತಾರೆ ಅನ್ನೋದಂತೂ ಅಲ್ಲ, ಸುಳ್ಳು. ಈಗ ನಾನು ರೆಡಿ ಇದ್ದೀನಿ, ನಮ್ಮ ಅಮ್ಮ ರೆಡಿ ಇದ್ದಾರೆ, ನೀವು ನನಗೋಸ್ಕರ ಕಾದಿದ್ದೀರಿ, ನಾವು ನಿಮಗೋಸ್ಕರ ಕಾದಿದ್ದೀವಿ. ನಾವಿಬ್ಬರು ಬದುಕನ್ನ ಮದುವೆ ಆಗಿ ಬದುಕಿ ತೋರಿಸಿ ಆಮೇಲೆ ಅವರನ್ನ ನಾವು ವಶಪಡಿಸ್ಕೊಳ್ಬಹುದು ನಮ್ಮ ವರ್ತನೆಯ ಮೂಲಕ. ಅದನ್ನು ಬಿಟ್ಬಿಟ್ಟು ಈಗ ನಿಮ್ಮ ತಂದೆ ಹಿಂಗಿಲ್ಲ ಹಂಗಿಲ್ಲ, ಅದೇ ಅದೊಂಥರ ಸಾರಿ, ಬಟ್ ತೀರ ಒಬ್ಬ ಮನಸ್ಸಿಲ್ಲ ಅಂದ್ರೆ ಇಂಥವೆಲ್ಲ ಬರ್ತಾವ ಕಾರಣಗಳು ಅಷ್ಟೇ. ಹಾಗಾಗಿ ನೀನು ಇಷ್ಟು ಬದುಕನ್ನ ಕಟ್ಟಿಕೊಂಡು ಸಂಘರ್ಷ ಮಾಡಿ ಹೋರಾಟ ಮಾಡಿ ಬಂದಿರೋಳು ಇಲ್ಲಿ ಒಲ್ಲದ ಮನಸ್ಸಿನವ್ರ ಬದುಕಿಗೆ ಹೋಗಬಾರ್ದು. ನೀನು ಒಂದ್ಸಲ ಕ್ಲಾರಿಟಿ ತಗೋ. ಇಷ್ಟಂತೂ ಒಳಗಡೆಯಿಂದ ಗಟ್ಟಿಗಿತ್ತಿದ್ದೀಯವ ನೀನು. ಇಲ್ಲಿ ಯಾರೋ ಬಿಟ್ರು ಯಾರೋ ಬಂದ್ರು, ಬಂದಿದ್ದಕ್ಕೂ ಹಿಗ್ಗೋಳಲ್ಲ, ಹೋಗೋದಕ್ಕೂ ಕುಗ್ಗೋಳಲ್ಲ. ಈಗ ನಾನು ಅವ್ರಿಗೆ ತುಂಬಾ ಸಲ ಹೇಳಿದೀನಿ, ಇವ್ರುಗಳೇ ನಿನ್ ಕೈಲಿ ಆಗಿಲ್ಲ ಅಂದ್ರೆ ಬಿಡು, ತೊಂದ್ರೆ ಇಲ್ಲ, ನನಗೆ ಮದ್ವೆ ಅನ್ನೋದೇ ಬೇಕಾಗಿಲ್ಲ, ಏನೋ ಆಗುತ್ತೆ ಜೀವನದಲ್ಲಿ, ದೇವ್ರು ನನ್ಗೊಂದ್ ಕೆಲ್ಸ ಅಂತ ಕೊಟ್ಟಿದ್ದಾನೆ, ಧೈರ್ಯ ಕೊಟ್ಟಿದ್ದಾನೆ, ಹೆಂಗೋ ಜೀವನ ಮಾಡ್ಕೊಂತೀನಿ, ನನ್ನ ಅಪ್ಪ ಅಮ್ಮನ್ ನೋಡ್ಕೊಂಡು ಅಂತ. ಅವ್ರಿಗೆ ನನ್ನ ಬಿಡ್ಲಿಕ್ಕೆ ಇಷ್ಟ ಇಲ್ಲ. ಅದೇ ಈಗ ನನಗೂ ಒಂದ್ಸೂರು ಇಷ್ಟು ವರ್ಷಕ್ಕೆ ಕಾದಿದ್ದಾರೆ ಎಂದಾಗ
ಹ್ಮ್ ಅದು ಪ್ರೀತಿ ಇದ್ದಿದ್ದಕ್ಕೆ ಕಾದಿದ್ದಾರೆ. ಬಟ್ ಈ ಸಮಯದಲ್ಲಿ ಅವರಿಗೆ ನಿಮ್ಮ ತಂದೆ ಒಪ್ಪಿಲ್ಲ, ಅದು ಒಪ್ಪಲ್ಲ ಅನ್ನೋದು ಅವ್ರಿಗೆ ಗೊತ್ತಿಲ್ವಾ? ಹೌದು. ಹಾ, ಏನೋ ಅದು ಇದು ಈ ವರ್ಷದಲ್ಲಿ ಆಗತ್ತಾ ಗುರುಗಳೇ? ನಿಮ್ಮ ಜ್ಞಾನದಲ್ಲಿ ಏನಾದ್ರು ಹೇಳಲಿಕ್ಕೆ ಆಗತ್ತಾ? ಅಲ್ಲ, ನನಗನ್ಸೋದು ಆ ಹುಡುಗನ ಅದೊಂದು ಹಠವನ್ನ ಸೈಡಿಗಿಟ್ರೆ ಅದು ಆಗಬೇಕು. ಹ್ಮ್ ಅದೊಂದು ಬದಿಗಿಟ್ರೆ ಹ. ಆಗಬೇಕು. ಅದನ್ನು ಮೀರಿ ನೀವು ಆ ಹುಡುಗನ ಅಲ್ಲಿ ನಿನ್ನ ತಂದೆ ಬದಲಾವಣೆ ಕಾಯ್ತಾನೆ ಅಂದ್ರೆ ಇದಾಗದ ಮಾತು, ಅಥವಾ ಇದಾಗಲ್ಲ ಇದು. ಸೊ ನನ್ನ ಪ್ರಕಾರ ಅವ್ರಿಗೆ ನೀವು ತಿಳಿಸಿ ಹೇಳಿ, ಇದಾಗಲ್ಲ. ಐ ಮೀನ್, ತಂದೆ ಕುರಿತು ನಾವು ಕಾಯೋದು ಬೇಡ, ಕೇಳೋಣ. ನೀವು ಒಂದು ಮಾತು ನಾನು ಕೇಳ್ತೀನಿ, ಹ್ಮ್ ಅದು ಆಗಲ್ಲ ಅಂತಲೇ ನನಗನ್ಸುತ್ತೆ. ಬಟ್ ನಾನು ಕೇಳಿ ನೋಡ್ತೀನಿ. ಬಟ್ ಅದು ಆಗಲ್ಲ ಅಥವಾ ಅವ್ರು ಒಪ್ಪದೇ ಇದ್ರೆ ನಾನು ಇದನ್ನು ಮುಂದುವರಿಯಲ್ಲ ಅನ್ನುವಷ್ಟಿದ್ರೆ ಇಟ್ಸ್ ಓಕೆ, ಫೈನ್. ಹೌದು. ಇವಾಗ ಹುಡುಗಿಯರಿಗೆ ತುಂಬಾ ಬರಗಳಿದೆ. ಅಲ್ಲ ನಾನು ಅದನ್ನೇ ಹೇಳ್ತೀನಿ. ಇರ್ಲಿ, ಸುಮ್ನೆ ನಿನಗೆ ಸಮಸ್ಯೆ ನನಗೆ ಹೇಳ್ಬೋದು ಅಷ್ಟೇ. 40 ವರ್ಷ ಆದ್ರೆ ನನಗೆ ಬಂದು ಮದ್ವೆ ಮಾಡ್ಕೊಂಡು ಹೋಗ್ತಾರೆ. ನೀನ್ ಇವಾಗ ಹುಡುಕು, ನಿನ್ಗೆ ಯಾರೋ ಸಿಕ್ಕಲ್ಲ ಅಂತಾನೆ ಹೇಳ್ತೀನಿ. ಇರ್ಲಿ, ಬಹುಶಃ ಇಷ್ಟು ಕಾದಿರೋ ವ್ಯಕ್ತಿಗೆ ಪ್ರೀತಿ ಇದ್ದೇ ಇರುತ್ತೆ ನನ್ನ ಪ್ರಕಾರ. ಇಲ್ಲ ಗುರುಗಳೇ, ಅವ್ರಿಗೆ ಇದೆ. ಯಾಕೆಂದ್ರೆ ತುಂಬಾ ನಾನು 0 ಅಲ್ಲಿ ಇದ್ದಾಗ್ಲೂ ನನ್ ಜೊತೆ ಇದಾರೆ. ಆ ಟೈಮಲ್ಲೇ ನಾವು ಓಕೆ ಮಾಡಿದ್ದು. ಇವಾಗ ಐ ಆಮ್ ಗೆಟಿಂಗ್ ಒಂದ್ ಒಳ್ಳೆ ಸ್ಯಾಲ್ರಿ ಬರ್ತಾ ಇದೆ. ಬೆಂಗಳೂರಲ್ಲಿ ಬಾಡಿಗೆ ಮನೆ ಮಾಡ್ಕೊಂಡಿದೀನಿ. ಜೀವನ ನಡ್ಸಕ್ಕೇನ್ ತೊಂದ್ರೆ ಇಲ್ಲ. ಅಷ್ಟೇ ನಾನು ಕಳ್ಕೊಳ್ಬೇಡ, ಸಂಭಾಳಿಸು, ಸ್ವಲ್ಪ ನಿಧಾನಿಸು. ಇದಾದ್ಮೇಲೆ ನೀವು ಇನ್ನೊಂದು ಬದುಕನ್ನ ನಾನು ನಿರೀಕ್ಷೆನೂ ಮಾಡಲ್ಲ ಅನ್ನೋದಾದ್ರೆ ಈ ಸುಖ ನಿಧಾನಕ್ಕೆ ಇದನ್ನೇ ಸಂಭಾಳಿಸ್ಕೊಂಡು ಒಂದು ಹಂತ ಆದ್ಮೇಲೆ ಆಗುತ್ತೆ. ಬಟ್ ಆದಷ್ಟು ಈ ವರ್ಷದೊಳಗಡೆ ಆಗೋದೇ ಒಳ್ಳೇದು. ಅವರು ಹೇಳ್ತಾ ಇದ್ರೆ ಏಜ್ ಆಗ್ಬಿಟ್ಟಿದೆ, ಮದ್ವೆ ಮಾಡ್ಕೊಂಬೋಣ, ಈಗ್ಲೇ ಲೇಟ್ ಆಗ್ಬಿಟ್ಟಿದೆ ಅನ್ನೋ ತರ. ನೋಡೋಣ ಏನ್ ಆಕ್ಷನ್ ಮಾಡಿದ್ರೆ. ಹೆಂಗು ಹೇಳೋದು ಅಂದ್ರೆ, ಮಗ ಅಕ್ಕಿನೂ ಖಾಲಿ ಆಗ್ಬಾರ್ದು, ನೆಂಟರಿಗೂ ಬೇಜಾರಾಗ್ಬಾರ್ದು. ಇಲ್ಲ, ಹೌದು, ಹೊಸ ಗಾದೆ ಇದು. ಕೊನೆಯಲ್ಲಿ ಆಗಬೇಕು. ನೀವು ಅದಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡಿ. ಬಟ್ ನನ್ನ ಪ್ರಕಾರ ಉಪಸ್ಥಿತಿ ಇಲ್ಲದೆ ಹೋದ್ರೂ ನಿಮ್ಮ ವಿಚಾರದಲ್ಲಿ ಅಲ್ಲಿ ದೋಷ ಬರಲ್ಲ. ಹೆತ್ತವರ ಉಪಸ್ಥಿತಿಗೆ ಇಲ್ವಲ್ಲಪ್ಪ ಅನ್ನುವ ಇದಿಲ್ಲ. ಯಾಕಂದ್ರೆ ಈ ಹಂತದಲ್ಲಿ ನಿನಗೂ ನೋಡಿ ಯಾರೋ ಮಾಡುವಷ್ಟು ಅಲ್ಲಿಲ್ಲ. ಅವ್ರಮ್ಮ ಸ್ವಲ್ಪ ತುಂಬಾ ಪ್ರಪಂಚ ಜ್ಞಾನ ಕಡಿಮೆ ಇರೋರು ಗುರುಗಳೇ. ಅವ್ರು ಹೆಂಗೆ ಅಂದ್ರೆ, ಅವ್ರ ತಂಗಿಗೆ ಮಾಡಿದಾರಲ್ವಾ, ಹುಡುಗ ಮಾಡಕ್ ಹೇಳು. ಅವರಿಗೆ ಪರಿಸ್ಥಿತಿ ಗೊತ್ತು. ನಾನು ನಮ್ಮ ತಂದೆಯವ್ರ ಜೊತೆ ಮಾತಾಡ್ತಾ ಇಲ್ಲ ಅಂತ. ನಾನು ಈ ಹುಡುಗನ ಬಗ್ಗೆ ಏನು ಬ್ಲೇಮ್ ಮಾಡ್ತಾ ಇಲ್ಲ. ಯಾಕೆ ಅಂತಂದ್ರೆ ಅವ್ರ ಪರಿಸ್ಥಿತಿ ನನಗೆ ಅರ್ಥ ಆಗತ್ತೆ. ಅವ್ರ ಅಮ್ಮನ ಕಡೆಯಿಂದ ಅವ್ರದ್ದು ತುಂಬಾ ದೊಡ್ಡ ಬಳಗ. ಅವರ ಸಿಸ್ಟರ್ ಮದ್ವೆ ಬಂದು ಕೋವಿಡ್ ಟೈಮಲ್ಲಿ ಆಗೋಯ್ತು. 20 ಜನದ ಉಪಸ್ಥಿತಿಲಿ 20 ಜನ. ಇವಾಗ ಇರೋದೇ ಒಬ್ಬ ಮಗ, ಜೋರಾಗಿ ಮಾಡ್ಬೇಕು. ಜನಗಳೆಲ್ಲ ತುಂಬಾ ಜನ ಬರ್ತಾರೆ. ಇವರಿಗೆ ಈಗ ನಿಮ್ಮ ಹಿನ್ನೆಲೆಗಳನ್ನು ನೋಡ್ಕೊಂಡು ಕಾಲಿಡಬೇಕವ. ಹೌದು, ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಅವರು ಯೋಚನೆ ನಿನ್ ಸಮಸ್ಯೆ ಅಲ್ಲ, ಅದು ಆ ಹುಡುಗನಿಗೆ ಇರ್ಬೇಕು. ಒಂದು ಕಮಿಟ್ಮೆಂಟ್ ಅಂತ ಬಂದಾಗ ನಿಂದು ಅವ್ರದ್ದು ಮಾತ್ರ ಅಲ್ಲ, ನಿಮ್ಮ ಕಡೆಯವ್ರು ನೀವು, ಅವ್ರ ಕಡೆಯವ್ರು ಅವ್ರದ್ದು ಸಂಭಾಳಿಸೋಕೆ ಬಂದ್ರೇನೆ ಸಂಬಂಧಗಳು ಉಳಿಯೋದು. ನೀನು ಹೋಗಿ ಅಲ್ಲಿ ಅರ್ಥ ಮಾಡಿಸ್ಲಿಕ್ಕಾಗಲ್ಲ, ಆತ ಬಂದು ನಿನ್ ಮನೇಲಿ ಅರ್ಥ ಮಾಡಿಸ್ಲಿಕ್ಕಾಗಲ್ಲ. ಕಡೆ ನೀನ್ ಅರ್ಥ ಮಾಡಿಸ್ಕೊಳ್ಬೇಕು ನಿನ್ನವರಿಗೆ, ಅವ್ರ ಕಡೆ ತಾಯಿಗೂ ಇನ್ಯಾರಿಗೂ ಆತ ಅರ್ಥ ಮಾಡಿಸ್ಕೊಳ್ಬೇಕು. ಹೌದಲ್ಲ? ಇಲ್ಲ ನಮ್ಮವ್ರು ಯಾಕೋ ಹಿಂಗಂತವ್ರೆ ಅಂತ ಆತ ನಿನ್ ಬಂದ ಹತ್ರ ಬಂದು ಹೇಳೋದಾದ್ರೆ ನೀನ್ ಬಾಯ್ಬಡ್ಕೊಳ್ತೀಯ? ಈಗ ನಾನು ಒಂದು ಹುಡುಗಿನ ಇಷ್ಟಪಟ್ಟಿದ್ದೀನಿ, ನನ್ಗೆ ಆಕೆ ಇಷ್ಟ, ನಾವಿಬ್ರು ಇಷ್ಟಪಡ್ತಿದ್ದೀವಿ ಅಂದ್ರೆ ನನ್ನ ಮನೇಲಿ ನನ್ನ ಅಜ್ಜಿನೋ ತಾಯಿನೋ ಅವ್ರ ಮನೆಯವ್ರ ಕುರಿತು ಅಥವಾ ಅಲ್ಲೇದೇನೋ ಕುರಿತು ಕಂಪ್ಲೇಂಟ್ ಹೇಳ್ತಿದ್ದಾಳೆ ಅಂದರೆ, ಇಲ್ಲ ಅದು ಹಂಗಲ್ಲ, ಸುಮ್ಮನಿರು ಅಂತ ನಾನು ಹೇಳಿ ನಾನು ಅದನ್ನು ಸರಿ ಮಾಡ್ಕೊಳ್ಬೇಕೆ ಹೊರತು ನಾನು ನನ್ನ ಹುಡುಗಿ ಹತ್ರ ಹೋಗ್ಬಿಟ್ಟು ನನ್ನ ಮನೆಯವ್ರು ಹಿಂಗಂತವ್ರೆ ಏನು ಮಾಡಲಿ ಅಂದ್ರೆ ಅವಳು ಏನು ಮಾಡ್ತಾಳೆ? ನನ್ನ ಕಡೆಯಿಂದ ಇರುವ ಲೂಪ್ ಹೋಲ್ಸ್ಗಳು, ನನ್ನ ಕಡೆ ಇರುವ ಏನೋ ಅಪಸ್ವರಗಳನ್ನು ನಾನು ಕಡಿಮೆ ಮಾಡಬೇಕಲ್ಲ. ಓಕೆ, ನನ್ನ ತಾಯಿ ಬಿಟ್ಟು ನಾನು ನನ್ನ ತಾಯಿ ಹೇಳ್ದಂಗೆ ಆಗ್ಬೇಕು, ಅದನ್ನ ಬಿಟ್ಟು ನಾನು ನಡ್ಕೊಳಲ್ಲ ಅಂತ ಅನ್ನೋದಾದ್ರೆ ಫೈನ್, ಇದಕ್ಕೆ ಇದಿಶ್ರೇ ಆಡಬೇಕು. ಹೌದು. ಸೊ ಬಿಟ್ಕೊಡೋದು ಇಲ್ಲ. ಈ ಕಡೆ ನನ್ನ ತಾಯಿನೂ ಹಿಂಗಂತಿದ್ದಾಳೆ, ಅದು ಹಂಗಾಗಲ್ಲವ. ಎನಿವೆ, ನಾನು ಅದನ್ನು ಉದಾಹರಣೆ ಹೇಳಬೇಕು ಅನಿಸ್ತು, ಅದಕ್ಕೆ ಹೇಳಿದೆ. ಅದು ಬಿಟ್ಟರೆ ನಿನ್ನ ವಿಚಾರದಲ್ಲಿ ಇದು ಹೇಗೆ ನಡೆಯುತ್ತೆ ಅಂತ ಇಲ್ಲ. ಎಲ್ಲ ಒಳ್ಳೇದಾಗಲಿ. ನಿನ್ನ ತಂದೆ ಕುರಿತು ಅತಿಯಾದ ನಿರೀಕ್ಷೆ ಬೇಡ. ಇವ್ರ ಮನೆಯಲ್ಲಿ ಎಲ್ಲ ರೆಡಿ ಇದ್ದಾರೆ ಅಂದರೆ ಒಪ್ಪಿ ಆಗಿ ಬದುಕು ತೋರಿಸಿ. ಸುಮ್ಮನೆ ಆಡಂಬರವಾಗಿ ಇವತ್ತೇನೋ ಆಗಿ ಅದ್ರ ಬದಲು ಒಂದು ಸೈಡ್ ತಗೊಂಡು ಇಟ್ಕೊಳ್ಳಿ, ನಾಳೆ ಜೀವನಕ್ಕೆ ಒಳ್ಳೇದಾಗುತ್ತೆ. ಹೌದು, ಅದು ನಿಜನೇ. ಸುಮ್ಮನೆ
ನೀನ್ ಲಕ್ಷ ಜನ ಕರ್ ತಂದು ಹಾಕಿದ್ರು ಅಲ್ಲಿ ಏನೋ ದೋಷ ಹುಡುಕ್ತಾರೆ, 3 ದಿನ ಆದ್ಮೇಲೆ ಎಲ್ಲ ಮರೀತಾರೆ. ಆಶೀರ್ವಾದಗಳು ಬೇಕು ನಿಜ, ಆದ್ರೆ ಹಾಗಂತ ಆಡಂಬರ ಮಾಡ್ಕೊಳ್ಲಿಕ್ಕೆ ಹೋಗಿ ಮದುವೆ ಆದ 3 ತಿಂಗಳಿಗೆ ಒಂದು ಹಾಲು ತರಕ್ ದುಡ್ಡು ಇಲ್ದಂಗ ಆದ್ರೆ ಏನ್ ಕತೆ? ಸಾಲ ಸೋಲ ಮಾಡ್ಕೊಂಡು ಇರ್ಲಬ. ನಿಮ್ಗಂತೂ ಅಷ್ಟು ತಿಳುವಳಿಕೆ ಇದೆ, ಬುದ್ಧಿವಂತಿಕೆ ಇದೆ, ಎಲ್ಲ ಒಳ್ಳೇದಾಗುತ್ತೆ. ಆ ಹುಡುಗನಿಗೆ ಹೇಳಿ ಈ ವರ್ಷದ ಕೊನೆಯಲ್ಲಿ ನಾವು ಅಥವಾ ಈ ವರ್ಷದ ಅಂತ್ಯದ ವೇಳೆಗೆ ನಾವು ಹಾಗೇ ಆಗೋಣ, ಸಂಕಲ್ಪ ಮಾಡೋಣ, ಎಲ್ಲ ಒಳ್ಳೇದಾಗುತ್ತೆ ಅಂತ ಭರವಸೆಯಿಂದ ಇರಿ. ಆ ಕಡೆಯಿಂದ ನಂಗೆ ಬೇಡ ಅಂದ್ರೆ ಅನ್ಲಿ, ನಿನ್ ಕಡೆಯಿಂದ ನೀನು ಹೇಳಕ್ ಹೋಗ್ಬೇಡ. ಆಯ್ತು, ಬೇಗ ಒಂದು ಹಾಡು ಹೇಳು, ಮುಗಿಸೋಣ, ಟೈಮ್ ಆಯ್ತು. ಇದು ನನ್ನದು ಕೆಲ್ಸದ ವಿಚಾರದಲ್ಲಿ ಕೆಲಸ ಹುಡುಕ್ತಾ ಇದೀನಿ, ಎಲ್ಲೂ ಕೆಲಸ ಆಗ್ತಾ ಇಲ್ಲ. ಈಗ ಮಾಡ್ತಿದ್ದೀರಲ್ವಾ? ಬೇರೆ ಕೆಲಸ ಹುಡುಕೋಣ, ಸಂಬಳ ಜಾಸ್ತಿ ಇರೋದು. ಇಂಟರ್ವ್ಯೂ ಕೊಟ್ಟಿದ್ದೀರಾ ಎಲ್ಲಾರು? ಎಲ್ಲೂ ಆಗ್ತಾ ಇಲ್ಲ ಗುರುಗಳ, ಏನಂತ ಗೊತ್ತಿಲ್ಲ. ಎಲ್ಲಾ ಕ್ವಶನ್ಗೆ ಆನ್ಸರ್ ಮಾಡಿದ್ರೆ ಕಾನ್ಫಿಡೆನ್ಸ್ ಇಲ್ಲ ಅಂತಾರೆ, ಫುಲ್ ಕಾನ್ಫಿಡೆನ್ಸ್ ಇದ್ರೆ ಓವರ್ ಕಾನ್ಫಿಡೆನ್ಸ್ ಅಂತಾರೆ. ಕೆಲವೊಂದ್ ಕಂಪ್ನಿದು ಹಿನ್ನೆಲೆನೆ ಗೊತ್ತಿಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ. ಏನೇನೋ ಸಿಲ್ಲಿ ರೀಸನ್ಸ್ ಕೊಟ್ಟು ಕೊನೆಗೆ ಇಂಟರ್ವ್ಯೂ ಎಲ್ಲ ಕೊಟ್ರೆ. ಕಂಪ್ನಿಗಳಲ್ಲಿ ಮೂಗಿದಿರಿಗೆ ಕೆಲಸ ಕೊಡ್ತಾರ? ಕೆಲಸ ಕೊಡ್ತಾರ? ಇದಾರೆ ಈಗಿನ ಕಂಪ್ನಿಯಲ್ಲಿ. ಅವ್ರಿಗೂ ಖುಷಿ ನೋಡಿ, ನಿನ್ಗೆ ಬೇರೆ ದಾರಿ ಇಲ್ಲ. ಇವಾಗ ಹಂಗೆ ಕೆಲಸ ಮಾಡ್ಬೇಕು. ಟ್ರೈ ಮಾಡಿ ನೋಡಿ. ಇಲ್ಲ ನಿನ್ನ ಮದುವೆ ವಿಚಾರ ಮತ್ತೆ ನಿನ್ನ ಕೆಲಸದ ವಿಚಾರ ಎಲ್ಲ ಒಂದೇ ಸಲ ಕೂಡ ಬರ್ತವೆ, ಡೋಂಟ್ ವರಿ. ಸರಿ ಗುರುಗಳೇ, ಆಗುತ್ತೆ, ಪ್ರಯತ್ನ ಮಾಡು, ಅವೆಲ್ಲರೂ ಒಟ್ಟಿಗೆ ಕೂಡ ಬರ್ತವೆ. ಮತ್ತೆ ಫೋನ್ ಮಾಡಿ ಹೇಳ್ತೀನಿ ನೋಡಿ ನೀನು. ಖಂಡಿತ ನಿಮ್ಮ ಆಶ್ರಮಕ್ಕೆ ಬರ್ತೀನಿ ನಾನು. ಬನ್ನಿದ್ದು ಗಿಫ್ಟ್ ತಗೊಂಬರ್ಬೇಕು, ಸುಮ್ನೆ ಬಂದ್ರೆ ಆಗಲ್ಲ. ಅಯ್ಯೋ ಖಂಡಿತ ಬರ್ತೀನಿ, ಗಿಫ್ಟ್ ಜೊತೆಗೇನೆ ಬರ್ತೀನಿ. ಏನ್ ಗಿಫ್ಟ್ ಬೇಕು ಹೇಳಿ. ಆಯ್ತು, ನಿಮಗೆ ಕೆಲಸ ಸಿಗ್ಲಿ, ಅದು ಬಹಳ ಸಂತೋಷ. ಕೃಷ್ಣ ಅವ್ರಿಗೆ ಕೆಲಸ ಸಿಗ್ಲಪ್ಪ. ಆಯ್ತು, ಒಳ್ಳೇದಾಗುತ್ತೆ. ಹೇಳಿ ಒಂದ್ ಹಾಡು. ತುಂಬಾ ಖುಷಿ ಆಯ್ತು. ಯಾವ ಸಾಂಗ್ ಹೇಳ್ಬೇಕು ಹೇಳಿ, ಖಂಡಿತ ಹೇಳ್ತೀನಿ. ಯಾವ ಸಾಂಗು? ಸಿನಿಮಾದ ಹೇಳಿ, ಯಾವ್ದಾದ್ರು. ಸಿನಿಮಾ ಅದು ಓಕೆ, ಸುದೀಪ್ ಸಾಂಗ್, ಸಾರಿ ದರ್ಶನ್ ಅವ್ರ ಸಾಂಗ್ ಹೇಳ್ತೀನಿ. ಯಾವುದು? ಆ ಮೋಡದಿಂದ ಮಳೆಗೆ ಒಂದು ಸ್ಫೂರ್ತಿ ಇದೆ, ತಂಗಾಳಿಯಿಂದ ಹೂವಿಗೊಂದು ಕೀರ್ತಿ ಇದೆ, ನನ್ನ ಹೃದಯದಲ್ಲಿ ಪ್ರೀತಿ ಇದೆ, ಆ ಕಥೆಗಳೆಲ್ಲ ಕಣ್ಣ ತುಂಬಿ ನೀರಾಗಿದೆ, ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು, ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು, ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು, ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು, ಕ್ಷಮಿಸುವ ಹಿಂದೆ ಕ್ಷಮಿಸುವ, ನೀ ತಾನೇ ನನ್ನ ಜೀವ, ನಿಂದು ಕಂಡ ಕನಸು, ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ, ನಿನ್ನ ಒಂದು ಸ್ಪರ್ಶ ನಂಗೆ 100 ವರ್ಷ, ನಿನ್ನ ನೆರಳಿಗಾಗಿ ಸೋತೆ, 100 ಮುಳ್ಳುಗಳ ನಡುವೆ ಹೂವಿದೆ, 100 ನೋವುಗಳ ನಡುವೆ ನಲಿವಿದೆ, ನಿನಗಾಗಿ ಇದೆಯಲ್ಲಿ ಒಂದು ಹಾಡಿದೆ, ತಿಳಿದು ಹೀಗಿರುವೆ ಮಾತನಾಡದೆ, ಕ್ಷಮಿಸುವ ಹಿಂದೆ ಕ್ಷಮಿಸುವ, ನೀ ತಾನೇ ನನ್ನ ಜೀವ, ನಿಂದ ಕಂಡ ಕನಸು, ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ. ಕ್ಷಮಿಸ್ತೆ ಬಿಡಿ ನಿಮ್ಮನ್ನ. ತುಂಬಾ ಖುಷಿ ಆಯ್ತು ನಿಮ್ಮ ಹೇಳ್ತೀರ ಮಾರಾಯ್ತಿ ನೀವು. ನಿಜ, ನೀವು ಒಳ್ಳೆ ಸಂಗೀತಗಾರರಿಗೆ ನೋಡಿದ ಆ ಸಂಗತಿಗಳು ಅಂದ್ರೆ ಈ ಚೆನ್ನಾಗಿ ಆ ನೋಟ್ಗಳನ್ನು ಚೆನ್ನಾಗಿ ಇದೆ, ಸರಸ್ವತಿ ಇದೆ ನಿಮ್ಮ. ಅದು ಟ್ರೈ ಮಾಡ್ದೆ, ಅದು 1-2-3 ಪ್ರೋಗ್ರಾಮ್ಗಳಲ್ಲಿ ಹೋಗಿ ಹಾಡ್ಲಿಕ್ಕೆ.
ಇಲ್ಲ ಇಲ್ಲ ಅಷ್ಟೇ. ತುಂಬಾ ಚೆನ್ನಾಗಿ ಹಾಡಿದ್ರಿ. ಎಲ್ಲಿ ಏನಾಯ್ತು ಗೊತ್ತಿಲ್ಲ, ನನ್ನ ಮನಸ್ಸಿಗಂತೂ ಆನಂದವಾಯ್ತು. ಥ್ಯಾಂಕ್ ಯು. ನಿಮಗ್ ಖುಷಿ ಆಗಿದ್ ನನಗ್ ಖುಷಿ ಆಯ್ತು. ನಿಮ್ ಒಳ್ಳೇದಾಗ್ಲಿ. ಜೊತೆ ಮಾತಾಡಿದ್ದು ತುಂಬಾ ಖುಷಿ ಆಯ್ತು ಗುರುಗಳೇ. ನಾನು ಡೌಟ್ ಮೇಲೆ ಕಾಲ್ ಮಾಡಿದೆ, 9:45 ಆಗಿತ್ತು ಅಂತ. ನಿಮ್ ಸಮಯ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಿಮ್ಮ ಥ್ಯಾಂಕ್ ಯು ಸೋ ಸಲಹೆ. ಮಚ್. ನಿಮ್ಮೊಂದಿಗೂ ಮಾತಾಡಿ ನನಗೆ ಬಹಳ ಖುಷಿ ಆಯ್ತು. ಒಂದು ಹೆಣ್ಮಗಳಾಗಿ ಬದುಕಿನ ಆ, ಸ್ವತಃ ಮನೆಯವರೇ, ಅದರಲ್ಲೂ ತಂದೆಯವರೇ ನಿಮ್ಮ ವಿರುದ್ಧ ನಿಂತಾಗ, ಅಥವಾ ಬದುಕು ಎಲ್ಲವೂ ನಿಮ್ಮ ವಿರುದ್ಧ ಸ್ಥಿತಿಗೆ ಬಂದಾಗ, ಆಗ ನೀವು ತೋರಿಸಿದ ಛಲ ಅಥವಾ ಹಾಗೆ ಬದುಕನ್ನು ಎದುರಿಸಿದ ರೀತಿ ಇಲ್ಲಿ ಕೇಳ್ತಾ ಇರೋ ಎಷ್ಟು ಜನರಿಗೆ ಸ್ಫೂರ್ತಿ ಹಾಗೂ ಒಂದು ಪಾಠ. ಇವತ್ತಿಗೆ ನಿಮ್ಮ ಎಲ್- ಬದುಕು ಆ, ನಿಜಕ್ಕೂ ಅನುಕರಣೀಯ, ಮಾದರಿಯವಾಗಿದೆ. ಥ್ಯಾಂಕ್ ಯು. ಅಷ್ಟು ನಂಬಿಕೆ ಇಟ್ಟು ನಿಮ್ಮ ಕಥೆಯನ್ನು ಹಂಚಿಕೊಂಡಿದ್ದಕ್ಕೆ. ನಿಮಗೊಂದೊಳ್ಳೆ ಕೆಲಸ ಸಿಗುತ್ತೆ, ನಿಮ್ಮ ಕನಸುಗಳು ಈಡೇರ್ತವೆ. ಹಾಗೂ ಹೆಣ್ಮಗಳಾಗಿ ನೀವು ತುಂಬ ಲಾಂಗ್ ವೇ ಟು ಗೋ, ನೀವು ತುಂಬ ದೂರ ಹೋಗೋರಿದ್ದೀರಿ, ತುಂಬ ಪ್ರಯಾಣ ಇದೆ. ದಣಿವಾಗಬೇಡಿ, ಭರವಸೆ ಕಳ್ಕೊಳ್ಬೇಡಿ, ಆ, ಆರೋಗ್ಯ ಕಾಪಾಡ್ಕೊಳ್ಳಿ, ಟೈಮ್ ಊಟ ಮಾಡಿ. ನಿಮ್ಮ ಜೀವನ ಹ್ಮ್. ಭಗವಂತ ಕೃಷ್ಣನ ಅನುಗ್ರಹ ನಿಮಗೆ ಯಾವುದು ನಿಮಗೆ ಸಿಕ್ಕರೆ ನಿಮ್ಮ ಬದುಕು ಬಂಗಾರವಾಗುತ್ತೋ ಆ ಎಲ್ಲ ಶ್ರೇಷ್ಠವೂ ನಿಮ್ಮ ಹತ್ರ ಬರುತ್ತೆ, ಕಾಲ ಬರುತ್ತೆ. ತಾಳ್ಮೆಯಿಂದ ಇರಿ. 8ನೇ ನಂಬರ್ ಹುಟ್ಟಿರೋರ್ಗೆ ಸ್ವಲ್ಪ ನಿಧಾನಕ್ಕೆ ಬರುತ್ತೆ ಅಂತೆ. ಬರುತ್ತೆ ಎಲ್ಲ ಬರುತ್ತೆ. ಇವತ್ತು ಕರೆ ಸಿಕ್ಕಿದೆ, ಅದನ್ನ ಆಮ್, ಎಲ್ಲದರ ಒಂದು ಒಳ್ಳೆ ಕಡೆ ಏನೋ ಹೋಗ್ತಾ ಇದೆ, ಏನೋ ಆಗ್ತಿದೆ ಅಂತ ಅಂದ್ಕೊಳ್ಳಿ ಅಷ್ಟೇ. ಹೌದು. ಎಲ್ಲೋ ಒಂದ್ ಕಡೆ ಕೇಳಿದೆ ನಾನು, ಈ ಸೋಲ್ಗಳು ಬಂದು ಇದೇ ಅಪ್ಪ ಅಮ್ಮ ಬೇಕು ಅಂತ ಹುಡ್ಕೊಂಡ್ ಬರ್ತಾರೆ ಅಂತ. ನಾನ್ ಯಾಕೆ ಇವ್ರನ್ನ ಹುಡ್ಕೊಂಡ್ ಬಂದೆ ಗೊತ್ತಿಲ್ಲ, ಬಟ್ ಇವರಿಂದ ನಾನು ತುಂಬಾ ಕಲ್ತಿದ್ದೀನಿ, ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ. ಇಲ್ಲಿ ಎಲ್ಲವೂ ಅಷ್ಟೇ. ಪ್ರಹ್ಲಾದ ಹಿರಣ್ಯಕಶಿಪು ಹುಟ್ಟುವ ಅಗತ್ಯ ಏನಿತ್ತು? ಹ್ಮ್. ಪ್ರಹ್ಲಾದ ಭಗವಂತನ ಭಕ್ತ, ಹಿರಣ್ಯಕಶಿಪು ಭಗವಂತನ ವೈರಿ. ಹೌದು. ಅಂತ ವೈರ್ಯ ಮಾಡುವ, ಭಗವಂತನ ದ್ವೇಷ ಮಾಡುವ ಹೊಟ್ಟೆಯಲ್ಲಿ ಭಗವಂತನ ಭಕ್ತ ಹುಟ್ಟೋದು. ಹಾಗೆ ಸಜ್ಜನರ ಜಾಗದಲ್ಲೇ ದುರ್ಜನರು, ದುರ್ಜನರ ಒಡಲಿನಲ್ಲೇ ಸಜ್ಜನರು. ಇದು ಆಟ, ಪ್ರಕೃತಿಯ ಭಗವಂತನ ಆಟ. ಹಾಗಾಗಿ ನಮಗೆ ಇದೊಂದು ಕುಲುಮೆ, ಬೇಯಲಿಕ್ಕೆ ಬಂದಿದ್ದೀವಿ, ಶಾರ್ಪ್ ಆಗ್ಲಿಕ್ಕೆ ಬಂದಿದ್ದೀವಿ. ಕಂಫರ್ಟ್ ಆಗಿದ್ರೆ ಅದು ಜೀವನ ಅಲ್ಲ ಅಲ್ವಾ? ಹೌದು ಗುರುಗಳೇ. ನೀವಾದ್ರೂ ಯಾವ ಸಾಧಕರು ಯಾರ ಬದುಕಂತ ತಗೊಳ್ಳಿ, ಸುಮ್ಮನೆ ಯಾವುದು ಆಗಿಲ್ಲ. ಮತ್ತೆ ನಂದೊಂದು ಕೊನೆ ಪ್ರಶ್ನೆ, ಜಾಸ್ತಿ ಟೈಮ್ ತಗೊಳಲ್ಲ, ಬೇಗ ಹೇಳ್ಬಿಡ್ತೀನಿ. ನಾನು ರಾಘವೇಂದ್ರ ಸ್ವಾಮಿದು ಹೆಸರು ಬರೀತಾ ಇದ್ದೀನಿ. ನೀವು ಹೇಳಿದ್ರಲ್ಲ ರಾಮಕೋಟಿ ಅನ್ನೋ ತರ, ಆ ತರ. ಬಟ್ ನಾನು ಈ ಪೀರಿಯಡ್ಸ್ ಎಲ್ಲ, ಮೈಲಿಗೆ, ಈ ತರದೆಲ್ಲ ನಾನು ನಂಬಲ್ಲ ಗುರುಗಳೇ. ಯಾಕೆ ಅಂದ್ರೆ ಅದು ದೇವ್ರ ಇಚ್ಛೆ, ದೇವ್ರು ಕೊಟ್ಟಿರೋದು, ನಾವ್ ಅದನ್ನ ಬೇಕಂತ ಕೇಳ್ಕೊಂಡ್ ಬಂದಿಲ್ಲ. ಸೊ ಆ ದಿನ ಬರೆಯೋದೇನಾದ್ರೂ ತಪ್ಪಾಗುತ್ತಾ? ಯಾವುದು ತಪ್ಪಿಲ್ಲವ. ನಿನ್ನ ಸಮಯದಲ್ಲಿ ದೇಹಕ್ಕೆ ಆಗಿದ ಯಾವುದೇ ಬಾಧೆಗಳನ್ನ ನಿನ್ನ ಅಂತರಂಗದ ಭಕ್ತಿಗೂ ಅದಕ್ಕೂ ಸಂಬಂಧ ಇಲ್ಲ. ಆಯ್ತಾ? ನೀನ್ ಹಾಗೆ ಬರೆಯೋದು ತ್ರಾಸ ಆಗೋದಾದ್ರೆ ಬರಿಬೇಡ, ಆದ್ರೆ ಅದಕ್ಕೂ ಮೈಲಿಗೆ ಅದಕ್ಕೂ ಸಂಬಂಧವಿಲ್ಲ. ನನ್ನ ಸಮಾಧಾನಕ್ಕೆ ನಾನು ಬರೀಲಿಕ್ಕೆ ಶುರು ಅದು ಮಾಡಿದೆ. ನಿನ್ಗೆ ಅದು ರಿಲೀಫ್ ಆಗುತ್ತೆ, ಅದು ನಿನಗೆ ಭಕ್ತಿ ತರಿಸುತ್ತೆ, ಅದು ನಿನ್ನ ಎಲ್ಲ ವೇದನೆಗಳು, ಸಂಕಟಗಳಿಂದ ನಿನ್ನನ್ನು ಒಂದು ಕಡೆ ಅರೆಗಳಿಗೆ ಆಚೆ ತಂದು ದೈವಿಕವಾಗಿ ನಿನ್ನ ಮನಸ್ಸನ್ನು ಪ್ರಶಾಂತಗೊಳಿಸುತ್ತೆ ಅನ್ನೋದಾದ್ರೆ, ನಿನ್ನ ಮನೇಲಿ ಸೂತಕ ಇರಲಿ, ಏನಿರಲಿ ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡಲೇಬೇಡಿ. ಅದು ಯಾವುದು ಇಲ್ಲ, ಅಥವಾ ಅದು ಯಾವುದು ಆ ಥರ ಇಲ್ಲ. ಸೊ ನಿಜವಾಗ್ಲೂ ಜ್ಞಾನ ಮಾರ್ಗದಲ್ಲಿ ಹೋಗಬೇಕು, ಅಥವಾ ಜ್ಞಾನ ಮಾರ್ಗದ ರೀತಿಯಲ್ಲಿ ಹೇಳಬೇಕಂದ್ರೆ ಆ ಕುರಿತಾಗಿ ಇರುವ ತಪ್ಪು ಕಲ್ಪನೆಗಳನ್ನೆಲ್ಲ ಬಿಟ್ಟಾಗಲಿ ನಿಜವಾಗ್ಲೂ ಭಗವಂತನ ದರ್ಶನ. ಮೊದ್ಲು ನಾನು ಇದೆಲ್ಲ ನಂಬ್ತಾ ಇದ್ದೆ ಗುರುಗಳೇ. ಒಂದು ದಿನ ನನ್ನ ಫ್ರೆಂಡ್ ದೇವಸ್ಥಾನಕ್ಕೆ ಕರೆದ್ರು. ಸೊ ನಾನು ಅವ್ರ ಜೊತೆ ಹೋಗ್ತಾ ಇದ್ದೆ. ನಾನು ಅವ್ರಿಗೆ ಹೇಳ್ದೆ, ನಾನು ಒಳಗಡೆ ಬರಲ್ಲ, ನಾನು ನನ್ನ ಪೀರಿಯಡ್ಸ್ ಅಲ್ಲಿ ಇದೀನಿ ಅಂತ. ಅವ್ರು ಒಂದೇ ಮಾತು ಹೇಳಿದ್ರು ಗುರುಗಳೇ, ತುಂಬಾ ಮನ್ಸಿಗೆ ಹಿಡಿತು. ದೇವರೇನೋ ಹಂಗೆ ಉದ್ಭವ ಆಗಿ ಬಂದಿದ್ದಾರೆ, ಅವ್ರ ತಾಯಿ ಹೊಟ್ಟೆಯಿಂದ ತಾನೇ ಬಂದಿರೋದು, ರಕ್ತದ ಜೊತೆ ಬಂದಿರೋದು ಅಂತ ಗೊತ್ತಿಲ್ಲ. ನಿನಗೆ ನಿಜವಾಗಿಯೂ ಒಬ್ಬ ಶ್ರೇಷ್ಠ ಗುರು ಇದನ್ನೇ ಹೇಳ್ತಾನೆ, ಆ ಕುರಿತಾದ ಯಾವ ಯೋಚನೆಗಳನ್ನ ಮಾಡುವಷ್ಟು ನಿನ್ನ ದಿನಚರಿಯನ್ನ ಅಥವಾ ನಿನ್ನ ಸಮಯವನ್ನ ವ್ಯರ್ಥ ಮಾಡಿಕೊಳ್ಬೇಡ ಅಂತ. ನೋ, ಅದಲ್ಲ. ದೇಹದ ಬಾಧೆಗಳಿಗೂ ಮನಸ್ಸಿನ ಅಂದ್ರೆ ನಿನ್ನ ಅಂತರಂಗದ ಭಕ್ತಿಗೂ, ಈಗ ಐಶುವಿನಲ್ಲಿ ಕೂತು ಏನು ದೇವ್ರ ನಾಮ ಹೇಳ್ತಾರೆ ಅವನು ಬದುಕುವ ಆಸೆಯಿಂದ. ಐಶುವಿನಲ್ಲಿ ಅವನ ಸ್ಥಿತಿ ಏನಿರುತ್ತೆ? ಅಲ್ಲಿ ರಕ್ತ ಇರ್ಬೋದು, ಒಂದು ಆಪರೇಷನ್ ಆಗಿರ್ಬೋದು. ಅಂದ್ರೆ ಮನುಷ್ಯನಿಗೆ ತೀರಾ
ಇನ್ನು ಮುಗೀತು ಅಂದಾಗ ಯಾವ ಸ್ಥಿತಿಲಿ ಇದ್ರೂ ಬೇಕಾದ್ರೆ ಹೇಳ್ಬಿಡ್ತಾನೆ. ಹ್ಮ್ ಅದೇ ಒಂಚೂರು ಇನ್ನೂ ಚೆನ್ನಾಗಿದ್ದೀನಿ ಅಂದಾಗ ಮೈಲಿಗೆ ಅದು ಇದು ಅಂತ ಲೆಕ್ಕ ತರ್ತಾನೆ. ಹೌದು, ನಿಮ್ಮ ಮಾತು ಕೇಳಾದ್ಮೇಲೆ ನನಗೆ ಬಹಳ ಸಮಾಧಾನ ಆಯ್ತು ಗುರುಗಳೇ. ಯಾಕಂದ್ರೆ ನಾನು ಇದೆಲ್ಲ ಮನ್ಸಿಗೆ ಇಟ್ಕೊಂಡಿಲ್ಲ, ನಾನು ಬರಿತಾ ಇದ್ದೀನಿ, ಅದಕ್ಕೆ ಬರೀ ಕೇಳಿದೆ. ಅದ್ರ ಕುರಿತು ಯಾವುದೂ ಇಲ್ಲ. ಮನಸ್ಸು ಪರಿಶುದ್ಧವಾಗಿದೆ, ನಿನ್ನ ದಾರಿ ಧರ್ಮದಲ್ಲಿದೆ. ಅದ್ರ ಹೊರತಾಗಿ ನೀನು ಎಲ್ಲೇ ಕೂತು ಜಗತ್ತಿನ ಎಲ್ಲ ದೇವರನ್ನು ನಿನ್ನ ಹತ್ರ ಕರೆಸ್ಕೊಳ್ಬೋದು. ಅಷ್ಟು ಶಕ್ತಿ ಧರ್ಮಕ್ಕಿದೆ. ಹಾಗಾಗಿ ದೇವರು ದಿಂಡ್ರು ಅಂತ ಓಡಾಡೋದು, ಮನಸ್ಸಲ್ಲಿ ಕಲ್ಮಶ ಇಟ್ಕೊಂಡು ಅವ್ರಿವ್ರಿಗೆ ಅನ್ಯಾಯ ಮಾಡ್ಕೊಂಡು ಓಡಾಡೋದು ಹಂಗಿಲ್ಲ. ಹಾಗಾಗಿ ನಿಮ್ಮ ರಾಮನಾಮವಾಗಿರ್ಬೋದು, ರಾಘವೇಂದ್ರನ ನಾಮ ಆಗಿರ್ಬೋದು, ಇವತ್ತಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಉಟ್ಕೊಂಡಿರೋ ಆ ಭಕ್ತರ ಮಾತು ಕೇಳಕ್ ಹೋಗ್ಬೇಡ. ಇಲ್ಲ ಎಲ್ಲ ದುಡ್ಡು ಕೊಟ್ಟು ಪ್ರಮೋಷನ್ ಮಾಡಿಸ್ತಾ ಇದ್ರೆ ದೇವರ ಇಲ್ಲಿ ಜಾಗದಲ್ಲಿ ಉತ್ಪತ್ತಿ ಮಾಡಿ ಫುಲ್ ಫೇಮಸ್ ಮಾಡಿ. ನನಗೆ ಗೊತ್ತಾಗ್ತಾ ಇಲ್ಲ, ಪ್ರಪಂಚ 2026ನೇ ಇಸ್ವಿಯಲ್ಲಿ ಇದೀವಿ, ಬಟ್ ಜನ ಮರಳೋ ಜಾತ್ರೆ ಮರಳೋ ಆ ಪರಿ ಹೋಗ್ತಾರೆ. ಕಷ್ಟದಲ್ಲಿರೋರ್ಗೆ ಅನ್ನ ಕೊಡಲ್ಲ, ಬೀದಿಯಲ್ಲಿ ನಾಯಿ ಪಾಪ ಹಸ್ಕೊಂಡಿರೋರ್ಗೆ ಬಿಸ್ಕೆಟ್ ಹಾಕಲ್ಲ. ಇವ್ರು ಹೋಗಿ ದೇವರ ಸುತ್ತಿ ಅವ್ರ ಹೊಂದಿಗೆ ಡಾಂಬಿಕತೆ. ಈಗ ಇದೇ ಜಾಗದಲ್ಲಿ ನನ್ನನ್ನು ಖಾದಿ ಏನು ಸನ್ಯಾಸಿ ಡ್ರೆಸ್ ಹಾಕೊಂಡು ಸ್ವಾಮೀಜಿ ಡ್ರೆಸ್ ಹಾಕೊಂಡು ಕೂತ್ಕೊಂಡ್ರೆ ನಾಳೆನೇ ಇಲ್ಲೊಂದು ಮಠ ಕಟ್ಬೋದು ನಾನು. ನಿಜ ನಿಜ. ಜನಗಳು ಸನ್ಯಾಸಿ ಇಷ್ಟು ಯಾರು ಸ್ವಾಮೀಜಿ ಇಷ್ಟೊತ್ತು ಕೂತು ಮಾತಾಡಿ ಜನಗಳ ಹತ್ರ ಇರೋದು ನೋಡಿದ್ಯಾ? ಹೌದೌದು. ಕೂತ್ಕೊಂಡ್ರೆ ನಾಳೆನೆ ಅಯ್ಯೋ ಗುರುಗಳೇ ನಾವಿದ್ದೀವಿ ಅಂತ ಬಂದ್ ಜಾಗ ಕೊಟ್ಟು ಮಠನೇ ಕಟ್ಕೊಟ್ಬಿಡ್ತಾರೆ ಬೇಕು. ಹೌದು ನಿಜ. ಜೀವನ ಬೇಡ, ಭಗವಂತ ಮೆಚ್ಚಲ್ಲ. ಜನಗಳು ಇಷ್ಟು ಬುದ್ಧಿವಂತ, ಪ್ರಪಂಚ ಇಷ್ಟು ವೈಜ್ಞಾನಿಕವಾಗಿ ಮುಂದುವರೆದ್ರು ಕೂಡ ಜನಗಳಿಗೆ ಅಷ್ಟು ಪರಿಜ್ಞಾನ ಇಲ್ಲ ಅಲ್ಲ ಹೇಳಿ. ಕಷ್ಟದಲ್ಲಿ ಪಾಪ ಹಸಿವಾಗಿರೋರ್ಗೆ ಊಟ ಹಾಕಲ್ಲ, ನಾಯಿಗಳಿಗೆ ಬಿಸ್ಕೆಟ್ ಹಾಕಲ್ಲ, ಅಥವಾ ಹೊರಗಡೆಯಲ್ಲಿ ಬೆಳ್ತಾ ಇರೋ ಹಸುಗಳಿಗೆ ಒಂದ್ ನೀರೋ ಹುಲ್ಲೋ ಅಥವಾ ಹಣ್ಣು ಏನ್ ಕೊಡೋದು ಮಾಡಲ್ಲ. ದೇವಸ್ಥಾನಕ್ಕೆ ಹೋಗ್ತಾರೆ. ಇಲ್ಲಿ ಲೋಕವನ್ನ ಮುನ್ನಡೆಸಬೇಕಾದ ಮಹನೀಯರೆಲ್ಲ ಭ್ರಷ್ಟರಾಗಿರೋದ್ರಿಂದ ಈ ಲೋಕದ ಬುದ್ಧಿವಂತಿಕೆ ನಿರೀಕ್ಷೆನೂ ಮಾಡಕ್ಕಾಗಲ್ಲ. ಅದೇ ನಮ್ಮ ಯಾವ ಗುರುಗಳು, ಯಾವ ಸಂತರು, ಯಾವ ಸ್ವಾಮೀಜಿಗಳು, ಯಾವ ಹಿರಿಯರು ಅಂತ ಅನಿಸಿಕೊಂಡವರು ತಮ್ಮ ಉದರ ನಿಮಿತ್ತಂ, ತಮ್ಮ ಹೊಟ್ಟೆನ ಪಾಡಿಗೋಸ್ಕರ ಬಹು ವೇಷಗಳನ್ನು ತೊಡ್ಲಿಕ್ಕೆ ನಿಂತಾಗ ಜನ ಅವ್ರು ಹೇಳ್ದಂಗೆ ಕೇಳ್ತಾರೆ. ಹೌದು ಗುರುಗಳೇ, ನಿಜ. ಹಾಗಾಗಿ ಈ ಲೋಕದ ಈ ಜನರ ಈ ಮಾನಸಿಕ ದರಿದ್ರತನದ ಒಟ್ಟಾರೆಯ ಪಾಪ ಈ ಹಿರಿಯರ ಮೇಲೇನೆ ಇದೆ. ಅದನ್ನು ತೊಳೆಯಲು ತುಂಬಾ ಸಮಯ ಬೇಕು. ಈ ಪಾಪದ ಭಾರ ಈ ಜನರದ್ದಲ್ಲ. ಯಾಕಂದ್ರೆ ಯಾರು ಮುನ್ನಡೆಸಬೇಕಿತ್ತೋ ಇವನು ಕುಂಟುತ್ತಾ ಇರೋದ್ರಿಂದ ಜನನು ಕುಂಟುತ್ತಾ ಇದ್ದಾರೆ. ಹೌದು. ಹಾಗಾಗಿ ಅಂತಿಮವಾಗಿ ಎಲ್ಲ ಕಳೆದ ಮೇಲೆ ಜ್ಞಾನವೇ ಅಂತಿಮ ದೇವರ ಕಡೆಗೆ ಎಲ್ಲ ಅಲ್ಲಿಗೆ ಬರ್ತಾರೆ. ವೇಷ ಹಾಕ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ, ಏನೆಲ್ಲ ಮಾಡಿ ಇದು ಯಾವುದು ನೆಮ್ಮದಿ ಕೊಡ್ತಿಲ್ಲ. ಇದು ಎಷ್ಟು ಮಾಡಿದ್ರು ಇದು ಆಗ್ತಾ ಇಲ್ಲ. ಇದೇ ಮತ್ತೆ ಕೊನೆಗೆ ಏನು ಅಂದಾಗ ಏನು ಬೇಡ, ಮನಸ್ಸು ಪರಿಶುದ್ಧ ಮಾಡ್ಕೊ. ಅದು ಶುದ್ಧವಾಗಿಲ್ಲದ ಹೊರತು ನೀನು ಇನ್ನೆಲ್ಲೂ ಪುಣ್ಯಕ್ಷೇತ್ರಗಳಿಗೆ ಹೋಗಿ ಬಂದ್ರು ನಿಂಗೆ ನೆಮ್ಮದಿ ಇರಲ್ಲ. ಆದ್ರೆ ಒಂದು ಮಾತ್ರ ಹೇಳ್ತೀನಿ ಗುರುಗಳೇ, ನಾವು ಕಳೆದ ಬಾಲ್ಯ ಇದೆಯಲ್ಲ, ಸ್ಕೂಲೇ ಆಗ್ಲಿ ಹೈಸ್ಕೂಲೇ ಆಗ್ಲಿ, ಈಗಿರೋರಿಗೆ ಯಾರಿಗೂ ಅಷ್ಟು ಖುಷಿಯಾದ ಬಾಲ್ಯ ಯಾರಿಗೂ ಸಿಗಲ್ಲ ಅನ್ಸುತ್ತೆ. ಹೌದು, ಪರಿಸ್ಥಿತಿಗಳು ಹಂಗ ಆಗ್ಬಿಟ್ಟಿದಾವೆ. ಇರ್ಲಿ, ನಮ್ಮ ಕೈಲಾದಷ್ಟು ಒಳ್ಳೇದು ಮಾಡೋಣ. ಅವ್ರಿವ್ರನ್ನ ದೂಷಿಸೋದು ಬೇಡ. ಲೋಕ ನಾನಾ ರೀತಿಯಲ್ಲಿದೆ. ನಾವು ಏನಕ್ಕೆ ಬಂದಿದ್ದೀವೋ ಅಷ್ಟು ಮಾಡಿ ಹೋಗೋಣ. ಅವ್ರು ಅದನ್ನು ಮಾಡ್ತಿಲ್ಲ ಅಂತ ಹೇಳೋದೇ ನಮ್ಮ ಕೆಲಸ ಆಗ್ಬಾರ್ದು. ನಮ್ಮ ಕೆಲಸ ನಾವು ಮಾಡೋಗ್ಬೇಕು. ಸರಿ ಗುರುಗಳೇ, ಶುಭವಾಗ್ಲಿ ತಾಯಿ, ಒಳ್ಳೇದಾಗ್ಲವ. ಥ್ಯಾಂಕ್ ಯು. ನಿಮ್ಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಬಾಯ್. ಗೋವಿಂದ. ನೋಡಿ, ಈ ಹೆಣ್ಮಗಳು ಕತೆ ಬಹಳಷ್ಟು ಜನರಿಗೆ ಸ್ಫೂರ್ತಿ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಒಳ್ಳೇದಾಗ್ಲಿ ತಾಯಿ, ಬೇಗ ಮದುವೆ ಆಗು, ಚೆನ್ನಾಗಿರು.